ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇಂದ್ರೇಶ್ ಅವರ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹುಟ್ಟೂರು ನೀಲ್ನಳ್ಳಿ ಅಂತ ಹೇಳಿ. ಅಮ್ಮ, ನಿಮಗೇನ್ ನಿರೀಕ್ಷೆ ಇದೆ ಮಗನ ಬಗ್ಗೆ? ಜನ ಏನ್ ಮಾತಾಡ್ತಾರೆ ಅವ್ರ ಬಗ್ಗೆ? ಈ ಸಲ ಸೋತಿದ್ರು ಮುಂದಿನ ಸಲ ಗೆಲ್ತಾರೆ ಅಂತ ಹೇಳ್ತಾರೆ. ನಮ್ಮ ಮನೆಯವ್ರು ಹೈಸ್ಕೂಲ್ ಟೀಚರ್ ಆಗಿದ್ರು, ಕಷ್ಟಪಟ್ಟು ಬೆಳೆಸಿದ್ರು. ಸಂಡೇ ಬಂತು ಅಂತ ಅಂದ್ರೆ ಊರಿಗೆ ಕರ್ಕೊಂಡೋಗಿ ಬುದ್ಧಿ ಕೊಟ್ಟು ಕಟ್ಟೆ ಕಟ್ಸುವೆ. ಡೊನೇಷನ್ ಹೊಂಚೋದಕ್ಕೂ ಕೂಡ 5,000 10,000 ಅದೆಷ್ಟು ಜನ ತಾವು ಕೇಳಿದನ ಗೊತ್ತಿಲ್ಲ. ಇವಳು ಒಳ್ಳವಳು, ನಾನು ಇರೋನ ಮಗ ಬೇರೆ ಬಟ್ಟೆ ತನ್ನಿ ಏನ್ ಮಾಡಿದ್ರು ತಂದು ಕೊಡ್ತಿರ್ಲಿಲ್ಲ. ಪ್ರೊಫೆಷನಲ್ ಕಾಲೇಜ್ಗೂ ಸೈಕಲ್ ಹೊಡ್ಕೊಂಡೇ ಹೋಗ್ತಾ ಇದ್ದೆ. ನಾವಿವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂತ ಅಂದ್ರೆ ನಮ್ಮ ಅಣ್ಣನೇ ಕಾರಣ. ಅಣ್ಣ ಒಂದ್ 3 ವರ್ಷ ತುಂಬಾ ಕಷ್ಟಪಟ್ಟು ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ರು. ಆದ್ರೆ ಜನ ಅವ್ರಿಗೆ ಕರೆಕ್ಟ್ ಆಗಿ ಇದ್ ಮಾಡ್ಲಿಲ್ಲ. ಅಣ್ಣ, ದಯಮಾಡಿ ಕ್ಷಮಿಸ್ಬಿಡಿ, ನೀವು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ನಾವ್ ಈ ಸರಿ ವೋಟ್ ಹಾಕಕ್ ಆಗ್ತಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ ಜೊತೆಲಿ ನಿಲ್ತೀವಣ್ಣ. ನಮ್ಮ ಅಣ್ಣನ್ಗೆ ರಾಜಕೀಯ ಇದೆ ಸರ್. ಯಾವತ್ತೋ ಒಂದು ದಿನ ರಾಜದ ತರ ಈ ಕ್ಷೇತ್ರದಲ್ಲಿ ಮೆರೀತಾರೆ ಸರ್. 2028ರಲ್ಲಿ MLA ಇದ್ದಾರೆ. ಮುಖ್ಯಮಂತ್ರಿಗಳ ಆಶೀರ್ವಾದ ಇದ್ರೆ ಸಚಿವರಾಯ್ತಾರೆ. ಯಾವುದೇ ಸಾವು ಆಗ್ಲಿ, ಯಾವುದೇ ಮದುವೆ ಆಗ್ಲಿ ಅವ್ರಿಗೆ ಅಟೆಂಡ್ ಮಾಡಿ ಅವರು ಇವರು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಮಣ್ಣಿನ ಮಗನು ಇವನು, ಆರೋಗ್ಯ ಶಿಬಿರ ಮಾಡಿ ಹಾಸ್ಪಿಟಲ್ ಕರ್ಕೋಗಿ ಆಪರೇಷನ್ ಮಾಡಿಸಿ ಅವ್ರನ್ನ ಮನಮರೆ ಬಿಟ್ಟಿದ್ದಾರೆ. ಜನಸೇವೆಗೆಂದೇ ಹುಟ್ಟಿರುವ ಕೆಲವರು ಹೇಳ್ತಾರೆ ಇಂದ್ರೇಶ್ ಅವರು ಶಾಸಕರಾದ್ರೆ ಇಂದ್ರಲೋಕ ಆಗ್ಬಿಡುತ್ತಾ ಮೇಲ್ಕೋಟೆ ಅಂತ. ಅಮರಾವತಿ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿ ಕೆಲಸ ದೇವ್ರ ಕೆಲಸ ಅಂತ ನಮ್ಮ ಕಾರ್ಯಕರ್ತರು ಕಾಯ ವಾಚ ಮನಸ ಮಾಡ್ತಾರೆ. ಮಂಡ್ಯದಲ್ಲಿ JDS ಇಲ್ಲ ಅಂತಂದ್ರೆ ಕಾಂಗ್ರೆಸ್, ಬಿಜೆಪಿಗೆ ಹೆಂಗ್ ಅವಕಾಶ ಅಂತ? 1000 ಜನ ಮಧ್ಯದಲ್ಲಿರ್ಲಿ, ನಾನು ಬಿಜೆಪಿ ಅಂತ ಹೇಳುವಂತ ಕಾರ್ಯಕರ್ತರು ಹುಟ್ಟಿದ್ದಾರೆ ಇವತ್ತು. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವುದಲ್ಲ, ವಿಧಾನಸೌಧದಲ್ಲಿ ಬೇಕಾದಂತ ಪರ್ಸನಾಲಿಟಿ. ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಇಲ್ಲಿ 3 ಬರ್ತದೆ, ಅದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಪಾಳೆಯ ಕಮಲವನ್ನ ಅರಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಇನ್ಫ್ಯಾಕ್ಟ್ ಮೇಲುಕೋಟೆಯ ಅಭ್ಯರ್ಥಿಯಾಗಿ ಅಖಾಡದಲ್ಲಿ ಇದ್ದದ್ದು ಭಾರತೀಯ ಜನತಾ ಪಾರ್ಟಿಯ ಇಂದ್ರೇಶ್ ಅವರು. ಸೊ ಅವರದ್ದೇ ಕ್ಷೇತ್ರಕ್ಕೆ ನಾನಿವತ್ತು ಬಂದಿದ್ದೀನಿ. ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಮತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇಂದ್ರೇಶ್ ಅವರ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅವರು ಹುಟ್ಟಿ ಬೆಳೆದಂತಹ ಮನೆ, ಮೇಲುಕೋಟೆ ಅವರ ಹುಟ್ಟೂರು. ಸೊ ಮೇಲುಕೋಟೆಯಲ್ಲಿ ಶಾಸಕರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೋರಾಟ ನಿರಂತರವಾಗಿ ಸಾಗ್ತಾ ಇದೆ. ಇನ್ಫ್ಯಾಕ್ಟ್ ಮೇಲುಕೋಟೆ ಒಂದೇ ಅಲ್ಲ, ಸರಿಸುಮಾರು ಮಂಡ್ಯ ಜಿಲ್ಲೆಯಲ್ಲಿರುವಂತಹ 7ಕ್ಕೆ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇದೆ. ಸೊ ಇಂದ್ರೇಶ್ ಅವರು ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ, ಇದು ಈ ಕ್ಷೇತ್ರದ ಮನೆ ಮಗನ ಹೇಗೆ ನೀವು ಅಂತ ಫಸ್ಟ್? ಖಂಡಿತ ಸರ್. ನನ್ನ ನನ್ನ ಹುಟ್ಟೂರು ನೀಲ್ನಳ್ಳಿ ಅಂತ ಹೇಳಿ, ಇಲ್ಲೇ ಮೇಲ್ಕೋಟೆಗೆ ಹೋಗೋ ಗ್ರಾಮದಲ್ಲಿ. ನಮ್ಮ ತಾಯಿ ಊರು ಬನ್ನಂಗಾಡಿ ಅಂತ ಹೇಳಿ, KRS ಪಕ್ಕದಲ್ಲಿ ಬರುತ್ತೆ. ನಮ್ಮ ತಂದೆ ತಾಯಿ, ನಾನು ಹುಟ್ಟು ಬೆಳೆದಿರೋದು, ನಾನು ಓದಿರೋದು ಎಲ್ಲವೂ ಕೂಡ ಇದೇ ಮನೆಯಲ್ಲಿ. ಇಲ್ಲಿಂದಾನೇ ನನ್ನ ಬಾಲ್ಯ ಜೀವನದಿಂದ ಶುರು ಮಾಡಿ ನಾನು ಓದೋದಕ್ಕೆ ಮಾತ್ರ ನಾನು ಹಾಸನ್ಗೆ ಹೋಗಿದ್ದು. ಹಾಸನಲ್ಲಿ ಓದದ್ ಮುಗಿಸಿ ನಾನು ಡಾಕ್ಟರ್ ಆದ್ಮೇಲೆ ಮತ್ತೆ ಪುನಃ ವಾಪಸ್ಸು ಸಮಾಜ ಸೇವೆಗೆ ಬರ್ಬೇಕು ಅಂತೇಳಿ ಈ ಕ್ಷೇತ್ರಕ್ಕೆ ಬಂದಿದ್ದು. ಓಕೆ, ಸೊ ಇದೇ ಮನೆಯಲ್ಲಿ ತಂದೆ ತಾಯಿ ಎಲ್ಲರೂ ಕೂಡ ಇರ್ತಾರೆ. ಇನ್ಫ್ಯಾಕ್ಟ್ ನಾವು ಒಳಗಡೆ ಬಂದ ತಕ್ಷಣ ನೋಡಬಹುದು. ಯಾವ ಇಸ್ವಿಲ್ ತೆಗ್ಸಿದ ಫೋಟೋ ಸರ್ ಅದು? ಮೋಸ್ಟ್ಲಿ
ನನ್ ಪ್ರಕಾರ ಸರಿಸುಮಾರು ಒಂದು 25 ವರ್ಷದ ಹಿಂದೆ ಫೋಟೋ ಅನ್ಸುತ್ತೆ. ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ಫೋಟೋ ಯಾವ್ದೋ ಮದ್ವೆನಲ್ಲಿ ತೆಗ್ಸಿರೋದು ಆ ಫೋಟೋ ಅದು. ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ ತಂದೆ ತಾಯಿ ಇಬ್ರು ಕೂಡ. ಸ್ಟ್ರಿಕ್ಟ್ ಅಂತ ಏನಿಲ್ಲ, ಒಂಥರ ಮೊದ್ಲಿಂದನು ಶಿಕ್ಷಕರು, ಹಂಗಾಗಿ ಒಂಥರ ಡಿಸಿಪ್ಲಿನ್ಡ್ ಆಗಿ ಮೊದ್ಲಿಂದಾನು ಬಂದಿರೋದ್ರಿಂದ ಅದೇ ರೀತಿನಲ್ಲಿ ಇದಾರೆ. ಓಕೆ, ಮಾತಾಡ್ಸೋಣ. ತಂದೆ ತಾಯಿ ಕೂಡ ಜೊತೆಯಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ಶಿಕ್ಷಕರಾಗಿದ್ದಂಥವ್ರು ಮತ್ತು ಉಪ ಪ್ರಾಂಶುಪಾಲರಾಗಿದ್ದಂಥವ್ರು, ಹಾಗಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಹೇಗೆ ಸರ್, ಮಗ MLA ಆಗ್ಬೇಕು ಅನ್ನುವಂತ ಆಸೆ ಇದೆಯಾ ಹೇಗೆ ಅಂತ? ಇದೆ. ಯಾವಾಗ ಆಗ್ತಾರೆ? ಈ ಎಲೆಕ್ಷನ್ ಅಲ್ಲಿ ಆಗ್ತಾರ ಅಂತ? ಅದು ಭಗವಾನ್ ನಿಜ. ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದೀರಾ ಹೇಗೆ ಅಂತ? ಸ್ಟ್ರಿಕ್ಟ್ ಆಗಿ ಬೆಳೆಸಿರೋದು. ಓಕೆ ಓಕೆ. ಮತ್ತೊಂದು ಕಡೆ ಅವ್ರ ತಾಯಿ ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಇಲ್ಲೇ ಕೂತ್ಬಿಡ್ತೀನಿ. ಓಕೆ ಅಮ್ಮ, ನಿಮಗೇನ್ ನಿರೀಕ್ಷೆ ಇದೆ ಮಗನ್ ಬಗ್ಗೆ? MLA ಆಗ್ಲಿ ಅಂತ. ಓಕೆ, ಹೇಗೆ ಜನ ಎಲ್ಲ ಬರ್ತಿರ್ತಾರ ಮನೆಗೆ? ಬರ್ತಾ ಇರ್ತಾರೆ. ಏನ್ ಕೇಳ್ತಾರೆ ಜನ ಬಂದು? ನಿಮ್ ಮಗ ಒಳ್ಳೆ ಮಗ ಅಂತ ಹೇಳ್ತಾರೆ. ಪ್ರತಿಯೊಂದು ತಾಯಿಗೂ ಕೂಡ ಒಂದು ಕನಸಿರುತ್ತೆ, ನನ್ ಮಗ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು, ತುಂಬಾ ದೊಡ್ಡವನಾಗಿ ಬೆಳಿಬೇಕು ಅಂತ. ರಾಜಕೀಯ ಆಯ್ಕೆ ಮಾಡ್ಕೊಂಡಾಗ ಮನೆಯವ್ರಿಗೆ ಒಂದ್ ಸ್ವಲ್ಪ ಟೆನ್ಷನ್ ಜಾಸ್ತಿ. ನಿಮ್ಗೆ ಏನಾದ್ರು ಟೆನ್ಷನ್ ಇದೆಯಾ? ಇರುತ್ತೆ ಸರ್. ಆಮೇಲೆ ಏನು ಇಲ್ಲ, ಮಾಮೂಲಿ ಮಾಡ್ತಾ ಇದ್ವಲ್ಲ. ಅವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಪಾಪ. ಎಲ್ಲಾನು ಮಾಡಿದ್ರಲ್ಲ, ಕಾಲೇಜ್ ಫೀಲ್ಡ್ ಅಲ್ಲಿ ಎಲ್ಲಾನು ಮಾಡಿದ್ರು. ಏನಂತಾರೆ, ನೀವು ಜನರ ಜೊತೆ ಎಲ್ಲ ಓಡಾಡ್ತಿರಲ್ಲ, ಜನ ಏನ್ ಮಾತಾಡ್ತಾರೆ ಅವ್ರ ಬಗ್ಗೆ? ಈ ಸಲ ಸೋತಿದ್ರು, ಮುಂದಿನ ಸಲ ಗೆಲ್ತಾರೆ ಅಂತ ಹೇಳ್ತಾರೆ. ನಿಮಗ್ ಬೇರೆ ಏನಾದ್ರು ಕನಸಿತ್ತ ಅವ್ರ ರಾಜಕೀಯಕ್ಕಿಂತ ಹೆಚ್ಚಾಗಿ ಬೇರೆ ಏನಾದ್ರು? ಗೊತ್ತಿರ್ಲಿಲ್ಲ, ಇವಾಗ ಅವ್ನ್ ಬಂದ್ಮೇಲೆ ಗೊತ್ತಾಗಿದ್ದು. ಓಕೆ, ಅಂದ್ರೆ ನಿಮ್ಗೇನಾದ್ರು ಆಸೆ ಇತ್ತ ಅವ್ರು ಪೊಲೀಸ್ ಆಗ್ಬೇಕು, ಏನ್ ಆತರದ್ ಏನಾದ್ರು ಆಗ್ಬೇಕು ಅಂತ ಅನ್ಕತಿದೆ ಸರ್. ಈಗ ಡಾಕ್ಟರ್ ಅದ್ರ ಜೊತೆಗೆ ರಾಜಕಾರಣಿನೂ ಹೌದು. ಹೌದು. ಓಕೆ, ತುಂಬಾ ಕಷ್ಟಗಳನ್ನ ನೋಡಿ ಬಂದವ್ರ? ನಾವು ಹಳ್ಳಿಲಿ ಬೆಳೆಸಿರೋದು ಸರ್, ಹಳ್ಳಿಯಿಂದ ಬಂದು ಇಲ್ಲಿಗೆ ಓದ್ಸಕ್ಕೆ ಅಂತ ಬಂದಿರೋದು. ತುಂಬಾ ಕಷ್ಟ ಇತ್ತು? ಇಲ್ಲ ಸರ್, ಕಷ್ಟ ಅಲ್ಲೂರ ಹಳ್ಳಿಲಿ. ನಮ್ಮ ಮನೆಯವ್ರ ಹೈಸ್ಕೂಲ್ ಟೀಚರ್ ಆಗಿದ್ರು, ಕಷ್ಟಪಟ್ಟು ಬೆಳೆಸಿವಿ. ನನಗೆ ಅವ್ರು ಹೇಳ್ತಾ ಇದ್ರು, ನಾವು ಒಂದು ಊಟಕ್ಕೂ ತುಂಬಾ ಕಷ್ಟ ಪಡ್ತಾ ಇದ್ವಿ, ಆತರ ಟೈಮ್ ಇತ್ತು. ಆಗಿನ ಕಾಲದಲ್ಲಿ, ಆಲೆ 45 ವರ್ಷದಲ್ಲಿ 100 ಜನ ಇದ್ದೋ, ಆವಾಗ ಕಷ್ಟ ಅಲ್ವೇ? ಹೌದು. ಯಾವತ್ತಾದ್ರೂ ಬೇಜಾರಾಗ್ತಿತ್ತ ಈ ಕಷ್ಟಗಳನ್ನೆಲ್ಲ ನೋಡಿದಾಗ? ಆ ಕಾಲದಲ್ಲಿ ಹಂಗಿತ್ತು, ಇವಾಗ ಏನು ಇಲ್ಲ, ಚೆನ್ನಾಗಿವಿ. ಓಕೆ, ಆಮೇಲೆ ಯಾವಾಗ್ಲೂ ಕೂಡ ಕಷ್ಟಗಳನ್ನ ನೋಡಿ ಬೆಳೆದಿರ್ತಾರಲ್ಲ, ದೇವ್ರು ಅವ್ರನ್ನ 100 ಜನಕ್ಕೆ ಊಟ ಹಾಕುವಷ್ಟು ದೊಡ್ಡವನಾಗಿ ಮಾಡ್ತಾನೆ. ನೀವು ನಿಮ್ ಮಗನಲ್ಲಿ ಆ ತರದ್ ಸಾಧನೆ ನೋಡಿದೀರಿ? ಮಾಡ್ತಾನೆ ಸರ್ ಅವೆಲ್ಲ. ಓಕೆ, ವೆಲ್, ಇಂದ್ರೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವ್ ಹೇಳ್ತಾ ಇದ್ರಿ ಒಂದೊತ್ತು ಊಟಕ್ಕೂ ನಮಗೆ ಕಷ್ಟ ಇತ್ತು ಅಂತ. ಲೈಕ್ ತಂದೆ ತಾಯಿಯಂದರ ಕಣ್ಣಲ್ಲಿ ನೀರ್ ನೋಡೋದಕ್ ಸಾಧ್ಯನೇ ಇಲ್ಲ, ಎಂಥ ಮಗನೇ ಆಗಿರ್ಲಿ ಹಠ ಬಂದ್ಬಿಡುತ್ತೆ. ಊಟಕ್ಕೆ ಕಷ್ಟ ಇದ್ದಂಥವ್ರು ಇವತ್ತು ಈ ಪರಿಸ್ಥಿತಿಯಲ್ಲಿ ಹೇಗೆ ಕನ್ವರ್ಟ್ ಆದ್ರಿ ಅಂತ? ಅದು ಒಂದು ನಮ್ಮ ಬೆಳೆದು ಬಂದ ರೀತಿ. ಮೊದ್ಲಿಂದನೂ ಕೂಡ ಚಿಕ್ಕದ್ರಿಂದ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಚಿಕ್ಕದ್ರಲ್ಲಿದ್ದಾಗ ಸುಮಾರು ಸರಿ ಊಟಕ್ಕೆ ಅನ್ನ ಇರ್ತಿರ್ಲಿಲ್ಲ ಅಂದಿದ್ರೆ ಕಡ್ಲೆಪುರಿ ತಿನ್ಸಿ ಬೆಳೆಸ್ತಾ ಇದ್ವಿ. ಅದೆಲ್ಲ ಒಂದ್ ಸಮಯ ಸರ್. ಅವಾಗ ಅವೆಲ್ಲ ಸಮಯನು ಅಂದ್ರೆ ಆಗೆಲ್ಲ ನಮ್ದೆಲ್ಲ ಒಟ್ಟು ಕುಟುಂಬ. ನಮ್ದು ಊರಲ್ಲಿ ನೀಲ್ನಳ್ಳಿ ಅಂದ್ಬಿಟ್ಟು ನಮ್ ಗ್ರಾಮ, ಒಂದು ನಮ್ ತಂದೆ ಜೊತೆ ಒಂದು 100 ಜನ ಒಟ್ಟು ಕುಟುಂಬ ಜೊತೆಲಿ ಇದ್ದಾಗ ಆಗೆಲ್ಲ, ಆಗ ನಾನು ಹೇಳದ್ನಲ್ಲ, ಒಂಥರ ಬಟ್ಟೆಗೆ ಮತ್ತೆ ಊಟಕ್ಕೇನೆ ಒಂಥರ ದರಿದ್ರ ಅವಾಗ. ಆ ಸಮಯ ಹಂಗಿತ್ತು. ಅದಾದ್ಮೇಲೂ ಕೂಡ ನಾನು ಹಾಸನಲ್ಲಿ ಸೇರ್ಕೊಬೇಕಾದ್ರೆ, ನಾನಲ್ಲಿ BMS ಗೆ ಡಾಕ್ಟರ್ಗೆ ಸೇರ್ಕೋಬೇಕಾದ್ರೂ ಕೂಡ ನಮ್ಮ ಅಪ್ಪ ಆಗ್ಬೋದು ಅಥವಾ ನಮ್ಮಮ್ಮ ಆಗ್ಬೋದು, ನಮ್ಗೆ ಆ ದುಡ್ಡನ್ನ ಡೊನೇಷನ್ ನ ಹೊಂಚೋದಕ್ಕೂ ಕೂಡ ಒಂದು 6 ತಿಂಗಳಿಗೆ, ಒಂದೊಂದು ವರ್ಷಕ್ಕೆ ಹೊಂಚೋದಕ್ಕೂ ಕೂಡ ಇವ್ರ ಮನೆಯಲ್ಲಿ ಹೋಗಿ, ಬೇರೆ ನಮ್ಮ ರಿಲೇಟಿವ್ಸ್ ಮನೇಲಿ ಹೋಗಿ 6,000 10,000 ರೂಪಾಯಿ ದುಡ್ಡು ತಂದಿರೋಂತ ಉದಾಹರಣೆಗಳು ಕೂಡ ನನ್ ಕಣ್ಣಾರೆ ನೋಡಿದೀನಿ. ಹಂಗಾಗಿ ಅವೆಲ್ಲ ಸ್ವಾಭಾವಿಕ. ಅದ್ರ ಜೊತೆಗೆ ನಾನು ಆಸ್ದಕ್ಕೆ ವೈದ್ಯಕೀಯ ವೃತ್ತಿ ಅಂದ್ರೆ ಆರಿಸ್ಕೊಂಡು ಅದನ್ನ ಹೋದಾಗ್ಲೂ ಕೂಡ ನಮ್ಮ ಎಲ್ಲಾ ಕ್ಲಾಸ್ಮೇಟ್ಸ್ ಕೂಡ ಪ್ರೊಫೆಷನಲ್ ಕಾಲೇಜ್ಗೆ ಪ್ರತಿಯೊಬ್ರು ಕೂಡ ಎಲ್ಲರೂ ವೆಹಿಕಲ್ ಅಲ್ಲಿ ಬರೋದು, ಕಾರಲ್ಲಿ ಬರೋದು ಅಥವಾ ಬೈಕಲ್ಲಿ ಬರ್ತಾ ಇದ್ರು. ನಾನು ಆಗ್ಲೂ ಕೂಡ ಪ್ರೊಫೆಷನಲ್ ಕಾಲೇಜ್ಗೂ ಸೈಕಲ್ ಹೊಡ್ಕೊಂಡೇ ಹೋಗ್ತಾ ಇದ್ದೆ. ನಾನು ಲಾಸ್ಟ್ ಇಯರ್ ಅಲ್ಲಿ ನಾನು ಬೈಕ್ ತಕೊಂಡದ್ದು. ತಕ್ಕೊಡಿ ಅಂತ ಹೇಳ್ದೆ, 1 ತಿಂಗಳಾದ್ಮೇಲೆ ತಕೊಟ್ರು. ಬೇಡ ಈಗ ಆಮೇಲೆ ತಕೊಡೋದ ಸುಮ್ನಿರು ಅನ್ಕೊಂಡು ಆಮೇಲೆ ತಕೊಟ್ರು ಸರ್.
ಒಂದ್ ತಿಂಗಳಾದ್ಮೇಲೆ ನಾನು 10 ಪತ್ತ ಎಷ್ಟು ಕಷ್ಟ ಕೊಟ್ಟಿನಿ ಅಂದ್ರೆ ಅವನ್ಗೆ ರಜದಲ್ಲಿ ಸಂಡೆ ಬಂತು ಅಂತ ಅಂದ್ರೆ ಊರ್ ಜಮೀನ್ ನೋಡ್ಲಿ ಅಂದ್ಬಿಟ್ಟು ಊರಿಗೆ ಕರ್ಕೊಂಡೋಗಿ ಕಟ್ಟೆ ನೀರು ಗುದ್ಲಿ ಕೊಟ್ಟಿ ಕಟ್ಟೆ ಕಟ್ಸುವೆ. ಅದಾಯ್ತಾ, ಇವನ್ಗೆ ಸೇರ್ಸ್ಬೇಕಾದ್ರೆ 5,000 10,000 ಅದೆಷ್ಟ್ ಜನತ್ತವ್ ಕೇಳಿದನೋ ಗೊತ್ತಿಲ್ಲ, ಅಷ್ಟೊಂದು ಕಷ್ಟಪಟ್ಟಿವಿ. ಅಲ್ಲ ಕಾಲೇಜ್ಗೆ ಆಮೇಲೆ ಹೋಗುವಾಗ್ಲೂ ಸೈಕಲ್ಲು ಒಂದ್ ಜೊತೆ ಶೂಸ್ ತೆಗೆದು ಕೊಟ್ಟು ಕಳ್ಸಿದೆ, ಸೈಕಲ್. ಆಮೇಲೆ ಇವಳು ಅಳ್ತಾ ಕುಂತ್ಕೊಂಡ್ಲು. ಆಮೇಲೆ ಎಲ್ಲಾರು ಕಾರಲ್ಲಿ ಹೋದರಂತೆ, ಅದ್ರಲ್ಲಿ ಹೋದರಂತೆ, ಇದ್ರಲ್ಲಿ ಹೋದರಂತೆ. ಆಗ 27,000 ಕೊಟ್ಟಿ ಒಂದು ಸುಜುಕಿ ಸಮುರೈ ತೆಗೆದುಕೊಟ್ಟೆ. ಆಗ ಅದಾದ್ಮೇಲೆ ಇವ್ನ ಔಟ್ ಸಜ್ಜನ್ಗೆ ಹೋದಾಗ ಹಿಂಗೆ ನಾನು ಅತ್ತೆ ಅಲ್ಲಿ ಇಲ್ಲಿ ಹೋಗ್ಬೇಕು, ಎಲ್ಲಾರು ಕಾರ್ ತರ್ತಾರೆ, ಕ್ಯಾಂಪ್ ಮಾಡ್ತಾರೆ ಕಾರಣ ಅಂತಾಗ ಒಂದ್ ಸ್ಯಾಂಟ್ರೋ ಕಾರ್ ತೆಗೆದುಕೊಟ್ಟು. ಹಂಗಾಗಿ ಆಮೇಲೆ ಒಬ್ರು ಲೆಕ್ಚರರ್ ನಮಗ್ ಗೊತ್ತಿರೋರು ಇದ್ರು, ಅವರ ರೂಮಲ್ಲಿ ನಿಲ್ಸಿ ಅವ್ರು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ನಾವೇ ಅಲ್ಲೇ ಒಬ್ರು ಲೆಕ್ಚರ್ ಇದ್ರು, ಪ್ರೊಫೆಸರ್, ಅವ್ರ ಜೊತೆ ಇದ್ದು ರೂಮಲ್ಲಿ ನಮ್ಮ ಅಡ್ಗೆ ನಾವೇ ಮಾಡ್ಕೊಂಡು ಪ್ರತಿ ತಿಂಗಳು ಅಪ್ಪ ಒಂದು 700 ರೂಪಾಯಿ 800 ರೂಪಾಯಿ ಕೊಡೋರು. ಕೊಟ್ಟು ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಇನ್ನೊಂದ್ 200 ರೂಪಾಯಿ ತೆಗೆದು ಕೊಡೋರು. ಆ ಖುಷಿನೇ ಬೇರೆ. ಸ್ಟೇಷನ್ ಗೆ ಹೋಯ್ತಿದ್ದು ಸರ್, ಇಲ್ಲಿ ಬಸ್ ಇರ್ಲಿಲ್ಲ, ಇಲ್ಲಿ ಸ್ಟೇಷನ್ ಅಂತ ಐತೆ, ಅಲ್ಲಿ ಹೋಗೋರು. ನೀವ್ ಯಾಕೆ ಕಳ್ತಿದ್ರಂತೆ ಮಗನ್ಗೆ ಕಾರೇ ಬೇಕು ಅಂತ? ಹೌದು ಸರ್. ಇವತ್ತು ಅವ್ರ ಹತ್ರ ಕಾರು ಎಲ್ಲ ಜನಕ್ಕೆ ಹೆಲ್ಪ್ ಮಾಡೋದು ದೊಡ್ಡ ಪ್ರಮಾಣದಲ್ಲಿದೆ. ಲೈಕ್ ಆ ಕಷ್ಟ ನೆನ್ಪು ಮಾಡ್ಕೊಂಡಾಗ ಇವತ್ತು ಕಣ್ಣೀರ್ ಬರುತ್ತೆ. ಹಂಗ ಅನ್ನುವೆ ಸರ್, ನಾನು ಒಂದ್ ಕಾರ್ ತಕೋಬೇಕು. ನನ್ ಮಗ ನಮ್ಮನೆಯವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಮೈಸೂರಿನಲ್ಲಿ, KR ಆಸ್ಪತ್ರೆಯಲ್ಲಿ ಇದ್ದು. ನನ್ ಮಗನಂಗೆ ಒಬ್ರು ಡಾಕ್ಟರ್ ಇದ್ರು, ಆ ಡಾಕ್ಟ್ರು ಅವ್ರು ಇವ್ರು ನೋಡಿಕ್ ಬರ್ತಾ ಇದ್ರು. ಆಗ ನನ್ ಮಗನು ಡಾಕ್ಟ್ರು, ನನ್ ಮಗನಂಗೆ ಅವ್ರೆ ಇವ್ರು, ನನ್ ಮಗನು ಡಾಕ್ಟರ್ ಅದನ, ನಾವು ಒಂದ್ ಕಾರ್ ತಕೋಬೇಕು, ಕಾರ್ಗಳು ಹೋದ್ರೆ ನಾವು ಒಂದ್ ಕಾರ್ ತಕೋಬೇಕು ಅಂತಿದ್ದೆ ಸರ್. ನಾವು ಎಲ್ಲ ಒಟ್ಟು ಕುಟುಂಬದಲ್ಲಿ ಒಂದ್ 60 ಮೆಂಬರ್ಸ್ ಇದ್ದೋ. ಆಗ ನಾನೇ ವ್ಯವಹಾರ ಮಾಡ್ತಿದ್ದನು, ಮನೆ ಎಲ್ಲ ಮೇಂಟೈನ್ ಮಾಡ್ತಿದ್ದನು. ಇವಳು ಇರೋನೊಬ್ಬ ಮಗ ನನಗೆ ಮಗನ್ಗೆ ಬೇರೆ ಬಟ್ಟೆ ಹೊಲಿಸಿ ಚೆನ್ನಾಗಿರೋದ ಅಂತ ಹೇಳೋರು. ನಮ್ಮ ಅಣ್ಣದಿರ್ ಮಕ್ಕಳಿಗೆ ಏನ್ ಹೊಲಿಸ್ತೀನೋ ಅದೇ ಬಟ್ಟೆ ಇವನ್ಗೂ ತಂದು ಕೊಡ್ತಿದ್ದೆ. ನಾವು ಸ್ವಂತ ನಾವ್ 6 ಜನ ಬೇರೆ ಬೇರೆ ಡಿವೈಡ್ ಆದ್ಮೇಲೆ ಇವನಿಗೆ ಬೇರೆ ಬಟ್ಟೆ ಹೊಲಿಸ್ತೇ ಹೊರ್ತು ಅಲ್ಲಿವರೆಗೂ ಅವ್ರಿಗೆ ಏನ್ ಬಟ್ಟೆ ತತ್ತಿದೆ ಇವನ್ಗೂ ಅದೇ ಬಟ್ಟೆ ತತ್ತಿದ್ದು. ಇವಳು ಒಳ್ಳೋಳು, ನಾನು ಇರೋನೊಬ್ಬ ಮಗ ಬೇರೆ ಬಟ್ಟೆ ತನ್ನಿ ಅಂತ ಏನ್ ಮಾಡೋದು ತಂದು ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಅವರು ಎಲ್ಲ ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಳ್ಳೋರಲ್ಲ. ಹಂಗಾಗಿ ಅವ್ರಿಗೆ ಏನ್ ಮಾಡ್ತಿದ್ದೋ ಅದೇ. ಆಮೇಲೆ 6 ಜನಕ್ಕೂ ಒಂದೇ ತರ ಸೀರೆ, ಅಂಚು ಒಂದೇ ಕಲರ್ ಇರ್ಬೇಕು, ಒಂದೇ ಇದಿರ್ಬೇಕು, ಒಂಚೂರು ಡಿಫ್ರೆಂಟ್ ಆಯ್ತಿರ್ಲ. ಆ ಟೈಪ್ ಅಲ್ಲಿ ಸೀರೆಗಳು ತತ್ತಿದ್ದವು. ನಮ್ಮ ಅಣ್ಣದವರಿಗೆ ಬಟ್ಟೆ ಹೊಲಿಸಿದ್ರೆ 6 ಜನಕ್ಕೂ ಏನ್ ಬಟ್ಟೆ ಕಲರು ಅದೇ ಬಟ್ಟೆಗಳು. ಆ ತರದಲ್ಲಿ ಮೇಂಟೈನ್ ಮಾಡ್ಕೊಂಡ್ಬಂದು 86 ವರೆಗೆ ಮಾಡಿದೆ. 78 ಇಂದ ಜಾಯಿಂಟ್ ಫ್ಯಾಮಿಲಿ 86 ಅಲ್ಲಿ ಡಿವೈಡ್ ಆದ. 86 ಅಲ್ಲಿ ಮನೆ ಮಾಡೋದು. ಬಹುಶಃ ಅದಕ್ಕೆ ಎಲ್ರು ಈಕ್ವಲ್ ಆಗಿ ನೋಡುವಂತ ಗುಣ ನಿಮಗ್ ಬಂತು ಅಂತ. ಏನೋ ಒಂದು ಅಂದ್ರೆ ಆಗ ನ್ಯಾಯಸ್ಥಾನದಲ್ಲಿ ಅಲ್ಲಿ ಕೂತಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಯಜಮಾನ್ರು ಅಥವಾ ಊರಿನ ಮನೆದು ಯಾವ್ದೋ ಒಂದು ಯಜಮಾನಿಕೆ ಕೊಟ್ಟಾಗ ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣ್ಬೇಕು ಅನ್ನೋದು ಅವ್ರ ದೃಷ್ಟಿ. ಸೊ ಹಂಗಾಗಿ ಅದೇ ರೀತಿ ನಡ್ಕೊಂಡ್ ಬಂದಿದ್ರು. ಒಂದೇನಪ್ಪಾ ಅಂದ್ರೆ ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರು ನಮ್ಮ ತಂದೆಯವರ ಒಂದು ದೊಡ್ಡ ಶಿಷ್ಯ ವೃಂದ ಐತೆ. ನಾನು ಎಲ್ಲೇ ಹೋದ್ರು ಕ್ಯಾನ್ವಾಸ್ ಹೋದಾಗು ಸರ್ ನಿಮ್ ತಂದೆ ನಮ್ ಗುರುಗಳು, ಸರ್ ನಿಮ್ ತಂದೆ ನಮ್ ಗುರುಗಳು ಅನ್ನೋದು ನಾನು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಆಲ್ಮೋಸ್ಟ್ ಎಲ್ಲಾ ಊರುಗಳಲ್ಲೂ ಬಂದ್ ಮಾತಾಡಿಸ್ತಾರೆ. ಇವತ್ತೇನಾದ್ರು ನಾವ್ ಇಲ್ಲಿ ಇದೀವಿ, ಈ ಮಟ್ಟಕ್ಕೆ ಬೆಳೆದಿದೀವಿ ಅಂದ್ರೆ ಅವ್ರು ಮಾಡಿರೋಂತ ಒಳ್ಳೆ ಕೆಲ್ಸಗಳು, ಅವ್ರು ತೋರ್ಸಿರೋಂತ ಪ್ರೀತಿ ಅಥವಾ ಅವ್ರು ಕೊಟ್ಟಿರೋಂತ ಏನ್ ನಮ್ ಮಾರ್ಗದರ್ಶನ ಇದೆಯೋ ಅದೇ ಇಲ್ಲಿ ತನಕ ತಂದು ನಿಲ್ಸಿರೋದು. ನಮ್ ತಾಯಿ ಒಂಥರ ತುಂಬಾ ಮುಗ್ದ್ರು. ಅವರು ನನ್ಗೆ ಡೈಲಿ ದಿನಕ್ಕೆ ಒಂದ್ಸರಿನಾದ್ರೂ ಸರಿ ನನ್ ಜೊತೆ ಮಾತಾಡ್ಲೇಬೇಕು. ರಾತ್ರಿ 10-10:30 ಆಗ್ಲಿ ಒಂದ್ಸರಿ ಫೋನಲ್ಲಿ ಮಾತಾಡಿ, ಅದೇನೋ ಒಂಥರ ವಿಶೇಷವಾದ ಪ್ರೀತಿ ಅದು ಅಮ್ಮನಿಗೆ. ಇನ್ನ ನಮ್ ತಂದೆ ನಾನು ಯೂಶಲಿ ಬರ್ತಾ ಹೇಳ್ಕ ಬಂದ್ನಲ್ಲ, ಮೊದ್ಲಿಂದಾನು ನಮ್ಗೆ ಅವ್ರ ಮೇಲೆ ಭಯ ಅನ್ನೋದ್ಕಿಂತ ಹೆಚ್ಚಾಗಿ ಗೌರವ ಜಾಸ್ತಿ. ಮೊದ್ಲಿಂದಾನು ಮುಂದೆ ಕೂತ್ಕೊಳ್ಳೋದಾಗ್ಲಿ ಅಥವಾ ಅವ್ರ ವಿರುದ್ಧ ಏನೇ ಒಂದು ತಿರುಗಿ ಮಾತಾಡೋದಾಗ್ಲಿ
ಇವತ್ತಿನ ತನಕ ನಾವು ಲೈಫಲ್ಲೂ ಒಂದಿನೂ ಮಾಡಿಲ್ಲ. ಅದ್ ಹಂಗೆ ಬಂದಿದೆ ಜೀವನ. ಸ್ಟಾರ್ಟಿಂಗ್ ನಾನು ರಾಜಕೀಯಕ್ಕೆ ಬಂದಾಗ ಬರ್ಬೇಕು ಅಂತ ಅನ್ಕೊಂಡಾಗ ಅವ್ರನ್ನ, ನಮ್ಮ ಅಕ್ಕನ, ನನ್ನ ತಂಗಿನ ನಾವೆಲ್ಲರೂ ಕೂತ್ಕೊಂಡು, ನಾನು ನಮ್ಮ ಮನೇಲಿಬ್ರು ಕೂತು ಮಾತಾಡ್ಸಿ, ನನ್ಗದ್ ನಾರಾಯಣ್ ಗೌಡ್ರು ಯಾವಾಗ್ಲೂ ಹೇಳ್ತಾ ಇದ್ರು ಮಿನಿಸ್ಟ್ರು, ಫಸ್ಟ್ ನೀನ್ ಏನಾದ್ರು ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಫಸ್ಟ್ ನಿಮ್ ಮನೆಯವ್ರನ್ನ ಒಪ್ಸಿ ಅವ್ರು ನಿಂಗೆ ಸಪೋರ್ಟಿವ್ ಆಗಿ ಸಿಕ್ಕಿದ್ರ ಅಷ್ಟೇ ನೀನ್ ಮುಂದೆ ಹೆಜ್ಜೆ ಇಡು ಅಂತ. ಆ ದೃಷ್ಟಿನಲ್ಲಿ ಕೂರ್ಸಿ ಅವ್ರಿಗೂ ಒಂದ್ ಕ್ಷಣ ಎಲ್ಲೋ ಒಂದ್ ಭಯ ಇತ್ತು, ಯಾವ ರೀತಿ ಆಗುತ್ತೋ, ಎಕ್ಸೆಪ್ಟ್ ಮಾಡ್ತಾರ ನಮ್ನ, ಈ ತರ ಎಲ್ಲ ಆಗುತ್ತಾ, ಅಥವಾ ನಾವ್ ಈ ತರ ಒಂದ್ ಸಾಮಾನ್ಯ ಕುಟುಂಬದಿಂದ, ಒಂದ್ ಬಡ ಕುಟುಂಬದಿಂದ ಬಂದು ಇಷ್ಟು ದೊಡ್ಡ ಘಟಾನುಘಟಿಗಳಿರಂತ ಕ್ಷೇತ್ರದಲ್ಲಿ ನಿಜವಾಗ್ಲೂ ಸಸ್ಟೈನ್ ಆಗಕ್ ಆಗುತ್ತಾ ಅನ್ನೋ ಒಂದ್ ಭಯ ಅವ್ರಿಗೂ ಇತ್ತು. ಎಲೆಕ್ಷನ್ ಟೈಮಲ್ಲೂ ಎಲ್ಲಾ ತರದ ನೋವುಗಳು, ಒಂಥರ ನಿರಾಶೆಗಳೆಲ್ಲ ಹಾಗೆ ಆಗಿರ್ತವೆ. ಬಟ್ ಅವೆಲ್ಲಾನು ಮೆಟ್ ನಿಂತು ಇವತ್ ನಾವು ಇಡೀ ಜಿಲ್ಲೆನಲ್ಲಿ ನಾನು ಯಾವ್ದೇ ತಾಲೂಕು ಹೋದ್ರು ಗುರುತಿಡ್ಸಿ ಒಂದ್ ಅಟ್ಲೀಸ್ಟ್ ಮಾತಾಡ್ಸ್ತಾರಲ್ಲ. ನಾನು ರಾಜಕೀಯಕ್ಕೆ ಬಂದ್ಮೇಲೆ ನಿಜ ನಾನು ಕಳ್ಕೊಂಡಿರ್ಬೋದು, ಬಟ್ ಕಳ್ಕೊಂಡಿರೋದ್ಕಿಂತ ಹೆಚ್ಚಾಗಿ ಪಡ್ಕೊಂಡಿರೋದೇ ಜಾಸ್ತಿ. ಇವತ್ತು 3-4 ಸರಿ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಜೊತೆ ಅವ್ರನ್ನ ರಿಸೀವ್ ಮಾಡೋದಾಗ್ಬೋದು, ಅಥವಾ ಅವ್ರ ಜೊತೆ ಸ್ಟೇಜ್ ಅಲ್ಲಿ ಹಂಚ್ಕೊಂಡು ಕೂರಂತ ಆಗ್ಬೋದು. ನಮ್ಮ ಯದುವೀರ್ ಒಡೆಯವ್ರ ಜೊತೆ KRS ನಲ್ಲಿ ಬಾಗಿನ ಬಿಟ್ಟಿದೀನಿ. ಒಂದು ಹೆಚ್ಚು ಕಡಿಮೆ ಒಂದು 2-3 ಜನ ಚೀಫ್ ಮಿನಿಸ್ಟರ್ಗಳ ಜೊತೆ ಕೂತು ಒಂದೇ ಟೇಬಲ್ ಅಲ್ಲಿ ಊಟ ಮಾಡಿದೀವಿ. ಏನೋ ಒಂದ್ ನಮ್ಮ ಸೌಭಾಗ್ಯ ಅನ್ಸುತ್ತೆ. ಒಂದ್ ಒಳ್ಳೆ ರೀತಿನಲ್ಲಿ ಇವತ್ತು ಜನನು ಪ್ರೀತಿ ಕೊಡ್ತಾವ್ರೆ. ಅದನ್ನ ಯಾವ ರೀತಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದಷ್ಟೇ ಒಂದ್ ದೊಡ್ಡ ಜವಾಬ್ದಾರಿ. ಆ ದೃಷ್ಟಿನಲ್ಲಿ ಏನ್ ಮಾಡ್ಬೇಕು, ಮುಂದಿನ ರೂಪುರೇಷೆ ಸಿದ್ಧತೆ ಏನ್ ಮಾಡ್ಕೊಬೇಕು ಅದ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಟ್ಟಾರೆ ನಮ್ದು ಕುಟುಂಬ ಏನಿದೆಯೋ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಭಾವದಿರ ಆಗ್ಬೋದು, ನನ್ನ ವೈಫ್ ಆಗ್ಬೋದು, ಎಲ್ಲರೂ ಕೂಡ ನಮ್ ಇಡೀ ಒಂದು ಕುಟುಂಬ ಒಂದು ಒಳ್ಳೆ ರೀತಿನಲ್ಲಿ ನನ್ಗೂ ಸಾಥ್ ಕೊಟ್ಕೊಂಡ್ ಬಂದಿದೆ. ಮುಂದಿನ ದಿವಸಗಳಲ್ಲಿ ಅದೇ ನಂಗೆ ಶ್ರೀರಕ್ಷೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮೇಡಮ್, ಸೋತಾಗ ಫ್ಯಾಮಿಲಿಗೆ ಆಕ್ಚುಲಿ ಬೇಗ ಹರ್ಟ್ ಆಗ್ತದೆ. ಇನ್ಫ್ಯಾಕ್ಟ್ ನಾವ್ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೆಲ್ಲ ಸಮಯ ಕೊಟ್ವಿ, ಯಾಕೋ ಹಿಂಗಾಗೋಯ್ತಲ್ಲ ಅಂತ. ಆ ರಿಸಲ್ಟ್ ಬಂದಾಗ ಏನಿತ್ತು ಮನ್ಸಲ್ಲಿ ಅಂತ ನಿಮಗೆ? ಅವ್ರು ಹೇಳೋರು 2 days ಬ್ಯಾಕ್ ಇಂದಾನೆ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಂತ. ಬಟ್ ನಂಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಪಾಲಿಟಿಕ್ಸ್ ಲೈಕ್ ಹೊಸದಲ್ವಾ, ಯಾರಿಗೂ ನೋಡಿರ್ಲಿಲ್ಲ ನಾವು. ಸೊ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಡಿಸಪಾಯಿಂಟ್ ಆಯ್ತು. ಬಟ್ ಅವರು ಹೇಳಿದ ಕೆಲವು ಮಾತುಗಳು ಹೌದು ಅಂತ ಅನ್ಸ್ತು. ಕ್ಯಾನ್ವಸ್ಗೆ ಹೋದಾಗ ಅಲ್ಲಿ ಇವ್ರ ಜೊತೆ ಕೆಲಸ ಮಾಡ್ತಿದ್ ಕಾರ್ಯಕರ್ತರುಗಳೆಲ್ಲ ಬರೋರು, ಬಂದ್ ಮಾತಾಡ್ಸೋರು, ಅಕ್ಕ ಹಿಂಗ್ ಆಗ್ಬಾರ್ದಿತ್ತು ಅದು ಅಂತ. ಅವರು ಕೂಡ ಹತ್ತಿ ನಮ್ ಜೊತೆ ಸಾಂತ್ವನ ಕೊಟ್ಟಿದೆ. ಈ ಹುಡ್ಗುರ್ಗಳೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದಾರೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು. ಪ್ರತಿ ಹೋಗೋ ಅಷ್ಟೇ, ಲಾಸ್ಟ್ ಎಲೆಕ್ಷನ್ ದಿನ ಒಂದೊಂದ್ ಬೂತ್ ಅಲ್ಲೂ ಬರೋರು ಹುಡ್ಗರು. ನಮ್ಗಿಂತ ಅವ್ರು ಬೇಜಾರ್ ಮಾಡ್ಕೊಂತ ಇದ್ರು. ಸೊ ಅವ್ರ ಬೇಜಾರ್ ನೋಡಿ ಆಕ್ಚುಲಿ ನಮ್ಗೆ ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ನಮ್ಮಿಂದ ಅವ್ರಿಗೂ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ ವಾಸ್ ಲೈಕ್ ಅಣ್ಣ ಗೆಲ್ಬೇಕು ಅನ್ನೋದು ಒಂದ್ ಮನ್ಸಲ್ಲಿತ್ತು. ಸೊ ನನ್ ಡಿಸಪಾಯಿಂಟ್ಮೆಂಟ್ ಅವ್ರ ಡಿಸಪಾಯಿಂಟ್ ಮಾಡಿ ನಂಗೆ ಲೈಕ್ ಹೌದು ಅದು ನಾವ್ ಎಕ್ಸ್ಪೆಕ್ಟ್ ಮಾಡಿದ್ ತಪ್ಪು ಅಂತ ಅನ್ಸ್ತು. ಲೈಕ್ ನಾವು ಫಸ್ಟ್ ಟೈಮ್ ಬಂದಿದ್ದಲ್ವಾ. ಸೊ ಆ ಡಿಸಪಾಯಿಂಟ್ಮೆಂಟ್ ನಂಗೆ ಕಮ್ಮಿ ಅನ್ಸ್ತು ಅವ್ರ ಡಿಸಪಾಯಿಂಟ್ಮೆಂಟ್ ನೋಡಿದಾಗ. ನನ್ಗಾದ್ರೂ ನನ್ ಗಂಡ ಗೆಲ್ಲಿ ಏನೋ ಒಂದು ಇದಿರುತ್ತೆ. ಬಟ್ ಅವ್ರಿಗೇನು ಅಲ್ಲ, ಜಸ್ಟ್ ಒಬ್ರು ಹೊಸ ವ್ಯಕ್ತಿನ ಅಕ್ಸೆಪ್ಟ್ ಮಾಡಿ ಅವ್ರ ಆ ರೇಂಜ್ಗೆ ಬೇಜಾರ್ ಮಾಡ್ಕೊಳ್ಳೋದ್ ನೋಡಿ ನಮ್ ದುಃಖ ಸ್ವಲ್ಪ ಕಮ್ಮಿನೇ ಅನ್ಸ್ತು ನಂಗೆ. ಇನ್ಫ್ಯಾಕ್ಟ್ ಪ್ರತಿ ಬೂತ್ ಗಳಲ್ಲೂ ಅವತ್ತು ಎಲೆಕ್ಷನ್ ನಡೆಯೋ ದಿನ ಯೂಶಲಿ ಬೂತ್ ಗಳಿಗೆ ವಿಸಿಟ್ ಕೊಡ್ತೀವಿ. ಪ್ರತಿ ಬೂತ್ ಅಲ್ಲಿ ಹೋದಾಗ್ಲೂ ಸೇಮ್ ಡೈಲಾಗ್, ಅದೇನೋ ಒಂಥರ ಫಿಲಮ್ ಅಲ್ಲಿ ಹೇಳ್ಕೊಟ್ಟು ಮಾಡಿಸ್ತಾರಲ್ಲ ಆ ತರ, ಹಣ ದಯಮಾಡಿ ಕ್ಷಮಿಸ್ಬಿಡಿ, ನೀವು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ನಾವ್ ಈ ಸರಿ ವೋಟ್ ಹಾಕಕ್ ಆಗ್ತಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ ಜೊತೆಲಿ ನಿಲ್ತೀವಣ. ನೀವು ಪ್ರತಿ ಬೂತಲ್ಲೂ ಅವತ್ ನಾನು ಒಟ್ಟು ನಮ್ಮ 264 ಬೂತ್ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಒಂದ್ 152 ಬೂತ್ಗೆ ನಾವು ವಿಸಿಟ್ ಮಾಡಕ್ ಆಯ್ತು ಅಷ್ಟೇ. ನಂಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಪೂರ್ತಿ ನಂಗೆ ಬಂದ್ ಮಾತಾಡ್ಸ್ಕೊಂಡು ಹೋಗೋದು ಮಾಮೂಲಿ ಗೊತ್ತಲ್ಲ ಎಲ್ಲ. ಪ್ರತಿ ಬೂತಲ್ಲೂ ಕಾರ್ಯಕರ್ತರುಗಳು ಬಂದು ಅವ್ರಗಳ ಕಣ್ಣೀರ್ ಹಾಕಿ, ಅಣ್ಣ ನೀವು ಮಾಡಿರೋ ಒಳ್ಳೆ ಕೆಲ್ಸಗಳಿಗೆ ನಾವ್ ಇವತ್ತು ಕೈ ಹಿಡಿಯಕ್ ಆಗ್ತಿಲ್ಲ, ನಾವು ಮುಂದಿನ ಬಾರಿ ಖಂಡಿತ ನಿಮ್ ಜೊತೆಲಿ ಇರ್ತೀವಿ, ನಿಮ್ ಜೊತೆ ಕೈ ಜೋಡಿಸ್ತೀವಿ, ದಯಮಾಡಿ ಕ್ಷಮಿಸ್ಬಿಡಿ ಅಣ್ಣ ಅಂತ ಯೂಶಲಿ ಎಲ್ಲಾ ಬೂತಲ್ಲೂ ಸೇಮ್ ಡೈಲಾಗ್ ಬರ್ತಾ ಇತ್ತು. ಆಗ ನನ್ಗೆ ನಿಜಕ್ಕೂ ಒಂದೊಂದ್ಸರಿ ಸುಮಾರು ಜನ ಕಾರ್ಯಕರ್ತರು ಬಂದು ಅಳೋದು ಅವೆಲ್ಲ ಮಾಡಿದಾಗ ನಾವ್ ಏನ್ ಮಾಡಿದೀವಿ ಇವ್ರಿಗೆ ವೈಯಕ್ತಿಕವಾಗಿ ಏನು ಇಲ್ಲ, ಆದ್ರೂ ಇಷ್ಟೊಂದು ಪ್ರೀತಿ ತೋರಿಸ್ತಾವ್ರಲ್ಲ ಅಂತೇಳಿ ನನ್ಗೆ 6,500 ಓಟು ಬಂತು ಅಂತೇಳಿ ಸುಮಾರು ಜನ ಊಹೆ ಮಾಡ್ಕೊಂಡಿದ್ರು. ಅಂದ್ರೆ ಇನ್ ಕ್ಷೇತ್ರ ಬಿಟ್ಬಿಡ್ತಾರೆ, ಇವ್ರು ಇನ್ ಈ ಕಡೆ ಬರೋದು ಇಲ್ಲ ಅಂತ. ಬಟ್ ನನ್ ಗುರಿ ಸ್ಪಷ್ಟವಾಗಿದೆ. ನನ್ನ ಹುಟ್ಟೂರು, ನನ್ ಜನ್ಮಭೂಮಿ, ಇದೇ ನನ್ ಕರ್ಮಭೂಮಿ ಆಗ್ಬೇಕು. ಒಂದಲ್ಲ ಒಂದ್ ದಿನ ಈ ಕ್ಷೇತ್ರದಲ್ಲಿ ನಾನು ನಮ್ ಜನರ ಪ್ರೀತಿನ ಗಳಿಸಿ ಅವ್ರ ಮೂಲಕ ಒಂದು ಒಳ್ಳೆ ಜನಪ್ರತಿನಿಧಿಯಾಗಿ
ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಅದೇನ್ ಆಸೆ ಇಟ್ಕೊಂಡಿದೀನಿ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೀನಿ. ಅದು ಮುಂದೆ ಜನಗಳ ಯಾವ ರೀತಿ ಅವ್ರ ಅಭಿಪ್ರಾಯ ಇರ್ತದೆ ಅಥವಾ ದೇವ್ರ ಇಚ್ಛೆ ಏನಿರುತ್ತೆ, ಬಟ್ ನಾನ್ ಪ್ರಾಮಾಣಿಕವಾಗಿ ಜಿಲ್ಲಾಧ್ಯಕ್ಷ ಆಗಿ ಏನ್ ಕೆಲಸ ಮಾಡ್ಬೇಕು, ಇಲ್ಲಿ ಪಕ್ಷ ಕಟ್ಟೋ ದೃಷ್ಟಿನಲ್ಲಿ ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಓಕೆ ಮೇಡಮ್, ಅವ್ರು ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ನಮಗೆ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಆಯ್ತು, ಕಾರಲ್ಲಿ ಓಡಾಡ್ಬೇಕು ಅನ್ನೋದೇ ಒಂದು ಕನಸಾಗಿತ್ತು ಅನ್ನೋದನ್ನ ಅವ್ರ ತಾಯಿ ಕೂಡ ಹೇಳ್ತಾ ಇದ್ರು. ಈಗ ಎಷ್ಟೋ ಜನ ಬದುಕಲ್ಲಿ ಕೆಲವೊಂದನ್ನು ಪಡ್ಕೋಬೇಕು ಅನ್ನುವಂತ ಹೋರಾಟದಲ್ಲಿ ಸೋತು ಬಿಡ್ತಾರೆ, ಮತ್ತೆ ಹಿಂದೆ ಹೋಗ್ಬಿಡ್ತಾರೆ. ಸರ್ರಲ್ಲಿ ನೀವು ಆ ತರದ್ ಯಾವ್ದು ನೋಡಿಲ್ಲ ಅಂತ? ಇಲ್ಲ ಸರ್, ನೋಡೇ ಇಲ್ಲ ನಾನು. ಅವ್ರು ಅದನ್ನೇ ಹೇಳಿದ್ನಲ್ಲ, ಡಬಲ್ ಗುಂಡ್ಗೆ ಸ್ವಲ್ಪ ಜಾಸ್ತಿ ಇಂದ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹೆಂಗ್ ಎಲ್ಲಿಂದ ಬರುತ್ತೆ ನಿಮ್ಗೆ ಧೈರ್ಯ ಅಂತ. ನೀವು ಬೆಳಗ್ಗೆ ಕೇಳ್ತಾ ಇದ್ರಿ ದೇವ್ರ ಮೇಲೆ ನಂಬಿಕೆ ಜಾಸ್ತಿನ ಅಂತ. ಅವ್ರು ಯಾವಾಗ ಫಸ್ಟ್ ಕೇಳಿದ್ರು ಹೇಳೋದ್ ಒಂದೇ. ಈಗ ನಾನ್ ಟೆನ್ಷನ್ ಅಲ್ಲಿ ಏನಾದ್ರು ಕೇಳುವಾಗ್ಲೂ ಅಷ್ಟೇ, ಏನಾದ್ರು ಆಗ್ಬೋದಾ, ಏನಾದ್ರು ವಿಷಯ ಕೇಳಿದ್ರೆ ತಲೆ ಕೆಡ್ಸ್ಕೊಬೇಡ, ದೇವ್ರಿದಾನೆ ಅಂತ. ಅವ್ರಿಗೆ ಅದು ಓವರ್ ಕಾನ್ಫಿಡೆನ್ಸ್ ಇಲ್ಲ, ಅದು ಅವ್ರ ಕಾನ್ಫಿಡೆನ್ಸ್ ಗೊತ್ತಿಲ್ಲ ನಂಗೆ. ಬಟ್ ಇವತ್ ತನಕ ಯಾವ್ದನ್ನೇ ಅವ್ರು ತಗೊಂಡಿರೋದಲ್ಲಿ, ಬಿಸ್ನೆಸ್ ಆಗಿರ್ಬೋದು, ಪೊಲಿಟಿಕ್ಸ್ ಅಲ್ಲಿ ಆಗಿರ್ಬೋದು, ಯಾವ್ದಲ್ಲೂ ಹೆಜ್ಜೆ ಹಿಂದೆ ಇಟ್ಟಿಲ್ಲ. ಅದು ಏನೇ ಇದ್ರೂನು ಲೈಕ್ ಅವ್ರ ಏನ್ ಅನ್ಕೊಂಡಿದಾರೋ ಅದು ಕಷ್ಟ ಆಗ್ಬೋದು. ಲೈಕ್ MLA ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ ಬಂದಿದ್ದಾರೆ. ಲಾಸ್ಟ್ ಇಯರ್ ಆಗ್ಲಿಲ್ಲ, ಲಾಸ್ಟ್ ಟರ್ಮ್ ಎಲೆಕ್ಷನ್ ಅಲ್ಲಿ. ಈ ಟರ್ಮ್ ಅಲ್ಲಿ ಆಗುತ್ತೋ ಇಲ್ವೋ ಅದ್ ನನ್ಗೆ ಗೊತ್ತಿಲ್ಲ. ಬಟ್ ಆಗ ತನಕನೂ ಅವ್ರು ಬಿಡಲ್ಲ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನಾನು MLA ಎಲ್ಲ ಮಿನಿಸ್ಟರ್ ಆಗ್ತೀನಿ, 100% ಆಗೇ ಆಗ್ತೀನಿ ಅಂತ. ಅವ್ರು ಹೇಳ್ದಂಗೆ ಅವ್ರ ಗೋಲ್ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ಏನೋ ಇದಕ್ಕೆ ಪ್ಯಾಷನ್ಗೋಸ್ಕರ ಬಂದಿಲ್ಲ ಅವರು. ಇಟ್ ಇಸ್ ಲೈಕ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ನಾನಿಲ್ಲಿ ನನ್ನ ಜನ್ಮಭೂಮಿ ಅಂತ ಹೇಳಿದ್ರು ಅವರು. ಪಾಂಡವಪುರ ಕ್ಷೇತ್ರದಲ್ಲಿ ನಾನು ಏನ್ ಮಾಡ್ಬೇಕು, ಅವ್ರದೊಂದ್ ಡ್ರೀಮೇ ಇದೆ, ಅದನ್ನ ಮಾಡೋದಕ್ಕೋಸ್ಕರನೇ ಬಂದಿರೋದವ್ರು. ಅವರು ಮೋಸ್ಟ್ ಪ್ರಾಬ್ಲಿ ಕಾಲಿಂದ ಕಿಡಲ್ಲ ಸರ್. ನಾನು ಅವ್ರ 6000 ವೋಟ್ಸ್ ಬಂದಾಗ್ಲೂ ಅಷ್ಟೇ, ಅವ್ರು ನನ್ಗೆ ಕ್ವಶನ್ ಮಾರ್ಕ್ ಇತ್ತು, ಏನ್ ಮಾಡ್ಬೋದು ಅವ್ರು ನೆಕ್ಸ್ಟ್ ಅಂತ. ಬಟ್ ಅವ್ರು ತುಂಬಾ ಕ್ಲಿಯರ್ ಆಗಿದ್ದಾರೆ. ಓಕೆ, ಬಹುಶಃ ಅವರ ಸಿಸ್ಟರ್ ಅನ್ಸುತ್ತೆ. ಓಕೆ ಮೇಡಮ್, ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆದಿರುತ್ತೆ, ಬಟ್ ಮನೆಯವ್ರಿಗೆ ಒಂದು ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ನೀವೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಆ ಟೈಮಲ್ಲಿ ಅಂತ? ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಸರ್. ಅಂದ್ರೆ ಅಣ್ಣ 3 ವರ್ಷ ತುಂಬಾ ಕಷ್ಟಪಟ್ಟು ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ರು. ಆದ್ರೆ ಜನ ಅವ್ರಿಗೆ ಕರೆಕ್ಟ್ ಆಗಿ ಇದ್ ಮಾಡ್ಲಿಲ್ಲ. ಅಂದ್ರೆ ಈ ಸಲ ಏನಾಯ್ತು ಅಂತ ಅಂದ್ರೆ, ಒಂದ್ ಚಾನ್ಸ್ ಅವ್ರಿಗೆ ಕೊಡೋಣ, ನೆಕ್ಸ್ಟ್ ಇವ್ರಿಗೆ ಕೊಡ್ತೀವಿ ಅನ್ನೋ ತರದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದಾಯ್ತು ಸರ್. ಬಟ್ ಅಣ್ಣ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತಾರೆ. ಓಕೆ, ಇನ್ಫ್ಯಾಕ್ಟ್ ನಿಮ್ ತಾಯಿಯವ್ರು ಹೇಳ್ತಿದ್ರು, ನನ್ಗೆ ಒಬ್ನೇ ಮಗ ಇರೋದು, ಅವ್ನ್ ಕಾರಲ್ಲಿ ಬರ್ಬೇಕು, ಆಮೇಲೆ ಅವ್ನ್ ಹೀಗೆ ಇರ್ಬೇಕು ಲೈಫಲ್ಲಿ ಅನ್ನುವಂಥದ್ದು ಕನಸಿದೆ. ಆ ಕನಸು ನನಸಾಗೋದರ ಜೊತೆಗೆ ಬೇರೆಯವ್ರನ್ನು ಆ ನನಸಿನ ಹಾದಿಯಲ್ಲೇ ತಗೊಂಡು ಹೋಗ್ತಿದ್ದಾರೆ. ಲೈಕ್ ಚಿಕ್ಕವರಿಂದನೂ ಕೂಡ ಇದೇ ತರದ ಹಠಾನ ಹೇಗೆ ಅಂತ? ಹೌದು ಸರ್, ಅವರು ಚಿಕ್ಕವ್ರಿದ್ದಾಗಿಂದನೂ ನಾವೆಲ್ಲ ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂತ ಅಂದ್ರೆ ನಮ್ದೀಗ ಬಂಕ್ ಇದೆ. ನಾವು ಬಂಕ್ ಮಾಡ್ಬೇಕು ಅಂದ್ರೂ ನನ್ನ ಅಣ್ಣನೇ ಕಾರಣ. ನಾವಿವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂತ ಅಂದ್ರೆ ನಮ್ಮ ಅಣ್ಣನೇ ಕಾರಣ. ನಾನು ದೇವ್ರನ್ನ ನಂಬಲ್ಲ, ನನ್ನ ಅಣ್ಣನೇ ನಂಬೋದು. ನೆಕ್ಸ್ಟ್ ನನಗ್ ದೇವ್ರು. ಅಷ್ಟು ನಮ್ಗೆ ಒಳ್ಳೆತನದಿಂದ ನಮ್ಮ ಅಪ್ಪ ಅಮ್ಮನಾಗ್ಲಿ, ಅಕ್ಕ ತಂಗಿನಾಗ್ಲಿ, ನಮ್ಮ ಅತ್ತಿಗೆನೇ ಆಗಿರ್ಬೋದು, ನಮ್ನ ಅಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ ಸರ್. ಯಾವತ್ತಾದ್ರೂ ಅಣ್ಣನ್ ಕಣ್ಣಲ್ಲಿ ನೀರು ನೋಡಿದ್ದಿದ್ಯಾ ಅಂತ? ಕೆಲವೊಂದ್ಸಲ ಬಂದಿರುತ್ತೆ ಸರ್. ಅಂದ್ರೆ ಅವ್ರಿಗೆ ಕಷ್ಟ ಆದಾಗ ಯಾರಿಗೆ ಆದ್ರೂನು ಭಾವನಾತ್ಮಕ ಜೀವಿ. ಅದು ಅಣ್ಣನ್ ಕಣ್ಣಲ್ಲಿ ಅಂದ್ರೆ ಬೇರೆ ವ್ಯಕ್ತಿಗಳನ್ನ ನೋಡಿದಾಗ್ಲೂ ಅವ್ರ ಪ್ರಾಬ್ಲಮ್ ಅಲ್ಲಿ ಇದಾರೆ ಅಂದಾಗ ಅವ್ರಿಗೆ ತುಂಬಾ ಭಾವನಾತ್ಮಕವಾಗಿ ಇದಾಗ್ತಾರೆ. ಅವ್ರಕ್ಕಿಂತ ಇವರೇ ಜಾಸ್ತಿ ಅಳ್ತಾ ಇದ್ರು ಅನ್ಸುತ್ತೆ ವಿಡಿಯೋ ನೋಡಿದ್ರೆ. ಒಂದ್ ಸ್ವಲ್ಪ ಹೆಣ್ಕರಳು ಜಾಸ್ತಿ ಬೇಗ ಮಿಡಿತಾರೆ. ಇಬ್ರು ಬಾಯ್ಸ್ ಇದಾರೆ ಸರ್. ಒಬ್ಬ ದೊಡ್ಡವನು, ಇನ್ನೊಬ್ಬ 2ನೇ ಪಾಪು ಆದಾಗ್ಲೂನು ನನ್ಗೊಂದ್ ಹೆಣ್ಣಾಗ್ಬೇಕಿತ್ತು ಅನ್ಕೊಂಡು ಹತ್ತಿದ್ದಾರೆ ನನ್ಗೋಸ್ಕರ. ಒಂದ್ ಹೆಣ್ಣಾಗ್ಬೇಕಿತ್ತು, ನಿನ್ ಕಷ್ಟ ಸುಖಕ್ಕೋಸ್ಕರನಾದ್ರೂ ಒಂದ್ ಹೆಣ್ಣಾಗ್ಬೇಕಿತ್ತು ಅಂತ ಹತ್ತಿದ್ದಾರೆ. ಅಷ್ಟು ಭಾವನಾತ್ಮಕ ಜೀವಿ. ನಮ್ ಜೀವನೇ ಅವರು ಸರ್, ನಮ್ಮಣ್ಣ. ಓಕೆ, ಅಂದ್ರೆ ಮನೆಗೆ ನಾವು ದೀಪವಾದ್ರೆ ಊರಿಗೆ ಹೇಗ್ ಬೇಕಿದ್ರು ಬೆಳಗ್ತೀವಿ ಅನ್ನುವಂತ ಒಂದು ಮಾತಿದೆ ಸರ್. ನನಗೆ ಬಹಳ ಖುಷಿ ಆಯ್ತು. ನಿಮ್ಮ ತಂಗಿ ಹೇಳ್ತಾರೆ, ಒಂದು ಸಣ್ಣ ವಿಚಾರಕ್ಕೂ ಕಣ್ಣೀರಿಡ್ತಾರೆ ಅಂತ. ನೀವ್ ಯಾವತ್ತಾದ್ರೂ ಮನೆಯವ್ರ ಕಣ್ಣಲ್ಲಿ ನೀರ್ ನೋಡಿದಾಗ ನಿಮಗೆ ತಡ್ಕೊಳಕ್ ಆಗೋದೇ ಇಲ್ಲ? ಇನ್ಫ್ಯಾಕ್ಟ್ ಖಂಡಿತ ಸರ್. ನನ್ಗೆ ಯೂಶಲಿ ಈ ಸಾವುಗಳಿಗೆ ಹೋದಾಗ ನನ್ನ ಕ್ಷೇತ್ರದಲ್ಲೂ ಕೂಡ ತುಂಬಾ ಯಾರಾದ್ರೂ ಅಳ್ತಿರೋದ್ ನೋಡಿದ್ರು ನಮ್ಗೂ ಅಳು ಬಂದ್ಬಿಡುತ್ತೆ. ಅದೊಂದೇನೋ ನನ್ ವೀಕ್ನೆಸ್ ಏನೋ ಗೊತ್ತಿಲ್ಲ. ಯೂಶಲಿ ನಂಗೆ ತುಂಬಾ ಯಾರು ಕಷ್ಟದಲ್ಲಿದ್ದಾಗ ಅಥವಾ ಈ ತರದ್ ಯಾವ್ದಾದ್ರು ಇದಿದ್ದಾಗ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದು ಫ್ಯಾಮಿಲಿ ವಿಷಯದಲ್ಲಿ ಆಗ್ಬೋದು ಅಥವಾ ಹೊರಗಡೆ ವಿಷಯದಲ್ಲಿ ಆಗ್ಬೋದು. ಏನೋ ಭಾವನಾತ್ಮಕವಾಗಿ ನಂಗೆ ತುಂಬಾ ಟಚ್ ಆಗುತ್ತೆ. ಅದ್ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅದ್ ಯಾವ ರೀತಿ ನಮ್ಗಾಗುತ್ತೆ ಅಂತ. ಬಟ್ ತುಂಬಾ ಸರಿ ನನ್ಗೇನಾದ್ರು ಯಾರು ಕಷ್ಟದಲ್ಲಿದ್ದಾಗ ಅಥವಾ ಸಾವುಗಳಾದಾಗ ನನ್ಗೆ ಗೊತ್ತಿಲ್ದಂತೆ ಖಂಡಿತ ಹತ್ತಿದೀನಿ. ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ.
ಓಕೆ. ಇಷ್ಟು ವರ್ಷದಲ್ಲಿ ಸರ್ ನಾವು ಅಕ್ಕನೂ ಇದಾರೆ ಒಬ್ರು, ಅವ್ರು ಬೆಂಗಳೂರಲ್ಲಿರೋದು. ಇಷ್ಟು ವರ್ಷದಲ್ಲಿ ನನ್ನ ಅಣ್ಣ ನಮ್ಮ ಮೇಲೆ ಕೈ ಮಾಡಿರೋದಾಗ್ಲಿ ಒಂದ್ ಅಂತಾನು ಸುಧಾ ನಮ್ನ ಬೈದಿದ್ದಿಲ್ಲ ಸರ್. ನೋಡ್ತೀವಿ, ನೆನ್ಪಿಸ್ಕೋತೀನಿ ಅಂದ್ರೂ ಅದ್ ಚಾನ್ಸ್ ಇಲ್ಲ ಸರ್. ಅಷ್ಟು ನಮ್ಗೆ ಪ್ರೀತಿಯಿಂದ ನೋಡ್ಕೊಂಡು ನಮ್ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಿದ್ದಾರೆ. ಓಕೆ. ತುಂಬಾ ಮೂಮೆಂಟ್ ಗಳನ್ನ ಫ್ಯಾಮಿಲಿ ಆಕ್ಚುಲಿ ಮಿಸ್ ಮಾಡ್ಕೊಳ್ಳುತ್ತೆ ಹಬ್ಬ ಹರಿದಿನಗಳಲ್ಲಿ, ಮತ್ತು ಬೇರೆ ಬೇರೆ ಏನೋ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಸ್ ಇರುತ್ತೆ, ಅಲ್ಲೆಲ್ಲೋ ಹೋರಾಟ ನಡೀತಾ ಇರುತ್ತೆ, ನೀವೆಲ್ಲರೂ ಇಲ್ಲಿ ಒಂದ್ ಕಡೆ ಫಂಕ್ಷನ್ ಅಲ್ಲಿ ಇರ್ತೀರಿ, ಮನಸ್ಸು ಒಪ್ಕೊಳ್ಳೋದಿಲ್ಲ. ಆ ತರದ ಸನ್ನಿವೇಶಗಳು ಯಾವ್ದಾದ್ರು ಇದೆಯಾ ಅಂತ? ಸರ್ ಅದು ಅವ್ರು ಏನೇ ಫಂಕ್ಷನ್ ಇರ್ಲಿ, ಅದ್ ಎಲ್ಲೇ ಹೋಗಿ ಎಷ್ಟೇ ಹೊತ್ತಾದ್ರೂ ಅದು 1 ಗಂಟೆ ರಾತ್ರಿ ಆಗ್ಲಿ ನಮ್ನ ಬಂದು ಅವರು ನೋಡ್ಕೊಂಡು ಹೋಗ್ತಾರೆ ಸರ್. ಫ್ಯಾಮಿಲಿ ಅಂತ ಬಂತು ಅಂದ್ರೆ ಅದ್ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇರ್ಲಿ, ಅದಕ್ಕೆ ಡಿಲೇ ಆದ್ರೂ ಪರವಾಗಿಲ್ಲ, ಒಂದ್ ವಿಸಿಟ್ ಕೊಟ್ಟಿ ಹೋಗ್ತಾರೆ. ಅದು ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಹೆಂಡತಿ ಮಕ್ಳಾಗಿರ್ಬೋದು, ಏನೇ ಆಗಿದ್ರು ಒಂದ್ ವಿಸಿಟ್ ಟೈಮ್ ಕೊಟ್ಟೆ ಕೊಡ್ತಾರೆ. ಬ್ಯಾಂಗ್ಳೂರ್ ಸರ್ ನಾವು ಅವ್ರ ಜೊತೆ ಕಾರಲ್ಲಿ ಹೋದ್ರೆ 10 ಸ್ಟಾಪ್ ಕೊಡ್ತಾರೆ ಸರ್. ರೋಡ್ ಸೈಡ್ ಅಲ್ಲಿ ಏನ್ ತಿನ್ಬೇಕು, ಯಾವ ಒಂದ್ ಮಗು ನಮ್ ಮಕ್ಳೇ ಆಗ್ಲಿ ಒಂದ್ ಏನಾರು ತಿನ್ಬೇಕು ಅಂತ ಅವ್ರಿಗೆ ಗೊತ್ತಾದ್ರೆ ಕಾರ್ ಸ್ಟಾಪ್ ಮಾಡಿ ನಮ್ ತಿನ್ನಿಸ್ಕೊಂಡ್ ಕರ್ಕೊಂಡ್ ಹೋಗ್ದೆ ಮುಂದೆ ಹೋಗಲ್ಲ ಸರ್. ಬೇಕು ಅಂತ ಎಲ್ಲಾರ್ದು ಗೊತ್ತು, ಯಾರ್ಯಾರ ಮನ್ಸಲ್ಲಿ ಏನೇನ್ ನೋಡ್ತಿರುತ್ತೆ, ಯಾರ್ಯಾರ್ಗೆ ಏನೇನ್ ಇಷ್ಟ, ಯಾವ್ದು ಹೋಟ್ಲ್ ಇರ್ತವೆ ಅವೆಲ್ಲ 12 ಗಂಟೆ ರಾತ್ರಿ ಆಗಿರ್ಲಿ ಸರ್, ನಮ್ಗೆ ತಿನ್ಸ್ಕೊಂಡೇ ಕರ್ಕೊಂಡ್ ಹೋಗೋದು. ಮಟನ್ ಚಿಕನ್ ಜಾಸ್ತಿ. ನಮ್ ತಿಂಡಿ ಊಟ ಮಾಡ್ಸಿಕ್ಕಿಲ್ಲ ಸರ್ ಇಲ್ಲಿ, ಅಲ್ಲಿಗೆ ನಡೀರಿ ಅಂತಾನೆ ಹೋಟ್ಲಿಗೆ. ಓಕೆ. ನೀವು ಮನೆಯವರೆಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಹೋಗಿರ್ತೀರಿ, ನೋಡಿರ್ತೀರಿ ಅಲ್ಲಿ ಜನರ ನಾಡಿ ಮಿಡಿತ ಹೇಗಿರುತ್ತೆ ಅಂತ. ರಿಸಲ್ಟ್ ಬಂದಾಗ ಇನ್ಫ್ಯಾಕ್ಟ್ ನಿಮ್ಗೂ ಕೂಡ ಒಂದು ದೊಡ್ಡ ಶಾಕ್ ಅದು. ಹೌದು, ಶಾಕ್ ಆಯ್ತು ಸರ್ ನಮ್ಗೆ. ಇಷ್ಟು ಕಮ್ಮಿ ಇದ್ರಲ್ಲಿ ಮತಗಳನ್ನ ತಗೋತಾರೆ ಅಂತ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್. ಬಟ್ ಬೇಜಾರಾಯ್ತು. ಆದ್ರೂನು ಇವ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಇನ್ನ ಮುಂದೆ ಬೆಳಿತಾರೆ. ಏನ್ ಕನ್ಸಿದೆ ನಿಮ್ಗೆ ಅಣ್ಣನ ಬಗ್ಗೆ? ಅಣ್ಣ ಈಗ ನಾವು ಅಂದ್ರೆ ಈಗ ಸೋತಿರ್ಬೋದು ಸರ್, ಆದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಅವ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಓಡಾಡ್ತಾರೆ ಅನ್ನೋದೊಂದು ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಸರ್. ಓಕೆ. ನಿಮ್ಮ ಅಣ್ಣ ಈ ಕ್ಷೇತ್ರಕ್ಕೆ MLA ಆಗ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ ಹಾಗೆ ಆಗ್ತಾರೆ. ಏನ್ ಮಾಡ್ಬೋದು ಅವ್ರು MLA ಆದ್ರೆ ಈ ಕ್ಷೇತ್ರಕ್ಕೆ? ಏನ್ ಮಾಡ್ಬೋದು ಅಂದ್ರೆ ಸರ್, ಈಗ ನೀವ್ ಏನೇನ್ ಫಾಲ್ಟ್ ನ ನೋಡ್ಕೊ ಬಂದಿದ್ದೀರೋ, ಈಗ ನೀವ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಸರ್ ಈ ಕ್ಷೇತ್ರದಲ್ಲಿ ಏನೇನ್ ಕಡಿಮೆ ಇದೆ, ಏನೇನು ತೊಂದರೆಗಳಿದೆ ಅಂತ, ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ ಸರ್. ಓಕೆ. ನಾನು ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಓಡಾಡ್ತಿರ್ತೀನಿ, ಅಲ್ಲಿ ಅವರ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಓಡಾಡ್ತಾರೆ. ಈ ಬಾರಿಯ ಚುನಾವಣೆಗೆ ನೀವ್ ಹೇಗೆ ಅವ್ರಿಗೆ ಸಹಕಾರ ಕೊಡ್ತೀರಿ ಅಂತ? ಎಲ್ಲಾರು ಓಡಾಡಿದೀವಿ ಸರ್, ಪ್ರತಿಯೊಬ್ರು ನಮ್ಮ ಮಕ್ಕಳಿಂದ ಪ್ರತಿಯೊಬ್ರು ಓಡಾಡಿದೀವಿ ಸರ್. ನಮ್ಮ ಇವ್ರ ಅಂದಿರು ಅತ್ತಿಗೆರು ಮಕ್ಕಳುಗಳು ವಂಶ ಓಡಾಡಿದೀವಿ ಸರ್. ಓಕೆ. ಮೇಡಮ್, ಇದು ಲೈಕ್ ಜನರಿಗೆ ಹೆಚ್ಚಾಗಿ ಇಂಪ್ಯಾಕ್ಟ್ ಆಗುದೇ ಹೆಣ್ಣು ಮಕ್ಕಳು ಬಂದು ಮಾತಾಡಿಸಿದಾಗ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳು ಬೇಗ ಕನೆಕ್ಟ್ ಆಗ್ಬಿಡ್ತಾರೆ. ಪಾಂಡವಪುರ ಕ್ಷೇತ್ರದಲ್ಲಿ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿನ ಹೆಣ್ಣು ಮಕ್ಕಳಿಗೆ ಆಕ್ಚುಲಿ ಏನ್ ನೀಡ್ ಇದೆ ಅಂತ ಸಮಸ್ಯೆಗಳ ವಿಚಾರದಲ್ಲಿ? ಸರ್, ಇಲ್ಲಿ ಸಮಸ್ಯೆಗಳು ಬಂತು ಅಂತಂದ್ರೆ ಒಂದು ಉದ್ಯೋಗ ಅವಕಾಶ ಬೇಕೇ ಬೇಕು ಸರ್. ಯಾಕಂದ್ರೆ ಈಗ ಎಲ್ಲಾ ವುಮೆನ್ ಇಂಡಿಪೆಂಡೆನ್ಸ್ ಕೇಳ್ತಾರೆ. ಸೊ ಹಂಗಾಗಿ ಉದ್ಯೋಗ ಅವಕಾಶ ಒಂದ್ ಬೇಕು. ಜೊತೆಗೆ ವಿಡೋಗೆ ಸ್ವಲ್ಪ ಆಚೆ ಬಂದು ಕೆಲಸ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಸಪೋರ್ಟ್ ಕೂಡ ಇರಲ್ಲ. ಸೊ ಆತರ ಸಪೋರ್ಟ್ಸ್ ಎಲ್ಲ ಬೇಕು ಸರ್. ಫಿನಾನ್ಷಿಯಲಿ ಸಪೋರ್ಟ್ ಬೇಕು, ಜೊತೆಗೆ ಎಮೋಷನಲಿ ಒಂದ್ ಸಪೋರ್ಟ್ ಬೇಕು. ಅದಕ್ ಒಂದು ಈ ಸುಮಾರು ಸಲ ಹೇಳ್ತಾರೆ ಸ್ತ್ರೀ ಶಕ್ತಿ ಸಂಘ ಎಲ್ಲ ಜಾಸ್ತಿ ಇದಾಗ್ಬೇಕು ಅಂತ, ಅದ್ರದ್ದೊಂದ್ ಬೇಕು ಸರ್ ಪಾಂಡವಪುರದಲ್ಲಿ. ಓಕೆ. ವೆಲ್ ಸರ್, ರಾಜಕೀಯ ನನ್ನ ಮನೆಯಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟೊಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಇದೆ, ಜನ ಕೂಡ ಹಾಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವವನ್ನ ಅರ್ಥಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಆಗಿರುತ್ತೆ. ಆ ಥರದ್ದು ಮಿಸ್ಟೇಕ್ ಆಯ್ತಾ ಕಳೆದ ಬಾರಿ ಚುನಾವಣೆಯಲ್ಲಿ ಅಂತ? ಇಲ್ಲ, ಒಂದು ನನಗನ್ಸಿದ್ದು ಸರ್, ಕಳೆದ ಬಾರಿ ಒಂದು ಪುಟ್ಟಣ್ಣಯ್ಯರ್ ತೀರ್ಕೊಂಡ ನೆಕ್ಸ್ಟ್ ಎಲೆಕ್ಷನ್ಗೆ ಸೋಲ್ತಾರೆ ಪುಟ್ಟಣ್ಣಯ್ಯರ್. ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾಮಿಲಿಗೆ ಒಂದ್ಸರಿ ಗೆಲ್ಸ್ಬೇಕು ಅನ್ನೋ ಆ ಅನುಕಂಪ ವರ್ಕೌಟ್ ಆಯ್ತು. ಜೊತೆಗೆ ಪುಟ್ಟರಾಜು ಅವ್ರನ್ನ ಸೋಲಿಸ್ಲೇಬೇಕು ಅಂತೇಳಿ ಒಂದ್ ಸ್ವಲ್ಪ ಆ ಒಂದು ವಾತಾವರಣ ಅವ್ರ ಪಕ್ಷದಲ್ಲೇ ಇತ್ತು. ಆ ಒಂದು ಪರಿಣಾಮ ನಮ್ಗೆ ಹೋದ್ಸರಿ ಮತ ಕಡಿಮೆ ಆಗೋದಕ್ಕೆ ಕಾರಣ. ಅದೊಂದು ದೊಡ್ಡ ಮಟ್ಟದಲ್ಲಿ ನಾವ್ ಎಲ್ಲೇ ಹೋದ್ರು ಕೂಡ ಹೇಳ್ತಾ ಇದ್ರು, ಅಣ್ಣ ಇದೊಂದ್ಸರಿ ಸುಮ್ನಿದ್ ಬಿಡಿ ಅಣ್ಣ, ದಯಮಾಡಿ ಇದೊಂದ್ಸರಿ ಗೆಲ್ಸ್ಬಿಡ್ತೀವಿ, ನೆಕ್ಸ್ಟ್ ಅದೊಂದು ಕಾಮನ್ ಡೈಲಾಗ್ ಬರ್ತಾ ಇತ್ತು. ಹಂಗಾಗಿ ಅದು ಮತ ಕಡಿಮೆ ಆಗೋದಕ್ಕೆ ನನ್ ಪ್ರಕಾರ ಪ್ರಮುಖ ಕಾರಣ. ಯಾರೇ ನೀವು ಕ್ಷೇತ್ರದಲ್ಲಿ ಯಾರೇ ಒಂದ್ ಸಣ್ಣ ಮಗು ಕೇಳಿದ್ರು ಹೇಳ್ತಾ ಇದ್ರು, ಈ ಸರಿ ಒಂದ್ 25-30 ಸಾವಿರ 30-35 ಸಾವಿರ ಈ ರೀತಿ ಓಡ್ತಕ್ಕಂತಾರೆ ಅಂತ. ಬಟ್ ನನ್ಗೆ ಕ್ಲಾರಿಟಿ ಇತ್ತು, ಹೆಚ್ಚು ಕಡಿಮೆ ಒಂದ್ 15-20 ದಿವಸದ ಮುಂಚೆನೆ
ಹೇಳ್ತಾ ಇದ್ದೆ ಮನೆಗೆ, ನಾವ್ ಈ ಸರಿ ಹೆಂಗಿದ್ರು ಗೆಲ್ಲಕ್ಕಾಗಲ್ಲ, ಬಟ್ ಒಂದು ಒಳ್ಳೆ ಪ್ರಮಾಣದಲ್ಲಿ ಓಟ್ ತಕೊಬೇಕು, ಅದೊಂದು ನಮ್ಮ ಅಸ್ತಿತ್ವಕ್ಕೆ ನೆಕ್ಸ್ಟ್ ಕಾರಣ ಆಗುತ್ತೆ ಅಂತ. ಬಟ್ ನಾನು ಇವತ್ತಿನ ತನಕ ಒಂದು ಓಟ್ ಕಡಿಮೆ ಆಗಿರ್ಬೋದು ಅನ್ನೋದು ಒಂದು ವಿಷಯ ಬಿಟ್ರೆ, ನಾನ್ ಮಾಡಿರೋಂತ ಜನಪರವಾದ ಕೆಲಸಗಳಾಗ್ಬೋದು ಅಥವಾ ನಾನ್ ಮಾಡಿರೋಂತ ಸಂಘಟನೆ ಆಗ್ಬೋದು, ಅದನ್ನ ಪಕ್ಷ ಗುರುತಿಸಿ ಇವತ್ತು ನನ್ನ 2ನೇ ಬಾರಿಗೆ ಜಿಲ್ಲಾಧ್ಯಕ್ಷನ್ ಮಾಡಿದೆ. ಹಂಗಾಗಿ ನನ್ಗೆ ನನ್ನ ಆತ್ಮಸಾಕ್ಷಿ ಒಪ್ಪ ರೀತಿನಲ್ಲಿ ಕೆಲಸ ಮಾಡಿದೀನಿ. ಮುಂದಿನ ದಿವಸಗಳಲ್ಲಿ ಬೇರೆ ರೀತಿ ಯಾವ ರೀತಿ ತಗೊಂಡೋಗ್ಬೇಕು, ಯಾವ ರೀತಿ ತಂತ್ರವೋ ಅಥವಾ ಪ್ರತಿತಂತ್ರವೋ ಅಥವಾ ಕುತಂತ್ರವೋ ಏನ್ ಮಾಡ್ಬೇಕು ರಾಜಕೀಯ ಮುಂದಿನ ದಿವಸಗಳಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಸ್ಬೇಕು ಅನ್ನೋ ಒಂದು ಹಠ ನನ್ನಲ್ಲಿದೆ. ಓಕೆ, ಸೊ ಸರ್, ನೀವು ಪ್ರಾಂಶುಪಾಲರಾಗಿದ್ದ ಕಾರಣ ಈ ಪ್ರಶ್ನೆ ಕೇಳ್ತೀನಿ. ಲೈಕ್ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿರೋದ್ರಿಂದಾಗಿ ಅವರಲ್ಲಿ ಒಂದೊಳ್ಳೆ ಸಂಸ್ಕೃತಿ ಇರುತ್ತೆ, ಒಂದೊಳ್ಳೆ ಬಾಂಧವ್ಯವನ್ನ ಇಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಜನರ ಜೊತೆ. ನೀವು ನೋಡಿರುವ ಹಾಗೆ ನಿಮ್ಮ ಮಗ ಯಾವ ತರದ ಪ್ರಿನ್ಸಿಪಲ್ಸ್ ಗಳನ್ನ ಹೆಚ್ಚು ಫಾಲೋ ಮಾಡ್ತಾರೆ ಅಂತ? ಏನ್ ಪ್ರಿನ್ಸಿಪಲ್ಸ್ ಏನಿಲ್ಲ, ಕರೆಕ್ಟ್ ಆಗಿ ಅವನ ಅದ್ರ ಬಗ್ಗೆ ಏನೇ ಅಂತ MLA ಆಗ್ತಾರೆ ಅಂತ ಇದೆಯಾ ನಿಮಗೆ ನಿರೀಕ್ಷೆ? ಬಟ್ ನನಗೆ ಇವನು ಎಲೆಕ್ಷನ್ ಬರೋ ತನಕಲೂ ನನ್ನನ್ನೇ ಯಾವ ಪಕ್ಷದಲ್ಲಿ ಅವನೇ ಅಂತ ಅಲ್ಲಿವರೆಗೂ ಪತ್ತೆ ಹಚ್ಚಿರ್ಲ ಯಾರುವೆ, ಹಂಗಿದ್ದೆ. ಆದ್ರೆ ಇವನ್ ಬರ್ಲಾಗಿ ಇವತ್ತು ಬಿಜೆಪಿ ಪಕ್ಷನ ಗುರುತಿಸ್ಕೊಂಡಿವಿ ಅಷ್ಟೇ ಹೊರತು ಅಲ್ಲಿವರೆಗೂ ನನ್ನ ಯಾವ ಪಕ್ಷದಲ್ಲಿ ಅವನೇ ಅಂತ ಒಬ್ರು ಪತ್ತೆ ಹಚ್ಚಿರಲ್ಲ. ಹಂಗಿತ್ತು. ಈಗೇನ್ ಮಾಡಿದ್ರೆ ತೋರ್ಸ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಈಗ ಚೇಂಜ್ ಆಗಿದೆಯಾ? ಜನರದ್ದು ಒಲವೆಲ್ಲ ಬಿಜೆಪಿ ಕಡೆ ಇದೆಯಾ? ಇನ್ನೂ ಪರಿವರ್ತನೆ ಆಗ್ಬೇಕು. ಓಕೆ, ಸಮಯ ತಗೊಳ್ಳುತ್ತಾ ಇನ್ನು ಹೇಗೆ ನೋಡೋದ? ಅಂದ್ರೆ ಈಗ ಅಣ್ಣ ಸಖತ್ ಗುರ್ತಿಸ್ಕೊಂಡಿದ್ದಾರೆ ಸರ್, ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಒಂದ್ ಯಾರೇ ಈಗ ಅಣ್ಣ ಗುರ್ತಿಸ್ಕೊಳ್ಳೋದ್ರ ಜೊತೆಗೆ ನಾವು ಗುರ್ತಿಸ್ಕೊಂಡಿದೀವಿ ಸರ್. ಈಗ ನಾವು ಎಲ್ಲ ಒಂದ್ ರೋಡಲ್ಲಿ ಹೋಗ್ಬೇಕಾದ್ರೂ ನಾವು ಈಗ ಯಾವ್ದೋ ಒಂದ್ ಊರ್ಗ್ ಹೋಗಿದ್ದೆ ಈಗ ಲಾಸ್ಟ್ ವೀಕ್, ಅಲ್ಲಿ ಬೆಲ್ಲ ತಗೊಳ್ಳೋಣ ಅಂತ ಹೋಗಿದ್ದೆ ಸರ್ ಆಲೆ ಮನೆಗೆ. ಅಲ್ಲಿ ಹೋಗಿದ ತಕ್ಷಣ ನನ್ಗೆ ಅವ್ರು ಯಾರು ಅಂತಾನೆ ನನಗ್ ಪರಿಚಯ ಇಲ್ಲ. ಬಿಸಿ ಬಿಸಿ ಬೆಲ್ಲ ತೆಗ್ದು ಈಚೆ ಇಡ್ತಾ ಇದ್ರು, ತಗೊಳ್ಳೋಣ ಅಂತ ಹೋಗಿದ ತಕ್ಷಣ ನೀವ್ ಇಂದ್ರೇಶ್ ಅಣ್ಣ ಅವ್ರ ತಂಗಿ ಅಲ್ವಾ ಅಂತ ಅಂದ್ರು. ಹೌದು ಸರ್, ನಿಮ್ಗೆ ಹೆಂಗ್ ಗೊತ್ತು ಅಂತ ಅಂದೆ. ನಿಮ್ಮನ್ನ ನೋಡಿದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತ ಅಂದ್ರು. ಅವಾಗ ಅಂತಾರೆ ಎಲ್ಲ ಕೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಸರ್. ಏನಾಗಿದೆ ಅಂದ್ರೆ ಮೊದ್ಲು TSG ಮಗ ಅಂತಿದ್ರು, ಈಗ ಏನಾಗದೆ ಇಂದ್ರೇಶ್ ತಂದೆ ಇಷ್ಟೇ ಆಗಿ ಡಿಫ್ರೆಂಟ್ ಆಗಿರೋದು ಏನಾಗದೆ. ಆಮೇಲೆ ಜೊತೆಗೆ ಈಗ ಯಾರದೇ ಅಡ್ರೆಸ್ ಕೇಳಿದ್ರು ಇಂದ್ರೇಶ್ ಮನೆ ಅಂದ್ರೆ ಸಲೀಸಾಗಿ ಬರ್ತಾರೆ ಇಲ್ಲಿ. TSG ಅಂತ ಅಂದ್ರೆ ನನ್ ಸ್ಟೂಡೆಂಟ್ ಯಾರವ್ರೆ ಅವ್ರಿಗೆ ಗೊತ್ತು, ಪಾಂಡವಪುರ ಜನಕ್ಕೆ ಗೊತ್ತು. ಬಟ್ ಇವತ್ವರೆಗೂ ಶಿವಣ್ಣಗೌಡ ಅನ್ನೋದು ಹೊರಗಡೆ ಯಾರಿಗೂ ಪ್ರಚಾರ ಇಲ್ಲ. ಒಂದು ಹೋಟೆಲ್ ಅಲ್ಲಿ ಫುಡ್ ಆರ್ಡರ್ ಮಾಡಿದ್ರು ಅಷ್ಟೇ ಸರ್. ಪಾಂಡವಪುರದಲ್ಲಿ ಏನಾದ್ರು ಹೋಮ್ ಡೆಲಿವರಿ ಕೇಳಿದ್ರೆ ಯಾರ ಮನೆ ಎಲ್ಲಿ ಅಡ್ರೆಸ್ ಅಂದ್ರೆ ಇಂದ್ರೇಶ್ ಅಣ್ಣನ್ ಮನೆ ಅಂದ್ರೆ ಸಾಕು, ಡೈರೆಕ್ಟ್ ಬಂದ್ಬಿಡ್ತಾರೆ ಸರ್. ಅವ್ರಿಗೆ ಲೊಕೇಶನ್ ಕಳ್ಸಂಗಿಲ್ಲ. ಹಂಗಾಗಿ ನಮ್ಮ ಅಣ್ಣನ್ಗೆ ರಾಜಕೀಯ ಇದೆ ಸರ್. ಯಾವತ್ತೋ ಒಂದು ದಿನ ರಾಜನ್ ತರ ಈ ಕ್ಷೇತ್ರದಲ್ಲಿ ಮೆರೆದೇ ಮೆರೀತಾರೆ ಸರ್. ಆಕ್ಚುಲಿ ಸಹೋದರಿಯರದ್ದು ಸಪೋರ್ಟ್ ಇದ್ಬಿಟ್ರೆ ಜಗತ್ತೇ ಗೆಲ್ಬಹುದು ಅಂತಾರೆ. ಇದಕ್ಕಿಂತ ಇನ್ನೇನ್ ಬೇಕು ಸರ್ ಅಂತ? ಖಂಡಿತ, ನನ್ ಅಕ್ಕ ಆಗ್ಬೋದು, ನನ್ ತಂಗಿ ಆಗ್ಬೋದು, ಮೊದ್ಲಿಂದಾನು ನನ್ಗೆ ತುಂಬಾ ಒಂದು ಒಳ್ಳೆ ರೀತಿನಲ್ಲಿ ಸಂಬಂಧ ಇದೆ ಜೊತೆನಲ್ಲಿ. ಇಬ್ರು ಬೆಂಗಳೂರಲ್ಲೇ ಇದ್ದದ್ದು, ಈಗಷ್ಟೇ ನನ್ ತಂಗಿ ಇಲ್ಲಿಗೆ ಶಿಫ್ಟ್ ಆದದ್ದು. ಮೊದ್ಲಿಂದಾನು ಅಷ್ಟೇ ಸರ್, ನನ್ಗೆ ಈಗಂತಲ್ಲ, ಓದ್ಬೇಕಾದ್ರಿಂದಾನು ನಮ್ಮ ಅಕ್ಕ ನಾನೇನಾದ್ರೂ ಓದೋ ಸಮಯದಲ್ಲಿ ಬೆಂಗಳೂರಿಗೆ ಹೋದ್ರೆ ಆಗ ನನ್ಗೆ ಒಂದ್ ಪ್ಯಾಕೆಟ್ ಮನಿ ಅಂದ್ಬಿಟ್ಟು ಒಂದು 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಕೊಟ್ಟು ಕಳಿಸ್ತಾ ಇದ್ದು. ಅವೆಲ್ಲ ನಮ್ಗೊಂಥರ ಈಗ್ಲೂ ಕೂಡ ಜ್ಞಾಪಕ ಇದೆ. ಒಂದು ಒಳ್ಳೆ ರೀತಿನಲ್ಲಿ ಯಾವಾಗ್ಲೂ ಅಷ್ಟೇ, ನಮ್ಗೇನೋ ಮದುವೆ ಆದ್ಮೇಲೆ ಅವರೇ ಬೇರೆ ನಾವೇ ಬೇರೆ ಆತರ ಏನಿಲ್ಲ. ಈಗ್ಲೂ ಏನೇ ಕಷ್ಟದ ವಿಷಯ ಆಗ್ಬೋದು, ಏನೇ ಸುಖದ ವಿಷಯ ಆಗ್ಬೋದು, ಇಡೀ ಒಟ್ಟಾರೆ ನಮ್ ಫ್ಯಾಮಿಲಿ ಜೊತೆಲಿ ಇರ್ತೀವಿ, ಒಗ್ಗಟ್ಟಾಗಿರ್ತೀವಿ. ಒಂಥರ ಎಲ್ಲರೂ ಒಂದು ಒಳ್ಳೆ ಸಂಬಂಧಗಳು ಇದೆ ಎಲ್ಲಾರ ಮಧ್ಯೆ. ಬಹುಶಃ ಜನ ಈ ಮನೆ ಹತ್ರನೂ ಬರ್ತಿರ್ತಾರೆ ಅಂತ ಅನಿಸ್ತದೆ, ಸಮಸ್ಯೆಗಳು ಹೇಳ್ಕೊಂಡು. ಎಷ್ಟು ಗಂಟೆಯಿಂದ ಬರಕ್ ಶುರು ಮಾಡ್ತಾರೆ? ಬರ್ತಾರೆ ಬೆಳಿಗ್ಗೆ 8 ಗಂಟೆಗೆ. ಮದ್ವೆ ಕಾರ್ಡ್ ಕೊಡೋರು, ಗೃಹ ಪ್ರವೇಶ ಮಾಡೋರು, ಎಲ್ರೂ ಹೆಸರು ಹಾಕಿಸ್ತಾರೆ. ಕೆಲವು ಸಲ ಅಣ್ಣ ಏನಾದ್ರು ಬ್ಯಾಂಗ್ಳೂರಲ್ಲಿ ಇಲ್ಲ ಔಟ್ ಆಫ್ ಸ್ಟೇಷನ್ ಇದಾರೆ ಅಂತ ಅಂದ್ರೆ ನನಗ್ ಕಾಲ್ ಮಾಡ್ತಾರೆ ಸರ್. ನಾನ್ ಮೈಸೂರಲ್ಲಿ ಇರೋದು, ಈಗ ಸ್ಟೇಯಿಂಗ್ ಮೈಸೂರು. ಡಾಕ್ಟರ್ ಬರಕ್ಕಾಗಲ್ಲ, ನೀನಾದ್ರೂ ಬಾ, ಅವರು ಕಾರ್ಡ್ ಎಲ್ಲ ಕೊಟ್ಟು ಕಾರ್ಡ್ ಅಲ್ಲಿ ನೇಮ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ, ನೀನಾದ್ರೂ ಬಾ ಅಂತ ನನಗ್ ಕಾಲ್ ಮಾಡ್ತಾರೆ ಸರ್. ರೆಗ್ಯುಲರ್ ಆಗಿ ಬರ್ತಿರ್ತಾರೆ ಸರ್. ಅಂದ್ರೆ ಕ್ಷೇತ್ರದಲ್ಲಿ ಎಲ್ಲಾರು ಇನ್ವಿಟೇಷನ್ ಕೊಡ್ಬೇಕು ಅಂದ್ರೆ ಇಲ್ಲಿ ಮನೆಗೆ ಹುಡ್ಕೊಂಡ್ ಬರೋದು, ಕೊಡೋದು. ಆಫೀಸ್ ಹತ್ರ ಬರ್ತಾರೆ, ಇಲ್ಲಿ ಬರ್ತಾರೆ, ನನಗ್ ಫೋನ್ ಮಾಡ್ತಾರೆ. ಕೆಲವರು ಬೆಂಗಳೂರಿಗೆ ಬಂದ್ ಕೊಡ್ತಾರೆ. ಆ ಒಂದೇನೋ ಪ್ರೀತಿ ಇದೆ ಸರ್ ಜನಗಳಲ್ಲಿ. ನಾನು ತೀರಾ ಹತ್ರದಿಂದ ನೋಡಿದೀನಿ, ಅದೊಂದ್ ಪ್ರೀತಿ ಇದೆ.
ನನ್ಗೆ MLA ಆಯ್ತಿನೋ ಮಿನಿಸ್ಟರ್ ಆಯ್ತಿನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜನಗಳ ಪ್ರೀತಿ ಸಿಕ್ಕಿದೆಯಲ್ಲ ಅದು ಎಲ್ಲಾ ಹುದ್ದೆಗಳಿಗಿಂತ ದೊಡ್ಡದು. ಅದನ್ನ ನಾನು ಸಾಯೋವರೆಗೂ ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದೇ ದೊಡ್ಡ ಜವಾಬ್ದಾರಿ, ಬೇರೆ ಇನ್ನೇನಿಲ್ಲ. ಆ ಪ್ರೀತಿ ನಾವೇನು ಮಾಡಿಲ್ಲ ಸರ್, ಅವ್ರಿಗೆ ಏನ್ ಮಾಡಿದೀವಿ, ಅವ್ರೇನ್ ವೈಯಕ್ತಿಕ ಜೀವನದಲ್ಲಿ ನಾವೇನೋ ಅವ್ರಿಗೆ ಏನೋ ಆರ್ಥಿಕವಾಗಿ ಸಹಾಯ ಮಾಡಿದೀವಿ ಅಂದ್ರೆ ಈಗೇನೋ ಯಾವ್ದೋ ಒಂದ್ ಸಾವನ್ ಮನೆಗೆ ಹೋಗಿರ್ತೀವಿ, ನಮ್ ಕೈಲಾದ ಸಹಾಯ ಮಾಡಿರ್ತೀವಿ. ಬಟ್ ಅವೆಲ್ಲಾನು ಮೀರಿ ನಮ್ಮನ್ನ ಇಷ್ಟಪಡ್ತಾರೆ, ನಮ್ಮ ಹತ್ರಕ್ ಬರ್ತಾರೆ ಅಂದ್ರೆ ಈಗ ನೋಡಿದ್ರಿ ಆಫೀಸಲ್ಲಿ ಅವ್ರಿಗೆಲ್ಲ ನಾವೇನು ಮಾಡಿಲ್ಲ. ಬಟ್ ಅವ್ದು ಏನೋ ಒಂದ್ ಪ್ರೀತಿ ಅಭಿಮಾನ ಇದೆಯಲ್ಲ, ಅದಕ್ಕೆ ನೀವು ಎಷ್ಟೇ ದುಡ್ಡು ಕೊಟ್ರು ಬೆಲೆ ಕಟ್ಟಕ್ ಆಗಲ್ಲ. ಆ ಪ್ರೀತಿ ಜನ ಕೊಟ್ಟವ್ರೆ, ಆ ಪ್ರೀತಿನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನನ್ ಮೇಲಿದೆ. ಆ ಪ್ರೀತಿನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ, ಅದು ಇಂಪಾರ್ಟೆಂಟ್ ಅಷ್ಟೇ. ಬೇರೆ ಇನ್ನೇನು ನಾನು MLA ಮಿನಿಸ್ಟ್ರು ಇನ್ನೊಂದು ಅವೆಲ್ಲವೂ ಸೆಕೆಂಡರಿ ಸರ್. ಜನರ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಮುಂದೆ ಎಲ್ಲವೂ ಕೂಡ ನಗಣ್ಯ. ಆ ಪ್ರೀತಿ ಸಿಗ್ಲಿ ಅನ್ನೋದಷ್ಟೇ ನನ್ನ ಒಂದು ಪ್ರಥಮ ಆದ್ಯತೆ ಅದಕ್ಕೆ. ಎಲ್ಲೋ ಒಂದು ಕಡೆ ಸರ್, ಜಿಲ್ಲೆಯ ಜವಾಬ್ದಾರಿಯ ಮೂಟೆ ಜಾಸ್ತಿ ಆದ ಕಾರಣ ಕ್ಷೇತ್ರದ ಕಡೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡೋದು ಕೂಡ ಕಷ್ಟ ಆಗುತ್ತಾ ಅಂತ ಕೆಲವೊಂದು ಸಂದರ್ಭಗಳಲ್ಲಿ? ಆಗಿದೆ, ಆತರ ಸುಮಾರು ಸರಿ ಆಗಿದೆ. ಕೆಲವು ಸರಿ ಇಲ್ಲಿ ಕ್ಷೇತ್ರದಲ್ಲಿ ಯಾವ್ದೋ ಮದ್ವೆ ಇರುತ್ತೆ, ನಮ್ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಕರೆದಿರ್ತಾರೆ. ಇನ್ ಕೆಲವು ಸರಿ ಧರ್ಮಸ್ಥಳದಲ್ಲಿ ಯಾವ್ದೋ ಒಂದು ಪ್ರತಿಭಟನೆ ಇದ್ದಾಗ ಅಲ್ಲಿ ಹೋಗ್ಬೇಕಾಗಿರುತ್ತೆ, ಇಲ್ಲಿ ಒಂದ್ ಯಾವ್ದೋ ಸಾವು ಅಟೆಂಡ್ ಮಾಡಕ್ಕಾಗಲ್ಲ. ಈ ರೀತಿ ಸುಮಾರು ಸರಿ ಆಗಿದೆ. ಇವತ್ತು ಈಗ ಬೆಳಿಗ್ಗೆ ಮೀನಾಕ್ಷಿ ಭವನರ ನಮ್ಮ ಇವ್ರು ಯಾರೋ ತೀರ್ಕೊಂಡಿದ್ರು, ಬೆಳಿಗ್ಗೆ ಇನ್ನೊಬ್ರು ಯಾರೋ ಸುಂಕತಣ್ಣೂರಲ್ಲಿ ತೀರ್ಕೊಂಡಿದ್ರು, ಇವತ್ ಬರಕ್ ಆಗ್ಲೇ ಅಲ್ಲ ಬೆಳಿಗ್ಗೆ. ಈ ರೀತಿ ಜವಾಬ್ದಾರಿಗಳಿದ್ದಾಗ ಕೆಲವು ಸರಿ ಮಿಸ್ ಆಗಿರೋಂತ ಸಂದರ್ಭ ಇದೆ. ಬಟ್ ಆದ್ರೂ ಕೂಡ ನಾನು ಇವೆಲ್ಲಾನು ಮೀರಿ ನನ್ ಕ್ಷೇತ್ರನೇ ಪ್ರಥಮ ಆದ್ಯತೆ. ಹಂಗಾಗಿ ಜಿಲ್ಲಾಧ್ಯಕ್ಷ ಆಗಿದ್ರು ಕೂಡ ಆ ಜವಾಬ್ದಾರಿ ಜೊತೆ ಈ ಜವಾಬ್ದಾರಿನೂ ಕೂಡ ನನ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಬಿಟ್ಟು ನನ್ ರಾಜಕಾರಣ ಮಾಡೋಂತ ಅವಶ್ಯಕತೆ ಏನಿಲ್ಲ. ನನ್ ಪ್ರಥಮ ಆದ್ಯತೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರನೇ. ಆ ದೃಷ್ಟಿನಲ್ಲಿ ಏನೇನ್ ಕೆಲಸ ಮಾಡ್ಬೇಕೋ, ಏನೇನ್ ಸಮಯ ಕೊಡ್ಬೇಕೋ ಅಷ್ಟು ಸಮಯನೂ ಕೂಡ ನಾನು ಇಲ್ಲಿಗೆ ಕೊಡ್ತೀನಿ. ಹಂಗಾಗಿ ಈ ಜಿಲ್ಲೆಯ ಜವಾಬ್ದಾರಿ ತಕೊಂಡ್ಮೇಲೆ ತುಂಬಾ ಕೆಲಸಗಳು ಜಾಸ್ತಿ ಆಗಿದಾವೆ, ಇಲ್ಲ ಅಂತೇನಿಲ್ಲ. ನಮ್ಮಲ್ಲಿ ತುಂಬಾ ಕಾರ್ಯಕ್ರಮಗಳಿರ್ತವೆ. ಈಗ ಸೇವಾ ಪಾಕ್ಷಿಕ ಅಂತ ನಡೀತು, ಟೋಟಲ್ ಒಂದು ತಿಂಗಳು ಕಾರ್ಯಕ್ರಮ. ಅದು ನರೇಂದ್ರ ಮೋದಿ ಹುಟ್ಟುಹಬ್ಬದ ಹಬ್ಬದಿಂದ ಸ್ಟಾರ್ಟ್ ಮಾಡಿ ಅಂಬೇಡ್ಕರ್ ಜಯಂತಿ ತನಕ ಮಾಡಿದ್ವಿ. ಈಗ ಆತ್ಮ ನಿರ್ಭರ್ ಭಾರತ್ ಅಂತ ನಡೀತಾ ಇದೆ. ಈ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಪಾರ್ಟಿನಲ್ಲಿ ಕಾರ್ಯಕ್ರಮಗಳಿರುತ್ತೆ. ಅದ್ರ ಮಧ್ಯೆ ಈ ಸರ್ಕಾರದ ವಿರುದ್ಧ ನಾವು ಕೆಲವು ಪ್ರತಿಭಟನೆಗಳು ಮಾಡುವಂತ ವಿಷಯಗಳಾಗ್ಬೋದು, ಅವ್ರ ವಿರುದ್ಧ ನಾವು ಧ್ವನಿ ಎತ್ತದಂತ ಕೆಲಸ ಆಗ್ಬೋದು, ಸುಮಾರು ಎಲ್ಲವೂ ಕೂಡ ಯಶಸ್ವಿಯಾಗಿದ್ದಾವೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ವಿ. ಮೂಡಾ ಸೈಟ್ 14 ಸಿದ್ದರಾಮಯ್ಯ ವಾಪಸ್ ಕೊಟ್ರು. ನಾವು ಬಿ ನಾಗೇಂದ್ರ ಅವ್ರದ್ದು ವಿರುದ್ಧ ಹೋರಾಟ ಮಾಡಿದ್ವಿ. ಮನಿ ಹಣ ಎಲ್ಲ ಹೊರಗಡೆ ಮಾಡಿರೋದು ಅದ್ರಲ್ಲಿ ಯಶಸ್ವಿ ಆದ್ವಿ. ಈ ಗುಂಡಿಗಳು ಮುಚ್ಚಿ ಅಂತೇಳಿ ಒಂದ್ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ರಸ್ತೆ ತಡೆ ಮಾಡಿದ್ವಿ. ಸೊ ಬೆಂಗಳೂರಲ್ಲಿ ಒಂದಷ್ಟು ಗುಂಡಿಗಳು ಮುಚ್ಚಿದ್ರು. ಈ ರೀತಿ ನಾವು ಪ್ರತಿಪಕ್ಷವಾಗಿ ನಮ್ದೇನ್ ಜವಾಬ್ದಾರಿ ಇದೆ, ನಾವೇನು ಪ್ರತಿಭಟನೆ ಮಾಡಿ ಆ ಜನಗಳಿಗೆ ನ್ಯಾಯ ದೊರಕಿಸ್ಬೇಕು, ಆ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ನಾವು ನಿಜವಾಗ್ಲೂ ಕೂಡ ಸಫಲ ಆಗಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ಪಾಂಡವಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನ ಒಂದು ಫ್ಯಾಮಿಲಿ ಅಂತಾನೆ ಭಾವಿಸಿರ್ತೀರಿ. ಇನ್ಫ್ಯಾಕ್ಟ್ ನಿಮ್ಮ ಭಾವನೆಗಳನ್ನ ಜನ ಅರ್ಥ ಮಾಡ್ಕೊಂಡಿದಾರ ಅಂತ? ಅಲ್ಲ, ಆ ಅರ್ಥ ಮಾಡ್ಕೊಂಡಿರೋದಕ್ಕೋಸ್ಕರ ಅಷ್ಟೇ ಜನ ಇವತ್ತು ಆ ಪ್ರೀತಿ ತೋರಿಸ್ತಿರೋದು. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಪ್ರೀತಿ ತೋರಿಸ್ತಿರ್ಲಿಲ್ಲ. ಒಂದೇನೋ ಅವ್ರಿಗೆ ಒಂದಿದೆ, ಇವನು ನಮ್ಮ ಈ ಮಣ್ಣಂದು, ನಮ್ಮ ಈ ಊರಿನ ಮಗ, ಇವ್ನ ಯಾವತ್ತಾರು ಒಂದಿನ ಬೆಳೆಸ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿದೆ. ಅದ್ ಯಾವತ್ತು ಫಲ ಕೊಡುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಜನರ ಭಾವನೆ, ಜನರದು ಮನಸ್ಥಿತಿ ಇದೆಯಲ್ಲ, ಅದನ್ನ ತೀರಾ ಹತ್ರದಿಂದ ನೋಡಿದೀನಿ. ಅವರು ನಮ್ಮ ಪಕ್ಷದರ್ ಅಲ್ದಂತೆ, ನಾನ್ ಬಿಜೆಪಿ ಅಂತಲ್ಲ, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ರೈತ ಸಂಘದಲ್ಲಿ ಆಗ್ಬೋದು, ಪ್ರತಿಯೊಬ್ರು ಕೂಡ ನನ್ ಬಗ್ಗೆ ಒಂದ್ ಒಳ್ಳೆ ಮಾತನ್ನ ಆಡ್ತಾರೆ. ಅದೊಂದು ಪಕ್ಷಾತೀತವಾಗಿ ಇವತ್ತಿನ ತನಕ ನಾನು ಎಲ್ಲೂ ಕೂಡ ಇವನು ಕೆಟ್ಟವನು ಅಥವಾ ಇವನು ಸರಿ ಇಲ್ಲ ಅನ್ನೋದು ಬರೀ ನಮ್ಮ ಪಾಂಡವಪುರ ಅಥವಾ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಅಲ್ಲ, ಇಡೀ ಜಿಲ್ಲಾದ್ಯಂತ ಯಾರು ಕೂಡ ಇವತ್ತಿನ ತನಕ ಮಾತಾಡಿರೋಂತ ಉದಾಹರಣೆಗಳಿಲ್ಲ. ಸರ್, ಅಲ್ಲೊಂದು ಫೋಟೋ ಇದೆ ನಿಮ್ಮ ಮದ್ವೆದು ಅಂತ ಅನಿಸ್ತದೆ. ಹೇಗೆ ಇಬ್ರದ್ದು ಲವ್ ಮ್ಯಾರೇಜ್? ಹೇಗೆ ತಮ್ಮ ಇಬ್ರದ್ದು? ಇಲ್ಲ ಸರ್, ಆಕ್ಚುಲಿ ಅರೇಂಜ್ ಮ್ಯಾರೇಜ್. ನನ್ನ ತಂಗಿ ಮದ್ವೆನಲ್ಲಿ ಬೀಗ್ ರೂಟ್ದಲ್ಲಿ ಒಂದ್ಸರಿ ಇವಳು ನೋಡಿದ್ದೆ. ಅದು ಬಿಟ್ರೆ ಹಸ್ಬೆಂಡ್ ಕಡೆ ರಿಲೇಟಿವ್ ಅಲ್ಲಿ ಬೀಗ್ ರೂಟಕ್ಕೆ ಬಂದಿದ್ದಾಗ ನಮ್ಮ ಅಣ್ಣ ಹುಡ್ಗಿನ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ, ಯಾರವ್ರು ಅಂತ ನನ್ನ ಅಕ್ಕನ ಮಗಳನ್ನ ಕೇಳ್ದಾಗ ಹೇಳಿ ಹಂಗೇನೆ ಅದ್ ಹಂಗೆ ಮೂವ್ ಆಗಿ ಮ್ಯಾರೇಜ್ ಅರೇಂಜ್ ಆಗಿ ಮದ್ವೆ ಆಗಿದ್ದು. ಅವ್ರು ನಮ್ಮ ಅಕ್ಕ, ಇನ್ನೊಬ್ರು ನನ್ ತಂಗಿ.
ಅಪ್ಪ ಅಮ್ಮ. ಅದು ಬೆಂಗಳೂರಲ್ಲೇ ಮದುವೆ ಆಗಿದ್ದದ್ದು, ಆವಾಗಿನ ಫೋಟೋ ಅದು. ಒಟ್ಟಾರೆ ಒಂದು ಒಳ್ಳೆ ರೀತಿನಲ್ಲಿ ನಮ್ಮ ಕುಟುಂಬದ್ದು ಏನು ಬೆಂಬಲ ಇದೆ ಅದ್ ಚೆನ್ನಾಗಿದೆ ಸರ್. ನನಗೆ ಅದೇ ಶ್ರೀರಕ್ಷೆ. ಕರೆಕ್ಟ್. ಆಮೇಲೆ ತುಂಬಾ ಅರ್ಥ ಮಾಡ್ಕೋತಾರೆ ಅಂತ, ಯಾಕೆಂತಂದ್ರೆ ಸಿಚುವೇಶನ್ ನ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಎಸ್ಪೆಷಲಿ ರಾಜಕೀಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವಂತವ್ರಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಂತ. ಖಂಡಿತ. ಅದು ಎರಡು ಹುದ್ದೆಗಳು ಕೂಡ ಫ್ಯಾಮಿಲಿಗೆ ಸಮಯ ಕೊಡಕ್ ಆಗೋದಿಲ್ಲ. ನಾನು ಮೊದ್ಲು ಹಾಸನಲ್ಲಿ ಅಲ್ಲೊಂದು ಮಿಷನ್ ಹಾಸ್ಪಿಟಲ್ ಅಂತಿತ್ತು, CSI ಮಿಷನ್ ಹಾಸ್ಪಿಟಲ್ ಅಂತ. ನಾನ್ ಡಿಗ್ರಿ ಮುಗಿಸಿದ್ಮೇಲೆ ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಗುರೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಗುರೂರಲ್ಲಿ ಪ್ರಾಕ್ಟೀಸ್ ಆದ್ಮೇಲೆ ನೈಟ್ ಬಂದು ಅಲ್ಲಿ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಗ್ಲೂ ಅಷ್ಟೇ, ಬೆಳಿಗ್ಗೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ ತನಕನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಜೀವನದಲ್ಲಿ, ತುಂಬಾ ಕಷ್ಟಪಟ್ಟು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಟು ನಮ್ ಫ್ಯಾಮಿಲಿನಲ್ಲಿ ತುಂಬಾ ಒಳ್ಳೆ ತಂದಿಂದ ಇದ್ ಮಾಡಿದ್ದಾರೆ ಸರ್. ಏರಿಯಾದವರೆಲ್ಲ ಒಳ್ಳೆ ಮಕ್ಳು, ನಿಮ್ಗೆ ಪುಣ್ಯ ಮಾಡಿದಿರಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಟೋದು ತಮಾಷೆ ಮಾತಲ್ಲ ಸರ್. ಬ್ಯಾಂಗ್ಳೂರಲ್ಲಿ ಕಟ್ಟೋದಂದ್ರೆ ಏನ್ ತಮಾಷೆ ಅಲ್ಲ. ಹಂಗಾಗಿ ತುಂಬಾ ಕಷ್ಟಪಟ್ಟು ಮುಂದೆ TSC ಮಾಸ್ಟರ್ ಇಂಥವ್ರು ಅಂತ ಇಲ್ಲಿವರೆಗೂ ಒಬ್ಬರ ಬಾಯಿನಲ್ಲಿ ನೀವೆಲ್ಲ ಟೌನ್ಗೆ ಹೋಗಿ ಕೇಳ್ಬಿಡಿ TSC ಹೆಂಗೆ ಅಂತ ಏನು ಅಂತ ಹೇಳ್ತಾರೆ. ಅದೇ ತರ ನಮ್ ಮಕ್ಕಳಿಗೂ ಆಗ್ಲಿ ನಮ್ಗಾಗ್ಲಿ ಯಾರಿಗೂ ಇವತ್ತುವರೆಗೆ ಬ್ಯಾಡ್ ನ್ಯೂಸ್ ಒಬ್ಬರದು ಬಂದಿಲ್ಲ ಸರ್. ಅಷ್ಟು ಚಿಕ್ಕ ವಯಸ್ಸಲ್ಲಿ ಈ ಊರನ್ನು ನಾವ್ ಇವತ್ತು ಹಿಂಗ್ ಕೆಳಗಡೆ ಹೋಯ್ತಾ ಇದ್ರೆ ಹೆಂಗ್ಸು ಸೆರಗೆ ಎಳಿತಾರೆ. ಅದು ರೇರು, ಎಲ್ಲಾರ್ಗು ಎಳಿಯಕ್ ಬರೋದಿಲ್ಲ. ಅದು ಒಂದ್ ಕಷ್ಟ ಸುಖ ಆಯ್ತು ಅಂತ ಅಂದ್ರೆ ಬನ್ನಿ TSC, ಬನ್ನಿ ಸರ್ ಒಂಚೂರು ಹಿಂಗ್ ಆಗದೆ ಪ್ರಾಬ್ಲಮ್ ಅಂತ ಇವತ್ತು ನಾನು ನ್ಯಾಯ ಮಾಡ್ಬೇಕು. ಆ ತರದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇವತ್ತವರೆಗೂ. ಅದೇ ಸರ್, ನನ್ನ ಅಣ್ಣ ತುಂಬಾ ಕಷ್ಟಪಟ್ಟಿದ್ದಾನೆ ಸರ್. ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ಅವ್ನ್ ಮೆಡಿಕಲ್ ಸೇರ್ಸ್ದಾಗ್ಲೂ ಕೂಡ ಅವನು ಸೈಕಲ್ ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದೆ ಸರ್. ಸೈಕಲ್ ಇತ್ತು. ಇವತ್ತು ಸುಧಾ ಸೈಕಲ್ ನ ನಾವು ಸೇಲ್ ಮಾಡಿಲ್ಲ. ಜೊತೆಗೆ ಅವ್ನ್ ಮೆಡಿಕಲ್ ಮಾಡ್ಬೇಕಾದ್ರೆ ಒಂದು ಸುಜುಕಿ ಸಮರಾಯಿ ಕೊಡ್ಸಿದ್ರು, ಅದನ್ನು ಸುಧಾ ಅವ್ರ ನೆನ್ಪೆ ಅಂತ ಇಟ್ಕೊಂಡಿದ್ದಾರೆ ಸರ್. ಅಷ್ಟು ಅವ್ನ್ಗೆ ಇದು ಸರ್. ಹಂಗಾಗಿ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ದೇವ್ರು ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಅಂತ ನಮ್ಗೆ ಅಂದ್ರೆ ಈಗ್ಲೂನು ಏನಿಲ್ಲ ಸರ್, ನಾವು ತುಂಬಾ ಚೆನ್ನಾಗಿದ್ದಾರೆ ಏನಿಲ್ಲ, ಬಟ್ ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೊಂದು ಹೆಸರಾಗ್ಬೇಕು ಅನ್ನೋದೊಂದು ಆಸೆ. ನಾವೂನು ಕೆಲ್ಸಕ್ಕೆ ಸೇರಿದಾಗ ನಮ್ಗೆ 500 ರೂಪಾಯಿ ಸಂಬಳ ಬರ್ತಿತ್ತು ಅಷ್ಟೇ. ಅಷ್ಟರಲ್ಲಿ ಮನೆ ಮೇಂಟೆನೆನ್ಸ್ ಅದು ಇದೆಲ್ಲ ಮಾಡ್ಕೊಂಡು, ಆಮೇಲೆ ಊರಲ್ಲಿ ಜಾಯಿಂಟ್ ಫ್ಯಾಮಿಲಿ, ಅದನ್ನ 13 ವರ್ಷ ನಾನು ಮೇಂಟೈನ್ ಮಾಡ್ಕೊಂಡು, ಆಮೇಲೆ ಇವರೆಲ್ಲಾರ್ನು ಓದಿಸಿ ಮದುವೆ ಮಾಡಿ ಮನೆ ಕಟ್ಟಿ, ಹಂಗೆ ನಮಗೂ ಹಿಂಸೆ ಆಗ. ಹಿಂಗಾಗಿ ರಾಜಕೀಯ ಕನ್ಸು ಇವತ್ತು ನೆನ್ನೆದಲ್ಲ ಸರ್. ನಮ್ ಮದ್ವೆ 18 ವರ್ಷ ಆಯ್ತು. ನನ್ ಮದ್ವೆ ದಿನದಿಂದನೂ ಹೇಳ್ತಿದ್ದಾರೆ ನಾನ್ ಪೊಲಿಟಿಕ್ಸ್ ಹೋಗ್ಬೇಕು ಅಂತ. ಬಟ್ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಲೈಕ್ ಎಲ್ರು ಕನ್ಸ್ ಕಾಣ್ತಾರೆ ಹಿಂಗ್ ಮಾಡ್ಬೇಕು ಅಂತ, ಬಟ್ ಎಲ್ಲಾರು ಅದನ್ನ ಸೀರಿಯಸ್ ಆಗಿ ತಗೊಂಡು ಆ ಗೋಲ್ ರೀಚ್ ಆಗೋದು ತುಂಬಾ ಜನ ಮಧ್ಯದಲ್ಲಿ ಈ ಅವ್ರಿಗೆ ಫೋಕಸ್ ಕಮ್ಮಿ ಆಗ್ಬೋದು. ಬಟ್ ನಾನ್ ಇವ್ರು ನೋಡ್ದಂಗೆ ಯಾವ್ದೇ ಕಾರಣಕ್ಕೂ ಫೋಕಸ್ ಕಮ್ಮಿನೇ ಆಗಿಲ್ಲ. ಅವತ್ತು ಏನು ನಿರ್ಧಾರ ಆಯ್ತೋ ಇವತ್ತು ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಇದ್ದಾರೆ. ಸೊ ಹಂಗಾಗಿ ಇದು ತುಂಬಾ ವರ್ಷದ ಕನ್ಸು. ಅದ್ ಯಾವಾಗ ಹುಟ್ಟು ಏನು ಕೊಡುತ್ತಂತ ಗೊತ್ತಿಲ್ಲ, ಬಟ್ ತುಂಬಾ ವರ್ಷದಿಂದ ಇದೆ ಅವ್ರಿಗೆ ರಾಜಕೀಯದ ಕನ್ಸು. ಯಾವ ಕಾರಣಕ್ಕೆ ಬಂತು ಸರ್ ರಾಜಕೀಯ ಆಸಕ್ತಿ? ಇಲ್ಲ ಸರ್, ನಂಗೆ ಚಿಕ್ಕದ್ರಿಂದನೂ ಏನೋ ಒಂಥರ ಬೇರೆ ಸಾಮಾಜಿಕ ಚಟುವಟಿಕೆಗಳು ತೊಡಗಿಸ್ಕೊಬೇಕು, ಒಂದು ಕಷ್ಟಗಳಲ್ಲಿ ಹೆಲ್ಪ್ ಮಾಡ್ಬೇಕು ಅನ್ನೋ ಚಿಕ್ಕದ್ರಿಂದನೂ ಇತ್ತು. ಯೂಶಲಿ ಮೂವೀಸ್ ಗಳಲ್ಲಿ ನೋಡಿದಾಗ ಅಥವಾ ಈ ಮಿನಿಸ್ಟರ್ಗಳು ಅಥವಾ ಮುಖ್ಯಮಂತ್ರಿಗಳೆಲ್ಲ ಹೋಗ್ಬೇಕಾದ್ರೆ ಒಂಥರ ಚಿಕ್ಕದ್ರಲ್ಲಿ ಅದೊಂದು ಆಸೆ, ನಾವು ಒಂದಿನ ಈ ರೀತಿ ಓಡಾಡ್ಬೇಕು, ಈ ರೀತಿ ಹೋಗ್ಬೇಕು ಅನ್ನೋದೊಂದು ಆಸೆ. ಆ ಆಸೆ ಇಲ್ಲಿ ತನಕ ತಂದು ನಿಲ್ಸಿದೆ ಅಷ್ಟೇ. ಅದು ಬಿಟ್ರೆ ನಮ್ಗೊಂದು ನಾನು ಬುದ್ಧಿ ಬಂದಾದ್ಮೇಲೆ ನನ್ಗನ್ಸದ್ದು ಈ ಕ್ಷೇತ್ರಕ್ಕೆ ಬಂದಾಗ ಸುಮಾರು ವಿಷಯಗಳು ಜನಗಳಿಲ್ಲಿ ಈಗ್ಲೂ ಕೂಡ ನಾನು ಬರ್ತಾ ನಿಮ್ ಕಾರಲ್ಲಿ ಮಾತಾಡ್ಕೊಂಡ್ ಬಂದೆ. ಮಂಡ್ಯ ಅಂದ್ರೆ ಇಂಡಿಯಾ ಅಂದ್ರೆ ಮಂಡ್ಯ ಅಂತ ಹೇಳ್ಕೊಂಡು ಅದೇ ರೀತಿ ಬಂದಿದ್ದಾರೆ ಹೊರತು ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಕೂಡ ಜನ ಸುಭಿಕ್ಷವಾಗಿ ನಾನು ಸಾಲ ಮಾಡದಂತೆ ಮನೆ ಕಟ್ತೀನಿ ಅಥವಾ ಸಾಲ ಮಾಡದಂತೆ ನನ್ನ ಮಕ್ಕಳು ಓದಿಸ್ತೀನಿ ಇದಿನ್ನೂ ಬಂದಿಲ್ಲ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬೇಕು. ನೀವು ಈ ಪಕ್ಕದ ಕ್ಷೇತ್ರ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಅಲ್ಲೊಂದ್ ಯಾವ್ದೋ ಶಾಹಿ ಗಾರ್ಮೆಂಟ್ಸ್ ಅಂತಿದೆ, ಅಲ್ಲೊಂದಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ. ಕ್ಯಾರ್ಪೇಟೆಗೆ ಹೋದ್ರೆ ಅಲ್ಲೊಂದ್ ಜಾಕಿ ಫ್ಯಾಕ್ಟ್ರಿ ಇದೆ, ಅಲ್ಲೊಂದು 3-4 ಸಾವಿರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ. ಫುಡ್ ಫ್ಯಾಕ್ಟ್ರಿ ಇದೆ. ಎಲ್ಲಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಒಂದೊಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದೆ. ಇಲ್ಲಿ ನಮ್ ಪಾಂಡವಪುರದಲ್ಲಿ ನೀವು ಬೆಳಿಗ್ಗೆ ಹೊತ್ತು ಸರ್, ಈ ಸರ್ಕಲ್ ಇಂದ ಮಂಡ್ಯ ಸರ್ಕಲ್ ಅಂತಿದೆ, ಈ ಗಾರ್ಮೆಂಟ್ ಹೋಗೋ ಹೆಣ್ಮಕ್ಳುಗಳೆಲ್ಲ
ಬೆಳಿಗ್ಗೆ ಹೊತ್ತು ಎದ್ದು ಅವ್ರ ಗಂಡನ್ಗೆ ಅಡಿಗೆ ಮಾಡಿ ಮಕ್ಳನ್ನ ಸ್ಕೂಲಿಗೆ ಕಳ್ಸಿ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನಕ್ ಸಮಯ ಇಲ್ದಂತೆ ಒಂದು ಆಟೋದಲ್ಲಿ ಹಿಂದೆ ಕೂತ್ಕೊಂಡು ತಿಂಡಿ ತಿನ್ನಕ್ ಎಲ್ಲಿ ಟೈಮ್ ಆಗ್ಬಿಡ್ತದ ಅಂದ್ಬಿಟ್ಟು ಪಾಪ ತಕೊಂಡು ಆಟೋದಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಿರ್ತಾರೆ. ಅದೆಲ್ಲ ನೋಡಿದೀವಿ ನಾವು. ಆಮೇಲೆ ರೈತರುಗಳಿಗೆ ತುಂಬಾ ಕಷ್ಟ ಇದೆ ಸರ್ ಇಲ್ಲಿ. ನಮ್ಗೆ ತರಕಾರಿ ಬೆಳಿ ಅಂತ ರೈತರುಗಳಿಗೆ ಲಾಟ್ರಿ ಹೊಡೆದಂಗೆ ಬೆಳೆ ರೇಟ್ ಸಿಕ್ಕಿದ್ರಷ್ಟೇ ಅವ್ರಿಗೆ ಇದಾಗುತ್ತೆ. ಇಲ್ಲ ಅಂದ್ರೆ ಅವರೆಲ್ಲೋ ಸಾಲ ಮಾಡಿ ತರಕಾರಿಗಳಿಗೆ ಔಷಧಿ ಹೊಡೆದು ಅವು ಏನೇನೋ ಕಷ್ಟ ಪಡ್ತಾರೆ. ಕೆಲವು ಸರಿ ಅವೆಲ್ಲ ಆಗ್ತಾ ಇಲ್ಲ. ಒಂದು ಒಳ್ಳೆ ರೀತಿನಲ್ಲಿ ಬೇರೆ ರೀತಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಆರ್ಥಿಕವಾಗಿ ಸದೃಢ ಆಗ್ಬೇಕು, ಇಲ್ಲೇ ಜೀವನ ಕಟ್ಕೋಬೇಕು, ಎಲ್ಲೂ ಗುಳೆ ಹೋಗ್ಬಾರ್ದು. ಈ ದೃಷ್ಟಿನಲ್ಲಿ ನಮ್ ಚಿಂತನೆ ಇದೆ. ಬಿಟ್ರೆ ನಾನೇನೋ ಯಾರು ಏನೋ ಮಾಡಿಲ್ದಿರೋದ್ ಮಾಡ್ಬಿಡ್ತೀನಿ ಆತರ ಏನಿಲ್ಲ. ಜನಗಳಿಗೆ ಒಂದು ಒಳ್ಳೆ ರೀತಿನಲ್ಲಿ ಅವ್ರ ಕಷ್ಟ ಸುಖದಲ್ಲಿ ನಿಂತು ಜನಗಳಿಗೊಂದು ಉದ್ಯೋಗ ಸೃಷ್ಟಿ ಮಾಡಿ ಅವ್ರು ಮಾಡ್ಕೊಂತಾರೆ ಸರ್. ಏನ್ ನಾವ್ ಯಾರ ಮನೆಗೂ ರಾಜಕಾರಣಿಗಳು ಹೋಗಿ ನಿನ್ ಮನೇಲಿ ಏನ್ ಪ್ರಾಬ್ಲಮ್, ನಿನ್ ಮನೇಲಿ ಏನಿಲ್ಲ. ರೋಡ್ಗಳು, ಆಸ್ಪತ್ರೆಗಳು ಅಥವಾ ಸ್ಕೂಲ್ಗಳು, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ರಾಜಕಾರಣಿಗಳದ್ದು ಕರ್ತವ್ಯ. ಅದು ಮಾಡ್ಲೇಬೇಕದು. ಅದೇನ್ ನಾನಿದ್ರು ಮಾಡ್ತೀನಿ, ಬೇರೆಯವ್ರಿದ್ರು ಮಾಡ್ತಾರೆ, ಇನ್ನೊಬ್ರಿದ್ರು ಮಾಡ್ತಾರೆ. ಅವೆಲ್ಲಾನು ಮೀರಿ ಜನಗಳಿಗೆ ಬದುಕು ಕಟ್ಕೊಳ್ಳೋದು ಇದೆಯಲ್ಲ, ಬದುಕು ಕಟ್ಕೊಂಡು ಅವ್ರೇ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದು ಇದೆಯಲ್ಲ, ಅದನ್ನ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಮಾಡ್ಬೇಕು ಅನ್ನೋದು ನಮ್ ದೊಡ್ಡ ಆಸೆ. ಆ ದೃಷ್ಟಿನಲ್ಲಿ ನಾನು ಬರ್ತಾ ಅದೇ ಹೇಳಿದೆ, ನಮ್ಗೊಂದು ದೊಡ್ಡ ವಿಪುಲವಾದ ಅವಕಾಶ ಬೇಕು. ನಮ್ಮ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ, ಪಾಸ್ ಔಟ್ ಆದವ್ರಿಗೆ ಎಲ್ಲಾರ್ಗು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು, ಜನ ಸ್ವಾವಲಂಬಿಗಳಾಗ ಅವರೇ ಜೀವನ ಕಟ್ಕೊಬೇಕು. ಆ ದೃಷ್ಟಿಯಿಂದ ನಮ್ ಚಿಂತನೆ ಇದೆ. ಓಕೆ ವೀಕ್ಷಕರೇ, ಈಗ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಬಿಜೆಪಿ ಕಾರ್ಯಾಲಯದ ಕಚೇರಿಗೆ ನಾವು ಬಂದಿದ್ದೀವಿ. ಇಂದ್ರೇಶ್ ಅವರನ್ನ ಸ್ವಾಗತ ಕೋರುವಂತಹ ರೀತಿಯಲ್ಲಿ ಜನರ ಒಂದು ಪ್ರಯತ್ನ. ಓಕೆ, ಇಲ್ಲಿ ಕ್ಷೇತ್ರದ ಆಫೀಸ್ ಇದೆ. ಏನ್ ಇಷ್ಟೊಂದ್ ಜನ ಸೇರಿಸ್ಬಿಟ್ಟಿದ್ದೀರಲ್ಲ ಕಾರ್ಯಕರ್ತರುಗಳು? ಎಲ್ಲ ಯೂಶಲಿ ಬಂದಾಗ್ಲೆಲ್ಲಾರು ಆಲ್ಮೋಸ್ಟ್ ಇಷ್ಟು ಜನ ಇರ್ತಾರೆ ನಮ್ ಜೊತೆ. ಯಾವಾಗ್ಲೂ ಬಂದಾಗ್ಲೆಲ್ಲಾರು ಒಂಥರ ನಮ್ದೆಲ್ಲ ಒಂಥರ ಕುಟುಂಬ ಇದ್ದಂಗೆ ಎಲ್ಲಾರು. ಯಾವಾಗ ಗೆಲ್ಲಿಸ್ತೀರಿ ಸರ್? ಈ ಬಾರಿ ಎಲೆಕ್ಷನ್ ಅಲ್ಲಿ ಗೆಲ್ತಾರ ಅಂತ? 2028ರಲ್ಲಿ MLA ಆಯ್ತಾರೆ, ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ ಇದ್ರೆ ಸಚಿವರಾಯ್ತಾರೆ. ಹೆಂಗೆ ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಗೆಲ್ಲ? ಸರ್ಕಂದ್ರೆ ಅವರ ಸಾಮಾಜಿಕ ಕಳಕಳಿಯ ಚಿಂತನೆಗಳು ಮತ್ತು ಅವ್ರು ಮಾಡ್ತಕ್ಕಂಥ ಕೆಲಸಗಳು, ಹಾಗಾಗಿ ನಮ್ಮ ಕ್ಷೇತ್ರದ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಹಳ ಇಷ್ಟ ಆಗಿದೆ. ಈಗ ಕಳೆದ 30-35 ವರ್ಷಗಳಿಂದಲೂ ನಮ್ಮ ಕ್ಷೇತ್ರದಲ್ಲಿ 2 ಕುಟುಂಬಗಳ ರಾಜಕಾರಣವನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಒಂದು ಹೊಸ ಮುಖ ಈ ಕ್ಷೇತ್ರದಲ್ಲಿ ಅಧಿಕಾರ ನಡೆಸಬೇಕು ಅಂತಕ್ಕಂಥದ್ದು ಜನರ ಆಶೆ ಆಗಿದೆ. ಹಾಗಾಗಿ 2028ಕ್ಕೆ ಡಾಕ್ಟರ್ ಇಂದ್ರೇಶ್ ಅವರು MLA ಆಗ್ತಕ್ಕಂಥದ್ದು 100ಕ್ಕೆ 1000 ಪಟ್ಟು ಖಚಿತ. ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಓಕೆ, ಈಗ ಇರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರ ಇರಬಹುದು, ಬಡವರು ಬಗ್ಗರು ಇರಬಹುದು, ಯಾವುದೇ ಸಾವು ಆಗ್ಲಿ, ಯಾವುದೇ ಮದುವೆ ಆಗ್ಲಿ ಅವ್ರಿಗೆ ಅಟೆಂಡ್ ಮಾಡಿ ಇವರು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಇದೇ ಪಾಂಡವ ಸ್ಟೇಡಿಯಂ ಅಲ್ಲಿ ಎಷ್ಟೋ ಲಕ್ಷ ಜನ ಸೇರಿ ಅವ್ರಿಗೆ BGS ಅಲ್ಲಿ ಆರೋಗ್ಯ ಶಿಬಿರ ಮಾಡಿ ಹಾಸ್ಪಿಟಲ್ ಕರ್ಕೋಗಿ ಆಪರೇಷನ್ ಮಾಡಿಸಿ ಅವ್ರನ್ನ ಮನಮರೆಯಾಗಿ ಬಿಟ್ಟಿದ್ದಾರೆ. ಅದು ಇವ್ರಿಗೆ ಹೆಗ್ಗಳಿಕೆ ಇದೆ. ಅಂಡ್ ದೆನ್ ಇವ್ರ ಬಗ್ಗೆ ಇವತ್ತೊಂದ್ ದಿವಸ ಬದಲಾವಣೆ ಆಗ್ತಾ ಇದೆ. 2 ಕುಟುಂಬ, ಮಂಜಣ್ಣ ಹೇಳ್ದಂಗೆ 2 ಕುಟುಂಬ ಇರೋದು. ಇನ್ನೊಂದು ಕುಟುಂಬ ಏನಾಗ್ತಾ ಇದೆ ಅಂದ್ರೆ ಇಂದ್ರೇಶ್ ಅಣ್ಣ ಉತ್ಪತ್ತಿ ಆಗ್ತಾ ಇದ್ದಾರೆ. ಅವ್ರಿಗೆ ಉಜ್ವಲ ಭವಿಷ್ಯವಾದಂತ ರಾಜಕಾರಣದಲ್ಲಿ ಇದೆ. ಇದು ನಮ್ಮ ಬಿಜೆಪಿ ಏನಾದ್ರೂ ಅಧಿಕಾರಿಗೆ ಬಂದ್ರೆ ಇಂದ್ರೇಶ್ ಅಣ್ಣ ಮಂತ್ರಿ ಆಗೋದ್ರಲ್ಲಿ ಯಾವುದೇ 2 ತರ ಮಾತಿಲ್ಲ. ಮಂತ್ರಿ ಮಾಡ್ತೀರಿ? 100% ಮಾಡ್ತೀವಿ. ಸರಿ 28ಕ್ಕೆ. ಸರ್, ಜನ ಮಂತ್ರಿ ಮಾಡ್ತೀನಿ ಅಂತಾರೆ, ಈ ಕ್ಷೇತ್ರದಲ್ಲಿ ಇರುವಂತವ್ರು ಫಸ್ಟ್ MLA ಆಗಿ ಅಂತಾರೆ. ಅಲ್ಲ ಸರ್, ಜನರಿಗೆ ಬಿಟ್ಟದ್ದು. ನಾವು ಕೆಲಸ ಮಾಡಂತದ್ ನಮ್ಮ ಕಾಯಕ. ನಾವೇನ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಿವಿ. ಅದೆಲ್ಲ ಕಾರ್ಯಕರ್ತರು ಇಚ್ಛೆ, ದೇವ್ರ ಇಚ್ಛೆ. ಅದ್ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನೋಡೋಣ, ಕಾದ್ ನೋಡೋಣ. ಒಟ್ಟಾರೆ ಏನಪ್ಪಾ ಅಂದ್ರೆ ಕಾರ್ಯಕರ್ತರು ಪ್ರೀತಿ ಇದೆಯಲ್ಲ ಸರ್, ಇದೊಂದು ಇದೆಯಲ್ಲ, ನೀವ್ ಏನ್ ಕೊಟ್ರು ಸಿಗೋದಿಲ್ಲ. ಅದಷ್ಟೇ ನಮ್ಗೆ ಮುಖ್ಯ. ಅದ್ ಬಿಟ್ಟು ಬೇರೆ
ಏನೋ ನಾನು ಮಂತ್ರಿ ಆಗ್ತೀನಿ ಅಥವಾ ಮುಂದೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಇವ್ರಗಳ್ದೆಲ್ಲ ಪ್ರೀತಿ ಇವ್ರ ವಿಶ್ವಾಸ ಇದೆಯಲ್ಲ ಅದಷ್ಟೇ ಇಂಪಾರ್ಟೆಂಟ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಸೊ ಮತ್ತೊಬ್ಬರನ್ನ ಮಾತಾಡಿಸ್ತೀನಿ. ವೆಲ್ ಸರ್, ಈಗ ಕಳೆದ ಬಾರಿ ಚುನಾವಣೆಯಲ್ಲಿ 6,000 ವೋಟ್ ಅಷ್ಟೇ ತಗೊಂಡಿದ್ರು, 4%. ಈ ಸತಿ ಪರ್ಸೆಂಟೇಜ್ ಜಾಸ್ತಿ ಹೇಗಾಗುತ್ತೆ ಅಂತ? ಕೆಲವು ಸಲ ಯೋಗ್ಯತೆ ಇರ್ತದೆ, ಯೋಗ ಕಡಿಮೆ ಇರ್ತದೆ. ಇಂದ್ರೇಶ್ ಅವರು ಮೋಸ್ಟ್ ಕ್ವಾಲಿಫೈಡ್, MLA ಆಗೋ ಎಲ್ಲಾ ಅರ್ಹತೆ ಅವ್ರಿಗಿದೆ. ಆಮೇಲೆ ಜನಾನುರಾಗನು ಕೂಡ ಇದೆ. ಜನರ ಮತ್ತ ಬಡವರ, ದಲಿತರ, ದೀನರ ನಾಡಿ ಮಿಡಿತವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು. ಎಸ್ಪೆಷಲಿ ಒಬ್ಬ ಶಾಲಾ ಶಿಕ್ಷಕರ ಮಗನಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದವ್ರೆ. ಈಗ ಬದಲಾವಣೆಯ ಪರ್ವ ಇಡೀ ದೇಶಾದ್ಯಂತ ಬೀಸ್ತಾ ಇದೆ. ಎಲ್ಲಿ ನೋಡಿದ್ರು ಜನ ಬದಲಾವಣೆ ಪರ್ವವನ್ನು ಬಯಸ್ತಿದ್ದಾರೆ. ಅದರಿಂದ ಪಾಂಡವಪುರ ಇದು ಪಾಂಡವರ ಜಾಗ. ನಾವು ಸುಮಾರು ವರ್ಷ ವನವಾಸ ಅನುಭವಿಸಿದೀವಿ, ಕೆಲವು ದಿವಸ ಅಜ್ಞಾತವಾಸನು ಅನುಭವಿಸಿ ಬಂದಿದೀವಿ. ಅವೆಲ್ಲ ಮುಕ್ತವಾಗಿ ಈಗ ಬರ್ಬೇಕು, ನಮ್ಗೆ ಧರ್ಮರಾಜ್ಯ ಈಗ ಸ್ಥಾಪನೆ ಆಗ್ಬೇಕು. ಅದರಿಂದ 28ಕ್ಕೆ ಆಗುತ್ತೆ, ಧರ್ಮರಾಜ್ಯ ಸಂಸ್ಥಾಪನೆ ಆಗುತ್ತೆ, ಇಂದ್ರೇಶ್ ಅವರು ಶಾಸಕರಾಗ್ತಾರೆ ಅಂತ ನಮ್ಮೆಲ್ಲಾ ಕಾರ್ಯಕರ್ತರ ಮತ್ತೆ ಈ ಕ್ಷೇತ್ರದ ಜನರ ನಾಡಿ ಮಿಡಿತ ಹಂಗಿದೆ. ಓಕೆ, ಕೆಲವರು ಹೇಳ್ತಾರೆ ಇಂದ್ರೇಶ್ ಅವರು ಶಾಸಕರಾದ್ರೆ ಇಂದ್ರಲೋಕ ಆಗ್ಬಿಡುತ್ತಾ ಮೇಲ್ಕೋಟೆ ಅಂತ. ಇರ್ಬಹುದು, ಅಮರಾವತಿ ಆಗ್ಬಹುದು. ಅಮರಾವತಿ ಆಗ್ಬಹುದು. ಗುಡ್. ಓಕೆ, ಅನೇಕ ಹೆಲ್ತ್ ಕ್ಯಾಂಪ್ ಗಳನ್ನೆಲ್ಲ ಮಾಡಿದ್ದಾರೆ. ಆದ್ರೂ ಯಾಕೆ ಸಹಾಯ ತಗೊಂಡವರು ಕೆಲವರು ಕೈ ಬಿಡುವಂತ ಪ್ರಯತ್ನಗಳಾಯ್ತು ಅಂತ ಸರ್? ಅಂತಂದ್ರೆ ಜನರು ಏನಾಗಿತ್ತು ಅಂತ ಅಂದ್ರೆ, ಈ ಕ್ಷೇತ್ರದ ಮಾಜಿ MLA ಆದಂತ ಪುಟ್ಟಣ್ಣಯ್ಯವರು ಮರಣ ಹೊಂದಿದ್ಮೇಲೆ ಅವ್ರ ಮಗ ಎಲೆಕ್ಷನ್ ನಿಂತಿದ್ರು. ಅವಾಗ ಒಂದ್ಸಲ ಸೋತ್ಬಿಟ್ರು. ಜನಗಳಿಗೆ ಏನಾಯ್ತು ಅಂತ ಅಂದ್ರೆ, ಅನುಕಂಪದ ಆಧಾರದ ಮೇಲೆ ಅವ್ರ ಮಗನ್ನ ಇದೊಂದ್ಸಲ ಗೆಲ್ಲಿಸ್ಬೇಕು ಎಂತಕ್ಕಂತ ಒಂದು ನಾಡಿ ಮಿಡಿತ ಎಲ್ಲರಲ್ಲಿ ಇತ್ತು. ಹಾಗಾಗಿ ದರ್ಶನ್ ಪುಟ್ಟಣ್ಣಯ್ಯವರು ನಮಗೆ ಹಾಕ್ಬೇಕಾದಂತ ಎಲ್ಲಾ ಮತಗಳನ್ನ ಆ ಕಡೆ ಒಂದು ಹೋಗಿರ್ಬೋದು ಅನ್ನೋದು ಬಿಟ್ರೆ ಬೇರೆ ತರದೇನಿಲ್ಲ. ಇವತ್ತಿಗೂ ಕೂಡ ನಮ್ಮ ಇಂದ್ರೇಶ್ ಅವರ ಚಾರ್ಮು ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಕೆಲಸಗಳಾಗ್ತಾ ಇದೆಯಾ ಸರ್? ಖಂಡಿತವಾಗಿ. ಯಾವ್ದು ಅವರು ಆಡಳಿತ ಪಕ್ಷದಲ್ಲಿ ಇವತ್ತು ಅವರು ರೈತ ಸಂಘದ ಹೋರಾಟಗಾರರು, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದು ಅವರ ವೈಯಕ್ತಿಕ ಸಂಬಂಧಕ್ಕೆ ಬಿಟ್ಟದ್ದು ಸರ್. ಯಾಕೆಂದ್ರೆ ಅವರು 1 ತಿಂಗಳಲ್ಲಿ ಇದ್ರೆ 10 ದಿನ ಅವ್ರು ಅಮೆರಿಕ ಕೊಟ್ಟೋಗ್ತಾರೆ. ಹಾಗಾಗಿ ಅವರವರ ಕಾರ್ಯಕರ್ತರೆಲ್ಲ ಸ್ವಲ್ಪ ವೈಮನಸ್ಸಿದೆ. ಹಾಗಾಗಿ ಏನಾಗಿದೆ, ಇವತ್ತಿನ ಕ್ಷೇತ್ರದ ಜನತೆ ಬದಲಾವಣೆನ ಬಯಸ್ತಾ ಇದ್ದಾರೆ ಸರ್. ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಈ 7,000 ಓಟ್ ತಗೊಂಡಿರ್ತಕ್ಕಂತ ಇಂದ್ರೇಶ್ ಅಣ್ಣವ್ರನ್ನ ಯಾಕೆ ಗುರುತಿಸ್ತಾರೆ? 35,000 40,000 ಓಟ್ ತಗೊಂಡಿರ್ತಾರೆ. ಸಂಘಟನೆ ನಮ್ ಪಕ್ಷ ಒಂದ್ ಕಡೆ ತಗೋಗ್ತಾರೆ, ಒಂದ್ ಜಿಲ್ಲೆಯಲ್ಲಿ ಒಂದ್ ನಾಯಕತ್ವ ಇದೆ ಅಂತ ಹೇಳಿ ಡಾಕ್ಟರ್ನ ಕಮಿಟ್ಮೆಂಟ್ ಕಾರ್ಯಕರ್ತರಾಗಿ ಲೀಡರ್ ಆಗಿರೋದವ್ರು. ಕಾರ್ಯಕರ್ತರ ನಾಡಿ ಮಿಡಿತ ಗೊತ್ತಿರ್ತಕ್ಕಂತ ಒಬ್ಬ ಯುವಕನ್ನ ಡಾಕ್ಟರ್ನ ಈ ಜಿಲ್ಲಾಧ್ಯಕ್ಷರು ಮಾಡಿದ್ರೆ ಇಡೀ ಜಿಲ್ಲೆ ನಾಯಕತ್ವ ತಗೋಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ರಾಜ್ಯದವರು ತೀರ್ಮಾನ ಮಾಡಿದ್ದಾರೆ. ನೀವು ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ಬೇಕು ಅಂತ ನಮ್ಗೆ. ಅವರು ಒಂದು ಕ್ಷೇತ್ರ ಅನ್ನೋದಕ್ಕಿಂತ ಇಡೀ ಜಿಲ್ಲೆ ನೋಡ್ಕೋಬೇಕಾದ ಜವಾಬ್ದಾರಿ ಇದೆ. ಸೊ ನೀವೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತೀರಾ? ನಮ್ಮ ಮನೆ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋನು ಆಗಲ್ಲ. ಬೇರೆ ಜೊತೆಗೆ ಸಮಾಜ ಜೊತೆಗೆ ನಮ್ಮನೇನು ಸಹ ಕಟ್ಕೋಬೇಕಲ್ಲ ನಾವು. ಹಂಗಾಗಿ ನಮ್ಮನೆ ಜೊತೆಗೆ ಈ ನಮ್ ಪಕ್ಷದ ಜೊತೆ ಕೆಲಸ ಮಾಡ್ತಾವ್ರೆ ಅವರು. ಹೇಳಿ ಸರ್, ಇವತ್ತು ಇಂದ್ರೇಶ್ ಅಣ್ಣರು ಅವ್ರು ಸೋತಿರ್ಬೋದು ಅಂದ್ ಮಾತ್ರಕ್ಕೆ ಅವ್ರು ಆವಾಗ್ಲೇ ಎಲ್ಲೋ ಹೋಗಿ ಕೂತ್ಕೊಬಿಡ್ತಾರೆ ಅನ್ನೋದ ನಮ್ಮ ಭಾವನೆಗಳಿಲ್ಲ. ಒಂದು ಆರೋಗ್ಯ ತಪಾಸಣಾ ಶಿಬಿರ ನನ್ನ ಸಲಹೆ ನಾನು ಕೊಟ್ಟದ್ದು ಅಲ್ಲಿ ಪಾಸ್ ಆಗೋಯ್ತು ಸರ್. ಎಷ್ಟು 1000 ಜನಕ್ಕೆ ಅವ್ರು ಇವತ್ತು ಆರೋಗ್ಯ ತಪಾಸಣೆಯಲ್ಲಿ ಅವರವರ ರೋಗಗಳ ಕಂಡಿಡಿಸಿ ಅವ್ರ ಮನಸ್ಸಿನಲ್ಲಿ ಅಪ್ಪ ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡಿದ್ರು ಅಂತಂದ್ರು. 650 ಜನಕ್ಕೆ 690 ಜನಕ್ಕೆ ಅವ್ರ ಕೈಯಿಂದ ಹಾಕಿ ಆಪರೇಷನ್ ಮಾಡ್ಸಾರೆ ಸರ್. ಅಪ್ಪ ನಿಮ್ ಇಂದ್ರೇಶ್ ಅಣ್ಣರಿಂದ ನಾನು ಬದುಕ್ತೆ, ಇದೆಲ್ಲೆಲ್ಲೋ ತೋರ್ಕೊಂಬಂದಿದೆ ಈ ತಲೆಯ, ನನ್ಗೆ ಯಾರು ಆಪರೇಷನ್ ಮಾಡಿಸ್ಕೊಟ್ರಿಲ್ಲ. ನಿಜವಾಗ್ಲೂ ಎರಡಾಳು ಹೆಂಗಸರು ಆಸ್ಪತ್ರೆಯಲ್ಲಿ ಕೇಳಿದ್ರು ನನ್ನ, ಅಣ್ಣ ದಯವಿಟ್ಟು ಫೋನ್ ಹಾಕಿ ಹೇಳ್ಬಿಡೋಣ, ನಮ್ ಇಬ್ರಾಳಿಗೆ ಏನೋ ಒಂಥರ ಕಾಯಿಲೆ ಅದ, ಆಪರೇಷನ್ ಮಾಡಿಸ್ಕೊಟ್ರಿ ಅಂದ್ರು. ತಕ್ಷಣ ನಾನು ಆ ಫೋನ್ ಹಾಕ್ತೆ, ನಾನು ಅಲ್ಲಿಂದ ಚುಂಚನಗಿರಿಯಿಂದ. ತಕ್ಷಣಕ್ಕೆ ಅವ್ರಿಗೆ HOD ಗಿಡ ಅವರು ಅದ್ಯಾರಾದ್ರೂ ಹೋಗಿ ಮೀಟ್ ಮಾಡಪ್ಪ, ನಿನ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಅಂದ್ರು. ನಾನೇ ನನ್ಗೆ ಹಾರ್ಟ್ ಅಟ್ಯಾಕು ನನ್ಗೆ ಆಯ್ತದೆ ಅಂತ ಗೊತ್ತಿರಲಿಲ್ಲ. ತಕ್ಷಣ ಆಗೇ ಬಿಡ್ತು. ನಾನು 7 ಗಂಟೆಲೂ 8 ಗಂಟೆಲೂ ಅವ್ರಿಗೆ ಅಲ್ಲಿ ICU ಹಾಕಿದ್ರು ನನ್ನ. ಅಂತ ಕಷ್ಟದಲ್ಲೂ ನಾನು ಫೋನ್ ಮಾಡಿದೆ. ನನ್ನ ಅದೃಷ್ಟವೋ ಇಲ್ಲ ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನೇನು ಸರ್. ತಕ್ಷಣ ಎತ್ಬಿಟ್ರು. ಸರ್ ನನ್ನ ಪರಿಸ್ಥಿತಿ ಹಿಂಗ ಆಗದೆ, ಏನ್ ಮಾಡೋದ ಅಂತ ಅಂದೆ. ಅರ್ಧ ಗಂಟೆ ತಾಳಿ ನಮ್ ಕಡೆ ಒಬ್ಬರು ಬರ್ತಾರೆ ಅಲ್ಲಿಗೆ ಅನ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು 1 ವಾರ ಆದ್ಮೇಲೆ ಅವರು ನನ್ಗೆ 20,000 ರೂಪಾಯಿ ಬಿಲ್ ಆಗಿತ್ತು ಸರ್. ಕ್ಯಾನ್ಸಲ್ ಮಾಡಿಸಿದ್ರು. ಈಗಿರೋ ಒಂದು ಅಧಿಕಾರ ಸವಿನ ಉಂಡಿ ನಾವು ಇಂದ್ರಲೋಕದಲ್ಲಿವಿ ಚಂದ್ರಲೋಕದಲ್ಲಿವಿ ಅಂತ ಮಾಡ್ತಾವ್ರಲ್ಲ ಸರ್. ಅವರು
ಇಲ್ಲಿ ಗೆಲ್ಸು ಗಂಟ ಮಾತ್ರ 11 ಅಕ್ಷವಣಿ ಸೈನ್ಯ ಮಾಡಿಕೊಂಡು ಇವತ್ತು ನಾವು ಗೆದ್ದು ಬಿಡ್ತೀವಿ ಅನ್ನೋ ಮನಸ್ಸಲ್ಲಿ ಕುಂತು ಬಿಟ್ಟದೆ. ಪಾಂಡವರಿಗೆ 7 ಲಕ್ಷ ಸಾಕು ಅಕ್ಷವಣಿ ಸೈನ್ಯ ಇದ್ದದ್ದು, ಯಾರ್ ಗೆದ್ರು? ಹಂಗೆ ಆ ಭಗವಂತನ ಆಶೀರ್ವಾದ ನಮ್ಮ ಈ ತಾಲೂಕಿನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನರ ಆಸೆ ಅಂತೂ ಅದೇ. ಅಣ್ಣ ಈ ಸತಿ ಇಂದ್ರೇಶ್ ಅಣ್ಣವ್ರಿಗೆ ನಾವು ವೋಟ್ ಮಾಡುವಂತ ಚಾನ್ಸ್ ಅದೇ ಅಂತ ನನ್ಗೆ ಹೇಳೋರೆ. ಯಾಕೆ ಅಂದ್ರೆ ಅವರಲ್ಲಿ ಇರೋ ಸರಳತೆ, ಯಾವುದೇ ಬಡವ ಹೋದ್ರು ಬಾಪ ಇಲ್ಲಿ ಕೂತ್ಕೊಳ್ಳಿ, ನಿಮ್ ಕಷ್ಟ ಏನು ಅಂತ ಕೇಳ್ತಾರೆ, ಸ್ಪಂದಿಸ್ತಾರೆ. ಅದೇ ಅವ್ರಿಗೆ ಒಂದು ಆಧಾರ ಸ್ತಂಭ ಆಗ್ಬೋದು. ಹೌದು ಸರ್, ಗೆಲ್ಲಿಸ್ತೀರಿ? ಗೆಲ್ಲುವಂತ ವಾತಾವರಣ ಅದೇ. ನಾನು ಸುಮಾರು ಕಡೆ ಮಾಡಿ ಸರ್ವೆ ಮಾಡಿವ್ನಿ. ಈ ಸತಿ ಕೆಲವ್ರ ಬಗ್ಗೆ ಹಾಲಿ ನಿರಾಸಕ್ತಿ ಬಂದ್ಬಿಟ್ಟದೆ, ಅದು ಹೋಯ್ತು. ಯಾಕಂದ್ರೆ ಕ್ಷೇತ್ರದಲ್ಲಿ ಸರ್ ಪುಟ್ಟರಾಜ್ ಅವ್ರ ಕತೆ ಸರ್ ಹಂಗೆ ನಾನು ಹೇಳಿಲ್ವಾ, ಈಗ 11 ಅಕ್ಷವಣಿ ಸೈನ್ಯ ನನ್ನ ಹತ್ರ ಅದೇ ಅನ್ನೋದು ತುಂಬಾ ಅದೇ. ಅವ್ರಲ್ಲಿ 7 ಅಕ್ಷವಣಿ ಸಾಕು ಸರ್ ನಮ್ಗೆ, ಅದೇ ಸಾಕು. ಭಗವಂತನ ಆಶೀರ್ವಾದ ಬೇಕು. ಕ್ಷೇತ್ರದಲ್ಲಿ ಚುನಾವಣೆ ಆದ್ಮೇಲೆ ಇಂದ್ರೇಶ್ ಅವರು ಪಲಾಯನ ಮಾಡ್ಬಿಡ್ತಾರೆ, ಕ್ಷೇತ್ರ ಬಿಟ್ಟು ಹೊಟ್ಟೋಗ್ತಾರೆ ಅಂತೇಳಿ ಯಾರ ರಾಜಕಾರಣಿಗಳಿದ್ದಾರೋ ಮುಂಚೂಣಿಯಲ್ಲಿ ಅವರೆಲ್ಲರೂ ಕೂಡ ಅವ್ರ ಬಗ್ಗೆ ಬೇಕಾದಷ್ಟು ತರ ಮಾತಾಡಿದ್ರು. ಆದ್ರೆ ನಮ್ಮ ನಾಯಕರು ಈ ಕ್ಷೇತ್ರವನ್ನ ಬಿಟ್ಟು ಹೋಗದೆ ಈ ಜಿಲ್ಲಾಧ್ಯಕ್ಷರಾಗಿ ಸತತ 2ನೇ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ನಿರರ್ಗಳವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕುಗಳಿಗೂ ಕೂಡ ಅವರು ಭೇಟಿಯನ್ನು ಕೊಟ್ಟು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ನಮ್ದೊಂದೇ ಕ್ಷೇತ್ರ ಅಂತ ಅಲ್ಲೇನೆ ಎಲ್ಲಾ 7 ತಾಲೂಕುಗಳಿಗೂ ಎಲ್ಲಾ ಅಧ್ಯಕ್ಷರುಗಳನ್ನ ಜೊತೆಗೂಡಿಸಿ ಎಲ್ಲಾ ಕಾರ್ಯಕರ್ತ ಒಗ್ಗಟ್ಟು ಮಾಡ್ಕೊಂಡು ಇವತ್ತು ನೀವು ನಡೆದ ಕೆರಗೋಡು ಒಂದು ಹನುಮ ಧ್ವಜದ ಒಂದು ಗಲಾಟೆ ನೋಡ್ಬೋದು. ಅದ್ರಲ್ಲಿ ಎಂತ ಹೋರಾಟವನ್ನು ಕೊಟ್ರೆ ಇಡೀ ರಾಜ್ಯದ ಎಲ್ಲಾ ನಾಯಕರುಗಳು ಒಂದು ಕೆರಗೋಡಿಂದ ಮಂಡ್ಯದವರೆಗೂ ಪಾದಯಾತ್ರೆಯನ್ನ ಹಮ್ಮಿಕೊಂಡ್ರು. ಆ ಒಂದು ಕೀರ್ತಿ ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು ಸಲ್ಲುತ್ತೆ. ಅದಲ್ಲದೆ ಕರ್ನಾಟಕ ಸರ್ಕಾರದ ವಿರುದ್ಧ ಬೆಂಗಳೂರಿಂದ ಮೈಸೂರುವರೆಗೆ ಕಾಲ್ನಡಿಗೆ ವಿರುದ್ಧ ಇಡೀ ನಮ್ಮ ಜನಾಕ್ರೋಶ ಒಂದು ಯಾತ್ರೆಯನ್ನ ಹಮ್ಮಿಕೊಂಡಿತ್ತು. ಅದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು ಬೃಹದ ಒಂದು ಸುಮಾರು ಒಂದು 25,000ಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ನಾವು ಪಾದಯಾತ್ರೆಯನ್ನು ಜೊತೆಯಲ್ಲಿ ಕೈಗೊಂಡ್ವಿ. ಆ ಒಂದು ಹೆಗ್ಗಳಿಕೆ ನಮ್ಮ ಇಂದ್ರೇಶ್ ಅವ್ರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲದೆ ಈಗ ಮೊನ್ನೆ ನಡೆದಂತ ಮದ್ದೂರು ನಡೆದಂತ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರುಗಳನ್ನ ಎಲ್ಲರೂ ಕರೆಸಿ ರಾತ್ರಿ 11-12 ಗಂಟೆ ಆದ್ರೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಿಂತ್ಕೊಂಡು ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ಕೀರ್ತಿ ಅವ್ರು ಸಲ್ಲ. ಇಂಥ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಇಂದ್ರೇಶ್ ಅವರು. ಹಾಗಾಗಿ ಜನರ ಮನಸ್ಸಿನಲ್ಲಿ ಡಾಕ್ಟರ್ ಇಂದ್ರೇಶ್ ಅವರು MLA ಆಗ್ಬೇಕು ಅಂತಕ್ಕಂಥ ಆಶಯ ಎಲ್ಲರಲ್ಲೂ ಇದೆ. ಅದ್ಯಾವಾಗ ಫಲಿತಾಂಶ ಹೊರಬೀಳುತ್ತೆ ಅಂದ್ರೆ ಚುನಾವಣೆಯಾಗಿ ಅವ್ರ MLA ಅಂತ ಘೋಷಣೆ ಆದ್ಮೇಲೆ ಅವರ ಸಾಧನೆಗಳೇನೋದು ಇಡೀ ಜನಕ್ಕೆಲ್ಲ ಅವಾಗ ನಾವು ವಿಸ್ತರಣೆ ಮಾಡ್ತಕ್ಕಂಥ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಆಗುತ್ತೆ ಅನ್ನೋದನ್ನ ನಾ ಹೇಳ್ತೇವೆ. ಸಿದ್ದರಾಮಯ್ಯ ಕೆಟ್ಟ ಆಡಳಿತನೂ ಒಂದು ಕಾರಣ ಆಯ್ತದ ಸರ್. ನೀವೇ ನೋಡ್ತಾ ಇದ್ದೀರಲ್ಲ, ಇವತ್ತು ಅವ್ರು ಏನೇನ್ ಮಾಡವ್ರೆ. 50-60 ತೆರಿಗೆ ಏರ್ಸಿದ್ರು. ನಾನು ಆ ಗ್ಯಾರಂಟಿ ಈ ಗ್ಯಾರಂಟಿ ಕೊಡ್ತೀನಿ, ಜನಕ್ಕೆ ಬೋರಂಟಿ ಬಿಡ್ತಾವ್ರೆ. ಈ ಮಕ್ಕಳಿಗೆ ರಚ್ಚೆ ಹಿಡ್ಕೊಂಡ್ರೆ ಏಳು ಮಾತು ಕೇಳಿದಾರೆ, ಹಿಂದೆ ಒಳಸುಂಟಿ ಕೊಡೋರು. ಈ ಗ್ಯಾರಂಟಿ ಒಳಸುಂಟಿ ಇದ್ದಾಗೆ ಜನಕ್ಕೆ ನಾವೇನ್ ನಿಮ್ಗೆ ಎಲ್ಲಾ ತಿಂಗಳು ಹಾಕ್ತೀನಿ ಅಂತ ಹೇಳ್ತೀರ ಧೋರಣೆ ಮಾತಾಡ್ತಾರೆ. ಅಧಿಕಾರ ಮದ ಅವ್ರಿಗೆ ಹಾಲಿ ಮೀರಿ ಹೊಂಟೋಗದೆ ಸರ್. ಇಂಥ ಸರ್ಕಾರ ಇರಬಾರ್ದು, ಇಂಥ ಮುಖ್ಯಮಂತ್ರಿ ಇರಬಾರ್ದು. ಯಾಕೆ ಅಂದ್ರೆ ಇವತ್ತು ಹಿಂದೆ ನಾನೇ ಚಿಕ್ಕೋನು, ಮುಸಲ್ಮಾನರಿಗೂ ನಮ್ಗೂ ಒಂಥರ ಅಣ್ಣ ತಮ್ಮ ರೀತಿ ಬೆಳಕ ಬಂದಿದ್ದು ಸಂಬಂಧಗಳು. ಇವತ್ತು ಏನ್ ಮಾಡ್ತಾವ್ರೆ ನೋಡಿ. ಅವ್ರಿಗೆ ಎಲ್ಲಾ ಸೌಲಭ್ಯನು ಕೊಟ್ಟಿ ಹಿಂದೂಗಳ ವಿರುದ್ಧ ಎತ್ತಿ ಎತ್ತಿ ಕಟ್ತಾವ್ರೆ. ಜಾತಿ ಬಿಜೆಪಿಯವರು ಕೋಮುವಾದಿಗಳು ಅಂತಾರೆ. ಪಕ್ಕಾ ಸಿದ್ದರಾಮಯ್ಯ ಕೋಮುವಾದಿ, ಜಾತಿವಾದಿ. ಇವತ್ತು ಆರ್ಥಿಕವಾಗಿ ನಾವು ಸಮೀಕ್ಷೆ ನಡೆಸ್ತೀವಿ ಅಂತ ಹೇಳ್ತಾವ್ರಲ್ಲ, ಪೂರ್ಣ ಏನು ಎಲ್ಲ ಕೋಟ್ಯಾಧಿಪತಿಗಳೇ ಇದಾರ ಕರ್ನಾಟಕದಲ್ಲಿ. ಅವ್ರೆಲ್ಲಾರು ಕೋಟ್ಯಾಧಿಪತಿಗಳು ಮಾಡಾರ? ಇವ್ರ ಕೈಲಿ ಆದದ? 65 ವರ್ಷ ಆಳಿ ಅವರೇ ಕೋಟ್ಯಾಧಿಪತಿಗಳು ಮಾಡಿಲ್ಲ ಸರ್. ಒಬ್ಬ ಪಿ ಚಿದಂಬರಂ ಕುಲದೀಪನಯ್ಯರು ಒಂದು ಲೇಖನ ಬರೆದಿದ್ರು. 20,000 ಕೋಟಿಯ ಲಂಡನ್ ನಲ್ಲಿ ಒಂದು ಫ್ಲಾಟ್ ತಗೊಂಡಿದಾರಂತೆ ಅವತ್ತಿನ ಕಾಲದಲ್ಲಿ. 20,000 ಕೋಟಿದ. ಇವತ್ತು ಕರ್ಗೆ 50,000 ಕೋಟಿಗಳಾಗಿದಾರಂತೆ. ಪ್ರಿಯಾಂಕರ್ಗೆ ಈ ನಾವು ಬೇರೆ ಭಾಷೆ ಬಳಸಬಾರ್ದು. ಅವನು ಮನುಷ್ಯನೇ ಅಲ್ಲ, ಅವನಿಗೆ ಯೋಗ್ಯತೆನೇ ಇಲ್ಲ ಆ ಸ್ಥಾನದಲ್ಲಿ ಕೂತ್ಕರಿಕೆ. ಅಂತವೆಲ್ಲನು ಮುಂದಕ್ಕೆ ಬಾಯಿ ಆಗ್ತಾನೆ. ಏನ್ ತಿಳ್ಕೊಂಡಿದ್ದಾನು? ಜನರ ಸಮಸ್ಯೆ ಏನದೆ ಗೊತ್ತಲ್ವಾ ಸರ್ ನಿಮ್ಗೆ? ಬಡವರು ಬಗ್ಗರಿಗೆ ಏನೇನ್ ಮಾಡ್ಬೇಕು ಅದನ್ನು ಮಾಡ್ಲಿ. ಆ ಸಂಘಟನೆ ಮಾಡ್ಬೇಕು, ಅವನ್ ಕೊಲೆ ಮಾಡ್ಬೇಕು, ಇವನ್ ಕೊಲೆ ಮಾಡ್ಬೇಕು, ಇವ್ರನ್ನ ದೂರ ಇಡ್ಬೇಕು, ಇದಲ್ಲ. ಪ್ರಿಯಾಂಕರ್ಗೆ ಅವ್ನ್ಗೇನ್ ಗೊತ್ತು ಬರ್ತಾನ? ಅವ್ರದೇ ಒಳ ಮೀಸಲಾತಿ ಅಂದಿ ಅವ್ರ ಕ್ಯಾಸ್ಟ್ನವ್ರಿಗೆ ಅವ್ರ ಪಂಗಡಕ್ಕೆ 40 ಜನ ಕೆಲಸ ಕೊಟ್ರೆ ಇನ್ನೊಂದ್ ಪಂಗಡಿಗೆ ಬರೀ 4 ಜನಕ್ಕೆ ಅಂತ ಕೆಲಸ ಕೊಡ್ತಾ ಇರ್ದವನು. ಹಾಲಿನ ಸ್ನೇಹಿತರು ದಲಿತ ಮುಖಂಡ್ರು ನನ್ ಜೊತೆಲಿ ಹೇಳವ್ರೆ, ಇಂಥವೆಲ್ಲ ಉತ್ಪತ್ತಿ ಮಾಡ್ಕೊಂಡು ಇಲ್ವಲ್ದವೆಲ್ಲ
ಟೆಕ್ನಿಕಲ್ ಮಾಡ್ಕೊಂಡಿ ತೆರಿಗೆ ಎಲ್ಲ ಏರಿಸಿ ಜನ ಇವತ್ತು ಕಣ್ಣು ಬಿಡ್ತಾವ್ರೆ. ಎಲೆಕ್ಷನ್ ಹತ್ರ ಬತ್ತು ಅಂದ್ರೆ 3 ತಿಂಗಳು ಕಂಟಿನ್ಯೂ ಆಗ್ತಾನೆ, ಯಾಕೆ ಅಧಿಕಾರ ಹಿಡಿಬೇಕಲ್ಲ. ಆಮೇಲೆ ಗೋವಿಂದ ಈಗ ಪ್ರತಿಯೊಂದು ಹೆಂಗಸರು ಇಂತ ನನ್ ಮಗನ್ಗೆ ಯಾಕೆ ಕೊಟ್ಟು ಓಟ ಅನ್ನೋ ಮಟ್ಟಕ್ಕೆ ಬಂದಿಳಿದವ್ರೆ. ಹೌದು. ಎಲ್ಲರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಕರೋನಾ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು ಇಡೀ ಕ್ಷೇತ್ರದ ಜನತೆಗೆ ಸ್ಯಾನಿಟೈಸರ್ ಕೊಡೋದಾಗ್ಬೋದು, ಫುಡ್ ಕಿಟ್ ಗಳನ್ನ ಕೊಡೋದಾಗ್ಬೋದು, ಜೊತೆಗೆ ವಿಶೇಷವಾಗಿ ಸ್ಯಾನಿಟೈಸರ್ ಸ್ಟ್ಯಾಂಡ್ ಅಂತ ಮಾಡ್ಸಿದ್ರು. ಅದನ್ನ ಪ್ರತಿ ಅಂಗಡಿಗಳಿಗೆ, ಪ್ರತಿ ಮಾರಾಟ ಮಳಿಗೆಗಳಿಗೆ ಉಚಿತವಾಗಿ ಕೊಟ್ವಿ. ಹಾಗೆ ನಮ್ಮ ಪಾಂಡುಪುರದಲ್ಲಿ ತರಕಾರಿ ಮಾರ್ತಕ್ಕಂತ ಪೌರ ಕಾರ್ಮಿಕರಿಗೆ ಅವ್ರಿಗೆಲ್ರಿಗೂ ಕೂಡ ಅವ್ರಿಗೆ ಬಿಸಿಲಲ್ಲಿ ಕೂರಬಾರ್ದು ಅಂತ ಹೇಳಿ ಛತ್ರಿ ವ್ಯವಸ್ಥೆಗಳನ್ನ ಕೊಡ್ತಾ ಈ ತರ ಈಗ ವಾಕಿಂಗ್ ಸ್ಟಿಕ್ ನ ಸುಮಾರು 15,000 ವಾಕಿಂಗ್ ಸ್ಟಿಕ್ ಗಳನ್ನ ನಾವು ನಮ್ಮ ಕ್ಷೇತ್ರದ ಜನತೆಗೆ ನಮ್ಮ ನಾಯಕರು ಕೊಟ್ಟಿದ್ದಾರೆ. ಇದೆಲ್ಲ ಜನರ ಮನಸ್ಸಿನಲ್ಲಿ ಇದೆ. ಅದನ್ನ ಯಾವಾಗ ಅಂತಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಮತವನ್ನ ಹಾಕಿ ಗೆಲ್ಸೋದ್ರ ಮೂಲಕ ನಾವು ಆ ಋಣವನ್ನ ತೀರಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಜನರ ಒಂದು ಅಭಿಪ್ರಾಯ ಹೊರಬೀಳ್ತಾ ಇದೆ. ಹಾಗಾಗಿ ನಮ್ ಜಿಲ್ಲಾ ನಾಯಕರು ಮುಂದಿನ ಬಾರಿ MLA ಆಗೋದ್ರಲ್ಲಿ ಅನುಮಾನ ಇಲ್ವೇ ಇಲ್ಲ. ಡನ್. ವೆಲ್ ಸರ್, ಜನ ಪಾಪ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇದು ಇಲ್ಲಿ ತಾಲೂಕ್ ಆಫೀಸ್ ಸರ್? ಓಕೆ ಓಕೆ. ಇದು ಬಿಜೆಪಿಯ ಕಚೇರಿ. ಕ್ಷೇತ್ರದಲ್ಲಿ ಜನ ಇಲ್ಲಿ ಬಂದು ಭೇಟಿ ಮಾಡ್ತಾ ಇರ್ತಾರೆ ಅನ್ಸುತ್ತೆ ಪ್ರತಿನಿತ್ಯ. ಸೊ ನೋಡಬಹುದು, ಇದು ಕಚೇರಿಯ ಆವರಣ. ಬಿಜೆಪಿ ಕಚೇರಿಯಲ್ಲಿ ತುಂಬಾ ನೆನಪಿನ ಕಾಣಿಕೆಗಳಿದೆ, ತುಂಬಾ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಜನ ತಮ್ಮ ನೆನಪಿನ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಫೋಟೋಗಳಿದೆ, ಮೋದಿ ಅವ್ರದ್ದಾಗಿರ್ಬಹುದು ಮತ್ತು ಕನಕದಾಸರದ್ದು, ಸಂಗೊಳ್ಳಿ ರಾಯಣ್ಣ ಅವ್ರ ಫೋಟೋ, ಹೀಗೆ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಂತಹವ್ರದ್ದು ಅನೇಕ ಫೋಟೋಗಳಿದೆ. ಮತ್ ನನಗ್ ಬಹಳ ವಿಶೇಷ ಅಂತ ಅನ್ಸಿರೋದು, ಇಲ್ಲಿ ಇಂದ್ರೇಶ್ ಅವ್ರ ಕುರ್ಚಿ ಇದೆ. ಕುರ್ಚಿಯ ಮತ್ತೊಂದು ಭಾಗದಲ್ಲಿ ಅಂಬರೀಶ್ ಅವ್ರ ಜೊತೆ ಇಂದ್ರೇಶ್ ಅವರು ಇರುವಂತಹ ಫೋಟೋ ಇದೆ. ಅಂಬರೀಶ್ ಅಂದ್ರೆ ಮಂಡ್ಯಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಸರ್. ಕಚೇರಿಯಲ್ಲಿ ಇನ್ಫ್ಯಾಕ್ಟ್ ತಂದೆ ತಾಯಿ ಫೋಟೋ, ಅವ್ರ ಫೋಟೋ ಹಾಕತ್ತೀವಿ. ನೀವು ಅಂಬರೀಶ್ ಅವ್ರ ಫೋಟೋ ಹಾಕೊಂಡಿದ್ದೀರಿ? ನಮ್ಮ ಮಂಡ್ಯ ಜಿಲ್ಲೆಗೆ ಮಂಡ್ಯದ ಗಂಡು ಅಂತಾನೆ ಹೆಸರುವಾಸಿಯಾಗಿರೋಂತ ಅಂಬರೀಶ್ ಅವ್ರಿಗೆ ಒಂದು ವಿಶೇಷವಾದ ಒಂದೇನೋ ಒಂದು ಸಂಬಂಧ. ಅವರು ಸಾವಾದಾಗಾದ್ರೂ ನೋಡಿರ್ಬೋದು ನೀವು, ಅಲ್ಲಿಂದ ಇಲ್ಲಿಗೆ ತಂದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಒಂದ್ ದಿನ ಇಟ್ಟು ಎಲ್ಲ ಅಂತಿಮ ದರ್ಶನ ಆದ್ಮೇಲೆ ಪುನಃ ಬೆಂಗಳೂರಿಗೆ ತಗೊಂಡೋದ್ವಿ. ಅಂದ್ರೆ ಅವರ ಅಂತ್ಯಕ್ರಿಯೆನಲ್ಲಿ ಅವರ ಅಂತಿಮ ದರ್ಶನ ಪಡೆಯಕ್ಕೂ ಕೂಡ ನಾನು ಹೋಗಿದ್ದೆ. ಚಿಕ್ಕದ್ರಿಂದನೂ ಕೂಡ ಅವ್ರ ಹೆಚ್ಚಿನ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ಮೊದ್ಲಿಂದನೂ ಅವ್ರ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ, ಅವ್ರ ಅಭಿಮಾನಿನೂ ಕೂಡ ನಾನು. ಹೌದು. ಓಕೆ. ಲೈಕ್ ಹೇಗೆ ಇನ್ಸ್ಪೈರ್ ಆಗ್ತಾರೆ ರಾಜಕೀಯವಾಗಿ ಆಗಿರಬಹುದು ಅಥವಾ ಒಬ್ಬ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಯಾಗಿ ಆದ್ರೂ? ಹೌದು. ಅಲ್ಲ, ಅವರು ಅಂಬರೀಶ್ ಅವ್ರ ವ್ಯಕ್ತಿತ್ವ ತಾವು ನೋಡಿದಿರಿ, ಕೇಳಿದಿರಿ. ಅಂದ್ರೆ ಅವ್ರದ್ದೊಂದು ಹೊರಟು ಮನೋಭಾವನೆ, ಮಾತಾಡಂತ ರೀತಿ ಆಗ್ಬೋದು, ಅವ್ರು ಬೈತಾ ಇದ್ದಂತ ರೀತಿ ಆಗ್ಬೋದು. ಅಂದ್ರೆ ಅದ್ ಮಾತಾಡಿದ್ರು ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಒಂಥರ ಮಾತೃ ಹೃದಯ, ಮಾತೃ ಪ್ರೇಮ ಇರ್ತಾ ಇತ್ತು. ಅದ್ರಲ್ಲೂ ಕೂಡ ಈ ಮಂಡ್ಯ ಭಾಗದಿಂದ ಬಂದ್ರು ಅಂದ್ರೆ ಒಂದು ವಿಶೇಷವಾದ ಪ್ರೀತಿ. ಕರೆಕ್ಟ್. ಅದು ಮೊದ್ಲಿಂದಾನು ಬೆಳೆಸ್ಕೊಂಡ್ ಬಂದಿದ್ರು ಅವರು. ಅದಕ್ಕೋಸ್ಕರ ಅಷ್ಟೇ ಮಂಡ್ಯ ಜಿಲ್ಲೆ ಜನತೆನೂ ಕೂಡ ಅವ್ರಿಗೆ ಏನ್ ಕೊಡ್ಬೇಕು ಪ್ರೀತಿನ, ಆ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಈಗ್ಲೂ ಕೂಡ ಅಂಬರೀಶ್ ಅಭಿಮಾನಿಗಳು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ತುಂಬಾ ಜನ ಒಂದು ಅವರನ್ನೇ ಪ್ರೀತಿಸುವಂತ ಒಂದು ವಿಶೇಷವಾದ ವರ್ಗ ಈಗ್ಲೂ ಕೂಡ ಇದೆ, ಅದ್ ಮುಂದೆನೂ ಕೂಡ ಇರುತ್ತೆ. ಓಕೆ. ಅಂಬರೀಶ್ ಅವರಿಗೂ ಕೂಡ ಅನೇಕ ಕನಸುಗಳಿರುತ್ತೆ, ಹೊಸ ಮುಖಗಳು ರಾಜಕೀಯಕ್ಕೆ ಬರ್ಬೇಕು ಅನ್ನುವಂತ ದೂರದೃಷ್ಟಿಯನ್ನ ಇಟ್ಕೊಂಡಿದ್ದಂಥವ್ರು. ನೀವು ಭೇಟಿಯಾದಾಗ ಅವ್ರ ಜೊತೆ ಏನಾದ್ರು ಹಂಚ್ಕೊಂಡಿದ್ರ ರಾಜಕೀಯವಾಗಿ ಬೆಳಿಬೇಕು ಅನ್ನುವಂತ ಆಲೋಚನೆ ಇದೆ ಅಂತಿಲ್ಲ? ಅವರು ಆಕ್ಚುಲಿ ಕರೆಕ್ಟ್ ಆಗಿ ಏನಾದ್ರು ಪೊಲಿಟಿಕ್ಸ್ ಮಾಡಿದ್ರೆ ಮೋಸ್ಟ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರೋ ಏನೋ ಗೊತ್ತಿಲ್ಲ. ಆ ಒಂದು ಸಾಮರ್ಥ್ಯ, ಆ ಒಂದು ಇದು ಇತ್ತು ಅವ್ರ ಹತ್ರ, ಪ್ರತಿಭೆ. ಆದ್ರೆ ಅವ್ರಿಗೆ ಕೊನೆ ಇದರಲ್ಲಿ ಅವರ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಅವ್ರದ್ದು ಬೇರೆ ರೀತಿನೇ ವ್ಯಕ್ತಿತ್ವ. ಅಂದ್ರೆ ಏನೋ ಅಷ್ಟು ಸೀರಿಯಸ್ ಆಗಿ ಎಲ್ಲಾನು ತೆಗೆದುಕೊಂಡು ಮಾಡೋಂತ ವಿಷಯದಲ್ಲಿ ಅಷ್ಟೊಂದು. ನಾನು ಒಂದ್ಸರಿ MLA ಚುನಾವಣೆ ಮಂಡ್ಯದಲ್ಲಿ ಗೆದ್ದಾದ್ಮೇಲೆ ಒಂದ್ಸರಿ ಅಭಿನಂದಿಸೋದಕ್ಕೋಸ್ಕರ ಅವರ JP ನಗರ್ ಮನೆಗೆ ಹೋದಾಗ ಒಂದು ಹೆಚ್ಚು ಕಡಿಮೆ ಒಂದು 20-25 ನಿಮಿಷ ನಮ್ ಜೊತೆ ಮಾತಾಡಿದ್ರು. ಅಂದ್ರೆ ಅವರ ಆ ಕನಸುಗಳು, ಮಂಡ್ಯ ಜಿಲ್ಲೆ ಆ ತರ ಆಗ್ಬೇಕು, ಈ ತರ ಆಗ್ಬೇಕು, ಮಂಡ್ಯ ಜಿಲ್ಲೆ ಫ್ಲೈಓವರ್ ಆಗ್ಬೇಕಿತ್ತು ಒಳಗಡೆ, ಆ ರೀತಿ ಎಲ್ಲ ನಮ್ ಜೊತೆ ಮಾತಾಡಿದ್ರು. ಅಂದ್ರೆ ಒಟ್ಟಾರೆ ಮಂಡ್ಯ ಜಿಲ್ಲೆ ಬಗ್ಗೆ ಅವ್ರಿಗೆ ಇದ್ದದ್ದು ಒಂದು ವಿಶೇಷವಾದ ಪ್ರೀತಿ, ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಇದ್ದಂತ ಒಂದು ವಿಶೇಷವಾದ ಕಾಳಜಿ ಇತ್ತಲ್ಲ, ಅದು ಎಲ್ಲೋ ಒಂದ್ ಕಡೆ ಎಮೋಷನಲ್ ಆಗಿ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಮತ್ತೆ ಅವ್ರಿಗೂ
ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೊಂದು ಕಡೆ ನಿರ್ಮಲಾ ಆನಂದನಾಥರ ಒಂದು ಫೋಟೋ ಇದೆ, ಹಾಗೂ ಶಿವಕುಮಾರ ಸ್ವಾಮೀಜಿಗಳ ಫೋಟೋ ಕೂಡ ಗಮನಿಸಬಹುದು. ಇಬ್ರು ಕೂಡ ಅವರದ್ದೇ ಒಂದು ವ್ಯಕ್ತಿತ್ವದ ಮೂಲಕ ಮತ್ತು ದಾಸೋಹಗಳ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವಂತವ್ರು. ಇನ್ಫ್ಯಾಕ್ಟ್ ನಾವು ಮಾತಾಡ್ಲೇಬೇಕು ಅವರಿಬ್ಬರ ಬಗ್ಗೆಯೂ ಕೂಡ. ಲೈಕ್ ಶಿವಕುಮಾರ ಸ್ವಾಮೀಜಿಗಳಾಗಲಿ ಅಥವಾ ನಿರ್ಮಲಾನಂದನಾಥರಾಗಲಿ ಹೇಗೆ ಪ್ರತಿ ವಿಚಾರದಲ್ಲೂ ಬೆಳಕನ್ನ ಚೆಲ್ಲುವಂತ ಪ್ರಯತ್ನ ಮಾಡ್ತಾರೆ ಬದುಕಲ್ಲಿ ಮನುಷ್ಯನಿಗೆ ಅಂತ. ಖಂಡಿತ ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೋಸ್ಟ್ಲಿ ಒಂದ್ ದಿನನೂ ಸಾಕಾಗೋದಿಲ್ಲ ಅನ್ಸುತ್ತೆ. ಅವರ ಆ ವ್ಯಕ್ತಿತ್ವ, ಅವ್ರ ನಡ್ಕ ಬಂದ್ ರೀತಿ, ಅವರು ಸಮಾಜಕ್ಕೆ ಕೊಟ್ಟಂತ ಒಂದ್ ದೊಡ್ಡ ಸಂದೇಶ ಇದೆಯಲ್ಲ, ಅದೇ ನಮ್ಗೆಲ್ಲರಿಗೂ ಕೂಡ ಒಂದ್ ದೊಡ್ಡ ಮಾದರಿ ಅಂತ ಅನ್ಸುತ್ತೆ. ನನ್ನ ಸೌಭಾಗ್ಯನೋ ಏನೋ ಗೊತ್ತಿಲ್ಲ, ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ದುದ್ದಾ ಭಾಗದಲ್ಲಿ ಮಾಚಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಪ್ರತಿಮೆ ಮಾಡಿಸುವಂತ ಸೌಭಾಗ್ಯ ನನ್ಗೆ ಸಿಕ್ತು. ಅದನ್ನ ನಮ್ಮ ರಾಜ್ಯಾಧ್ಯಕ್ಷ ಇನ್ನೂ ರಾಜ್ಯಾಧ್ಯಕ್ಷ ಆಗಿರ್ಲಿಲ್ಲ ವಿಜಯೇಂದ್ರನ್ ಅವರು, ಉಪಾಧ್ಯಕ್ಷರಾಗಿದ್ರು ಬಿಜೆಪಿನಲ್ಲಿ. ಅವರೇ ಬಂದು ನಮ್ಮ ಸುತ್ತೂರು ಶ್ರೀಗಳು ಬಂದು ಶಿವಕುಮಾರ ಸ್ವಾಮೀಜಿ ಅವರ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರು. ಈಗಲೂ ಕೂಡ ನೀವು ಮಾಚಳ್ಳಿನಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಪ್ರತಿಮೆ ಇದೆ. ನಾನು ವೈಯಕ್ತಿಕವಾಗಿ ಹಲವಾರು ಬಾರಿ ಮಠಕ್ಕೆ ಭೇಟಿ ಕೊಟ್ಟಾಗ ಅವರು ಅಲ್ಲಿದ್ದಂತ ವಿದ್ಯಾರ್ಥಿಗಳಾಗ್ಬೋದು, ಅವ್ರು ಮಾಡ್ತಿದ್ದಂತ ತ್ರಿವಿಧ ದಾಸೋಹಗಳಾಗ್ಬೋದು, ಎಲ್ಲವೂ ಕೂಡ ಎಲ್ಲೋ ಒಂದ್ ರೀತಿ ನಮ್ಗೆಲ್ಲರಿಗೂ ಕೂಡ ಒಂಥರ ಪ್ರೇರಣೆ ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ. ಮತ್ತೆ ಇನ್ನು ನಿರ್ಮಲಾನಂದ ಮಹಾಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡೋದು ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಅತಿ ಒಂದ್ ದೊಡ್ಡ ಮಟ್ಟದಲ್ಲಿ ಮಠವನ್ನ ಕಟ್ಟಿದ ಕೀರ್ತಿ ಅಂದ್ರೆ ಬಾಲಗಂಗಾಧರ ಸ್ವಾಮೀಜಿಗೆ. ಮೊದ್ಲಿಂದನೂ ಕೂಡ ನಮ್ಮ ಒಕ್ಕಲಿಗ ನಾಥ ಸಂಪ್ರದಾಯ, ನೀವು ಇವರು ಕೂಡ ಯೋಗಿ ಆದಿತ್ಯನಾಥ್ ಕೂಡ ನಾಥ ಸಂಪ್ರದಾಯ. ಒಂದ್ ರೀತಿನಲ್ಲಿ ಸರ್ಕಾರ ಮಾಡಕ್ ಆಗದೇ ಇರೋಂತ ಕೆಲಸಗಳನ್ನು ಕೂಡ ಇವತ್ತು ಮಠಗಳು ಮಾಡ್ತಾ ಇದಾವೆ. ಸಿದ್ಧಗಂಗಾ ಮಠ ಆಗ್ಬೋದು, ನಮ್ಮ ಆದಿಚುಂಚನಗಿರಿ ಮಠ ಆಗ್ಬೋದು, ಸುತ್ತೂರು ಶ್ರೀ ಮಠಗಳಾಗ್ಬೋದು, ಎಲ್ಲವೂ ಕೂಡ ಒಂದ್ ರೀತಿನಲ್ಲಿ ಸಮಾಜಕ್ಕೆ ಒಳ್ಳೆ ಕೆಲಸವನ್ನ ಮಾಡ್ಕೊಳ್ತಾ ಇದಾರೆ. ಅಲ್ಲಿ ಯಾರು ಕೂಡ ಅವ್ರ ಹೆಂಡತಿ, ಅವ್ರ ಮಕ್ಕಳು ಅಥವಾ ಅವ್ರ ಚಿಕ್ಕಪ್ಪ ದೊಡ್ಡಪ್ಪತಿರ್ಗ ಆಸ್ತಿ ಬರ್ಕೊಳ್ಳೋದು ಏನೂ ಇಲ್ಲ. ಅವ್ರು ಏನೇ ತಂದು ಏನೇ ಮಾಡಿದ್ರು ಕೂಡ ಸಮಾಜಕ್ಕೆ ಮಾಡ್ತಾ ಇದಾರೆ. ಹಂಗಾಗಿ ಮಠಗಳ ಬಗ್ಗೆ ನಮ್ಮ ಇಲ್ಲಿರೋಂತ ನಮ್ಗೆ ಅಂತಲ್ಲ ಇಡೀ ಸಮಾಜಕ್ಕೆನೆ ಒಂದು ವಿಶೇಷವಾದ ಒಂದು ದೈವ ಒಂದು ಅಭಿಪ್ರಾಯಗಳಿದಾವೆ ಆ ಮಠಗಳ ಮೇಲೆ. ಮುಂದಿನ ದಿವಸಗಳಲ್ಲೂ ಅದು ಹಂಗೆ ಇರುತ್ತೆ. ಮಠಗಳನ್ನ ಬೆಳೆಸೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಕೆ, ಮತ್ತೊಂದು ಕಡೆ ಅಲ್ಲೊಂದು ನೆನಪಿನ ಕಾಣಿಕೆ ಯಾರೋ ಕೊಟ್ಟಿರುವಂತದ್ದು ಅಂತ ಅನಿಸ್ತದೆ, ಫೋಟೋ ಮತ್ತು ಜನಸಾಗರ ಹಿಂದೆ ಇರೋದು. ನಮ್ಮೆಲ್ಲ ಯಾವ್ದೋ ಒಂದು ನನ್ನ ಹುಟ್ಟದಬ್ಬದ ದಿನ ಕೊಟ್ಟಿರೋಂತ ಕಾಣಿಕೆ ಅದು. ಕಾರ್ಯಕರ್ತರುಗಳು ಮಾಡಿಸಿ ಕೊಟ್ಟಿರೋಂಥದ್ದು ಸುಮಾರಿದಾವೆ. ಇಲ್ಲೆಲ್ಲ ಪೇಂಟಿಂಗ್ಸ್ ಅವು ಇವೆಲ್ಲ. ಇದು ಸ್ಕೆಚ್ ಯಾರು ಕೊಟ್ಟಿದ್ದು ಸರ್? ನನ್ನ ಒಬ್ಬ ಅಭಿಮಾನಿ ಪುನೀತ್ ಅಂತನೋ ಏನೋ ಅವ್ರ ಹೆಸರು, ಅವರು ರೆಡಿ ಮಾಡಿ ಅದನ್ನ ಕೊಟ್ಟಿದ್ರು ಕೊಡುಗೆಯಾಗಿ. ಸುಮಾರು ಅದೇ ತರದ ಫೋಟೋಸ್ಗಳಿದೆ ಸುಮಾರು ಎಲ್ಲ ನಮ್ಮ ಹುಟ್ಟದಬ್ಬದ ದಿನನೋ ಅಥವಾ ವಿಶೇಷವಾದ ದಿನಗಳಲ್ಲಿ ಕೊಟ್ಟಿರೋಂತ ಕಾಣಿಕೆಗಳು. ಓಕೆ, ಇಲ್ಲೊಂದು ಫೋಟೋ ಇದೆ, ಅದು ನಮ್ಮ ಗೊರವಾಲೆ ಶಿವಣ್ಣನವ್ರು ಬಂದಿರ್ಬೇಕು ಮೋಸ್ಟ್ಲಿ. ಅವರು ಕೂಡ ನಮ್ಮ KRS ಡ್ಯಾಮ್ದದು, ಅದು ಕಾವೇರಿ ಮಾತೆದು ಒಡೆಯರ್ದು. ಕೆಳಗಡೆ ಏನ್ ನಮ್ಮ ಅತಿ ಹೆಚ್ಚು ಒಕ್ಕಲಿಗರಿರಂತ ಜಿಲ್ಲೆ ನಮ್ದು, ರೈತರ ಮಕ್ಕಳಿರಂತದ್ದು, ಅದೆಲ್ಲ ಬಿಂಬಿಸೋ ರೀತಿನಲ್ಲಿ ಕ್ಷೇತ್ರದಲ್ಲಿ ಯಾವುದೇ ನಾಟಕಗಳು ನಡೀಬಹುದು, ಯಾವುದೇ ಕಬಡ್ಡಿ ಪಂದ್ಯಗಳು ನಡೀಬಹುದು, ಕ್ರಿಕೆಟ್ ಪಂದ್ಯಾವಳಿ ನಡೀಬಹುದು, ಗಣಪತಿ ಕೂರ್ಸಿರೋ ಕಾರ್ಯಕ್ರಮಗಳಾಗಿರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಇಂಡಸ್ ಅವರು ಅವ್ರದೇ ಆದಂತ ಕೈಲಾದಂತ ಸಹಾಯವನ್ನ ಮಾಡಿರ್ತಾರೆ. ಹಾಗಾಗಿ ಆ ಗ್ರಾಮದ ಎಲ್ಲಾ ಯುವಕ ಮಿತ್ರರಾಗ್ಬೋದು, ಹಿರಿಯರಾಗ್ಬೋದು, ಅವರೆಲ್ಲ ಕರೆದು ಅವ್ರನ್ನ ಒಂದು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮಗಳು ಆದಾಗ ಈ ನೆನಪಿನ ಕಾಣಿಕೆಗಳನ್ನ ಅವ್ರಿಗೆ ನೆನಪಾಗಿ ಇರ್ಲಿ ಅಂತೇಳಿ ಕೊಟ್ಟಿರ್ತಕ್ಕಂತ ಒಂದು ಇವೆಲ್ಲ ಬಿರುದುಗಳು, ನೆನಪಿನ ಕಾಣಿಕೆಗಳು. ಓಕೆ, ಮತ್ತೆ ಅಲ್ಲಿ ನರೇಂದ್ರ ಮೋದಿ ಅವರು ಹಾಗೂ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರ ಒಂದು ಫೋಟೋ ಇದೆ. ಅಂದ್ರೆ ರಾಜಕೀಯವಾಗಿ ಹೇಗೆ ಹೋರಾಟಗಳು ನಡೀತಾ ಇದೆ ಮತ್ತು ಹೇಗೆ ಸ್ಫೂರ್ತಿ ಆಗ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಜೊತೆ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದೀವಿ. ಸೊ ಇದು ಮತ್ತೊಂದು ಕೋಣೆ ಇದೆ ಇಲ್ಲಿ. ಈ ಕೋಣೆಯಲ್ಲೂ ಕೂಡ ಅನೇಕ ಫೋಟೋಗಳೆಲ್ಲವೂ ಕೂಡ ಇದೆ. ಇದು ಮೀಟಿಂಗ್ ಹಾಲ್ ಅಂತ ಅನಿಸ್ತದೆ, ಮೀಟಿಂಗ್ ಹಾಲ್. ಸೊ ಏನೇ ಚರ್ಚೆಗಳಾದ್ರೂ ಕೂಡ ಇದೇ ಮೀಟಿಂಗ್ ಹಾಲ್ ಅಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಇಂದ್ರೇಶ್ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಫೋಟೋ, ಅದರ ಪಕ್ಕದಲ್ಲಿ ನಾರಾಯಣಗೌಡರು ಮತ್ತು ಪ್ರೀತಮ್ ಗೌಡರು ಇರುವಂತಹ ಫೋಟೋಗಳಿದೆ. ಮತ್ತೆ ಗೋಪಾಲಯ್ಯ ಅವರು ಉಸ್ತುವಾರಿ ಸಚಿವರಾಗಿದ್ರು. ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಹೈಯೆಸ್ಟ್
ಲಾಸ್ಟ್ ವಿಸಿಟ್ ಕೊಟ್ಟಿರುವಂತವ್ರು ಯಾರಾದ್ರೂ ಇದ್ರೆ ಅವರೇ ಅಂತ ಅನಿಸ್ತದೆ ಮೇ ಬಿ. ಜಿಲ್ಲೆಗೆ ಕೆಲಸ ಮಾಡಿದ್ರು ಅವರು ಅಷ್ಟೇ, ನಾರಾಯಣಗೌಡರು ಅಷ್ಟೇ, ಇಬ್ರು ನಾರಾಯಣಗೌಡರು ಅಷ್ಟೇ ನಮ್ಮ ಜಿಲ್ಲೆಯ ಪ್ರಪ್ರಥಮ ಬಿಜೆಪಿ ಶಾಸಕರು ಮತ್ತೆ ಸಚಿವರಾಗಿದ್ರು. ಸರಿ ಸುಮಾರು ಒಂದು 5 ಖಾತೆಗಳ ಸಚಿವರಾಗಿದ್ರು. ಗೋಪಾಲಯ್ಯವರು ಅಷ್ಟೇ ಇದ್ದಷ್ಟು ದಿನನೂ ಕೂಡ ನಮ್ಮ ಜಿಲ್ಲೆಯ ಬಗ್ಗೆ ಕಾಳಜಿ ಇಟ್ಟು ಒಂದಷ್ಟು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವ್ರಾಗ್ಬೋದು, ಅಶ್ವಥ್ ನಾರಾಯಣ ಅವ್ರಾಗ್ಬೋದು, ಅವರೆಲ್ಲಾ ಫೋಟೋಗಳನ್ನ ಇವರೆಲ್ಲ ನಮ್ಮ ನಾಯಕರುಗಳು. ಆ ದೃಷ್ಟಿಯಿಂದ ನಾವು ಎಲ್ಲಾ ಫೋಟೋಗಳು ಇಟ್ಕೊಂಡಿದೀವಿ ಆಫೀಸಲ್ಲಿ. ಒಂದು ಇವರೆಲ್ಲ ಹಾಕೊಟ್ಟಿರೋಂತ ದಾರಿಗಳು, ತೋರಿಸಿರೋಂತ ಮಾರ್ಗದರ್ಶನದಲ್ಲಿ ಕೂಡ ನಾವು ಮುಂದೆ ಸಾಗ್ಬೇಕಾಗಿದೆ. ನಮ್ಮ ಆಸೆ ಇಷ್ಟೇ, ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಆ ದೃಷ್ಟಿನಲ್ಲಿ ಏನೇನ್ ಮಾಡ್ಬೇಕು ಆ ರೂಪುರೇಷೆಗಳನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ. ಓಕೆ, ನಾನು ಅದೇ ಹೇಳ್ತಿದ್ದಿಲ್ಲ ಸರ್, ಮರುಭೂಮಿಯಲ್ಲಿ ಹೂ ಬೆಳೀರಿ ಅಂತ ಕಳಿಸಿದಾರೆ ನಿಮ್ಮನ್ನ ಅಂತ. ಆಗತ್ತೆ ಸರ್, ಖಂಡಿತ ಆಗತ್ತೆ. ಎಲ್ಲವೂ ಕೂಡ ಫಲವತ್ತಾಗಿರೋ ಭೂಮಿಲಿ ಯಾರ ಬೆಳಿಬಹುದು, ಮರುಭೂಮಿಲಿ ಬೆಳಿತಾರಲ್ಲ ಅದು ಮೇನ್. ಕ್ಷೇತ್ರದಲ್ಲಿ ಮನೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರು ನಮ್ಮವ್ರೇ ಇಲ್ಲ ಅಂತ ಕೈ ಎತ್ತು ಬಿಡ್ತಾರೆ. ಅದೇ ನಾನು ಮೊದ್ಲಿಂದನೂ ಕೂಡ ನಾನು ಚುನಾವಣೆಗೆ ನಿಲ್ಲಕ್ ಮುಂಚೆಯಿಂದನೂ ಕೂಡ ಕ್ಷೇತ್ರದ ಜೊತೆ ಆಗ್ಲಿ, ನನ್ ಜೊತೆ ನಮ್ಮ ಕಾರ್ಯಕರ್ತರ ಜೊತೆ ಆಗ್ಲಿ ಒಡನಾಟ ಯಾವತ್ತೂ ತಪ್ಪಿಲ್ಲ. ನಾನು ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗ್ಬೋದು ಅಥವಾ ನನ್ನ ಒಂದು ಬಿಸ್ನೆಸ್ ಚಟುವಟಿಕೆಗಳದ್ ಮಾತ್ರ ಅಲ್ಲಿರೋದು ಬಿಟ್ರೆ, ಮಲ್ಗಕ್ ಹೋಗೋದ್ ಬಿಟ್ರೆ ಇನ್ ಬಾಕಿ ದಿವಸಗಳೆಲ್ಲವೂ ಕೂಡ ನಮ್ಗೆ ಪ್ರವಾಸ ಆಗ್ಬೋದು, ಇದಾಗ್ಬೋದು ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತೆ. ವಿಶೇಷವಾಗಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಸರ್, ಬೇರೆ ರಾಜಕಾರಣಿಗಳಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಅವ್ರನ್ನ ಮೀಟ್ ಮಾಡ್ಬೇಕು ಇಲ್ಲ ಫೋನ್ ನಲ್ಲಿ ಮಾತಾಡ್ಬೇಕು ಅಂದ್ರೆ ಅವ್ರ ಪಿ ಎಗೆ ಯಾರಿಗೋ ಫೋನ್ ಮಾಡ್ಬೇಕು, ಸರ್ ಅಣ್ಣ ಎಷ್ಟೊತ್ತು ಸಿಗ್ತಾರ ಅಂತ ಕೇಳ್ಬೇಕು, ಎಷ್ಟೊತ್ತು ಸಿಗ್ತಾರ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಫೋನ್ ಮಾಡ್ಬೇಕು. ಆದ್ರೆ ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ನಾಯಕರು ನೇರವಾಗಿ ನನಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಪಿ ಎಗಳನ್ನ ಅಷ್ಟೆಂಟ್ ಇಟ್ಕೊಂಡು ಅವ್ರಿಗೆ ಮಾಡಿ ಆಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಆತರ ಇಲ್ಲ ಸರ್. ಎಷ್ಟೊತ್ತಲ್ನಾರು ನೀವು ಕರೆ ಮಾಡಿದ್ರು ಕೂಡ ಅವ್ರು ತೆಗಿಲಿಲ್ಲ ಅಂತ ಅಂದ್ರೆ ವಾಪಸ್ ನೋಡಿ ಮತ್ತೆ ಅವರೇ ಕರೆ ಮಾಡಿ ನಿಮ್ ಕಷ್ಟ ಏನೋ, ಏನಾಗ್ಬೇಕು, ನನ್ನಿಂದ ಏನಾಗ್ಬೇಕು ಅಂತ ಹೇಳಿ ಈ ರೀತಿ ಸ್ಪಂದಿಸ್ತಕ್ಕಂತ ಏಕೈಕ ವ್ಯಕ್ತಿ ನಮ್ಮ ಮೇಲ್ಪಡೆ ಕ್ಷೇತ್ರದಲ್ಲಿ ಅಂದ್ರೆ ಅದು ಡಾಕ್ಟರ್ ಇಂದ್ರೇಶ್ ಅವರು ಮಾತ್ರ. ವೀಕ್ಷಕರೇ, ಈಗ ನಾವು ಮಂಡ್ಯದಲ್ಲಿರುವಂತಹ ಬಿಜೆಪಿಯ ಕಚೇರಿಗೆ ಬಂದಿದ್ದೀವಿ. ಸೊ ಬನ್ನಿ, ಕಚೇರಿಯ ಚಿತ್ರಣವನ್ನ ತೋರಿಸ್ತಾ ಹೋಗ್ತೀನಿ. ಹೇಗೆ ಮಂಡ್ಯದಲ್ಲಿ ಕಮಲ ಅರಳುತ್ತಾ ಇದೆ, ಕಮಲ ಕಿಲಕಿಲ ಅಂತಿದೆಯಾ ಅಥವಾ ವಿಲವಿಲ ಅಂತಿದೆಯಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ರು. ಸೊ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ. ವೆಲ್, ಬಿಜೆಪಿಯ ಕಚೇರಿ. ಸೊ ಹುಡುಗರೆಲ್ಲ ನೋಡಬಹುದು. ಇಂದ್ರೇಶ್ ಅವರ ಒಂದು ಪ್ರಯತ್ನದ ಫಲವಾಗಿ ಬಿಜೆಪಿ ಅರಳುವಂತಹ ಪ್ರಯತ್ನಗಳು ನಡೀತಾ ಇದೆ. ಇದು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಬಿಜೆಪಿಯ ಕಚೇರಿ. ಹೊರಗಡೆ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ ಬಿಜೆಪಿಯದ್ದು. ನಿರಂತರವಾಗಿ ಅಂದ್ರೆ ನೀವು ಅನೇಕ ಇನ್ಸಿಡೆಂಟ್ ಗಳನ್ನ ನೋಡ್ತಾ ಹೋಗ್ಬೋದು. ಅದು ಟ್ರಯಲ್ ಬ್ಲಾಸ್ಟ್ ವಿಚಾರದಲ್ಲಿ ನಡೆದಂತಹ ಹೋರಾಟ ಆಗಿರಬಹುದು, ಮತ್ತು ಕೆರಗೋಡಿನ ಒಂದು ವಿಚಾರ ಇರಬಹುದು, ಮದ್ದೂರು ಗಲಭೆಯ ವಿಚಾರ ಆಗಿರಬಹುದು, ಹೀಗೆ ಅನೇಕ ವಿಚಾರಗಳು, ನಾಗಮಂಗಲದಲ್ಲಿ ನಡೆದಂತಹ ಒಂದು ಪಿತೂರಿ ಪ್ರಕರಣ ಇರಬಹುದು. ಇವೆಲ್ಲದಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಇಂದ್ರೇಶ್ ಅವರು. ಸೊ ನೋಡಿ, ಇದು ಬಿಜೆಪಿಯ ಕಚೇರಿ, ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿರುವಂತಹ ಕಚೇರಿ ಇದು. ಬನ್ನಿ ಒಳಗಡೆ ಹೋಗೋಣ. ತುಂಬಾ ಜನ ಕಚೇರಿಯಲ್ಲಿದ್ದಾರೆ. ಬಹುಶಃ ಒಂದೊಳ್ಳೆ ಇಂಪ್ಯಾಕ್ಟ್ ನ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಓಕೆ, ಸೊ ಇದು ಜಿಲ್ಲಾಧ್ಯಕ್ಷರ ಕಚೇರಿ, ಜಿಲ್ಲಾಧ್ಯಕ್ಷರ ಕೊಠಡಿ. ಯಾರ್ಯಾರು ಫೋಟೋ ಹಾಕೊಂಡಿದ್ದೀರಿ ಸರ್? ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರುಗಳು, ಒಂದಷ್ಟು ಸಮಾಜದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿರೋಂತ ಪುಣ್ಯಾತ್ಮರು, ಅಷ್ಟು ಜನಗಳ ಫೋಟೋಗಳು ಇದೆ. ವಿಜಯೇಂದ್ರ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ರಾಜ್ಯಾಧ್ಯಕ್ಷರು, ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾ ಅವ್ರದಿದೆ, ವಾಜಪೇಯಿ ಅವ್ರದಿದೆ, ಸಂತೋಷ್ ಜಿ ಅವ್ರದಿದೆ, ಅಮಿತ್ ಶಾ ಅವ್ರದಿದೆ. ಆಲ್ಮೋಸ್ಟ್ ಎಲ್ಲರೂ, ನಮ್ಮ ನಿಕಟ ಪೂರ್ವ ಅಧ್ಯಕ್ಷ ಆದಂತ ನಳಿನ್ ಕುಮಾರ್ ಕಟೀಲ್ ಜಿ ಅವ್ರದಿದೆ, ಯಡಿಯೂರಪ್ಪ ಅವ್ರದಿದೆ, ಆರ್ ಅಶೋಕ್ ಅವ್ರದಿದೆ. ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರ
ಇಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ರು. ಬಸವಣ್ಣ ಅವ್ರದ್ದು ಬಸವಣ್ಣ ಅವರು ಇವತ್ತು ನೀವು ಸರಿ ಸುಮಾರು ಒಂದು 12ನೇ ಶತಮಾನದಲ್ಲಿ ಇದ್ದಂತವ್ರು ನಾವು 22ನೇ ಶತಮಾನದಲ್ಲಿ ನಾವು ನೆನ್ಸ್ಕೊಂಡು ಇವತ್ತು ಕೂಡ ಅವ್ರನ್ನ ಸ್ಮರಿಸ್ತಾ ಇದೀವಿ ಅಂದ್ರೆ ಅವ್ರು ಮಾಡಿರೋಂತ ಕೆಲ್ಸಗಳು, ಅವ್ರು ಮಾಡಿರೋಂತ ಒಂದು ಅವ್ರು ಹೇಳ್ಕೊಟ್ಟಿರೋಂತ ಒಂದಷ್ಟು ನುಡಿಗಳು ಅವೆಲ್ಲವೂ ಕೂಡ ನಮ್ಮ ಇವತ್ತು ಎಲ್ಲ ಈ ಪೀಳಿಗೆಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಭಾವನೆ. ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಸರ್. ಖಂಡಿತ ಅದೊಂದು ಇವತ್ತೇನಾದ್ರು ನಾವಿಲ್ಲಿ ನಿಂತು ನಾನ್ ನಿಮ್ ಜೊತೆ ಇಂಟ್ರೂ ಕೊಡ್ತಾ ಇದ್ದೀನಿ ಅಥವಾ ನಾನ್ ಮಾತಾಡ್ತಾ ಇದ್ದೀನಿ ಅಥವಾ ಇವತ್ ನಾವೆಲ್ಲ ಈ ರೀತಿನಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಕಾರಣನೇ ಅಂಬೇಡ್ಕರ್ ಅವರು. ಅದ್ರಲ್ಲಿ ಏನು ಬೇರೆ ಇದೇ ಇಲ್ಲ, ಸೆಕೆಂಡ್ ಥಾಟೇ ಇಲ್ಲ. ಇವತ್ತು ಒಬ್ಬ ಮಹಾನ್ ಪುಣ್ಯಾತ್ಮ, ಸಂವಿಧಾನ ಶಿಲ್ಪಿ. ಅವ್ರಿಗೆ ಹೆಚ್ಚಿನ ರೀತಿನಲ್ಲಿ ಇವತ್ತು ನಮ್ ನರೇಂದ್ರ ಮೋದಿ ಅವರು ಆ ಪಂಚತೀರ್ಥಗಳನ್ನ ಮಾಡಿ ಅವ್ರು ಓದಿರೋಂಥದ್ದು, ಅವರು ಮಣ್ಣಾದಂತ ಜಾಗ, ಅವ್ರು ಹುಟ್ಟಿದ ಜಾಗ ಪ್ರತಿಯೊಂದನ್ನು ಡೆವಲಪ್ ಮಾಡಿರೋಂಥದ್ದು ನಮ್ ಭಾರತೀಯ ಜನತಾ ಪಾರ್ಟಿ ಬಂದಾದ್ಮೇಲೆ ಅಷ್ಟೇ. ಅವ್ರಿಗೆ ಏನ್ ಗೌರವ ಕೊಡ್ಬೇಕು ನಮ್ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅವ್ರ ಬಗ್ಗೆ ನಮ್ಮ ಪಾರ್ಟಿನಲ್ಲೇ ಒಂದು ವಿಶೇಷವಾದ ಗೌರವ ಇದೆ. ಓಕೆ, ನಾಡಪ್ರಭು ಕೆಂಪೇಗೌಡರ ಫೋಟೋ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಮಂಡ್ಯ ಜೊತೆ ಒಂದು ವಿಶಿಷ್ಟವಾದಂತಹ ಬಾಂಡಿಂಗ್. ಅವ್ರ ಹೆಸರಲ್ಲಿ ಏನಾದ್ರು ಕೆಲಸಗಳನ್ನ ಮಾಡುವಂತಹ ಪ್ರಯತ್ನಗಳಾಗ್ತಿದ್ಯಾ? ಅಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಷ್ಟೇ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಆಗಿದ್ದು. ಒಂದು ದೊಡ್ಡ ಪ್ರತಿಮೆನ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ ಬಂದು ಉದ್ಘಾಟನೆ ಮಾಡಿದ್ರು. ಅದು ಹೇಳಿ ಕೇಳಿ ನಮ್ಮ ಮಂಡ್ಯ ಜಿಲ್ಲೆ ಒಕ್ಕಲಿಗರು ಜಾಸ್ತಿ ಇರೋಂತ ಜಿಲ್ಲೆ. ಮತ್ತೆ ಬೆಂಗಳೂರು ನಿರ್ಮಾತೃ ಕೂಡ ಅವರು ಪೇಟೆಗಳನ್ನ ಕೋಟೆಗಳನ್ನ ಕಟ್ಟಿ ಅದೊಂದು ಬೆಂಗಳೂರನ್ನ ಕಟ್ಟಿದಂತ ಒಬ್ಬ ನಾಡಪ್ರಭು. ನಮ್ಮ ಮಂಡ್ಯ ಜಿಲ್ಲಾ ಜನತೆಗೂ ಕೂಡ ಅವ್ರ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಇದೆ, ಅದೊಂದು ಬಾಂಧವ್ಯ ಇದೆ. ಇಲ್ಲೂ ಕೂಡ ಸುಮಾರು ಕಡೆ ಮಂಡ್ಯದಲ್ಲಾಗ್ಬೋದು ಅಥವಾ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಾಗ್ಬೋದು ಕೆಂಪೇಗೌಡರು ಪ್ರತಿಮೆ ಸ್ಥಾಪನೆ ಮಾಡೋಂಥದ್ದಾಗ್ಬೋದು ಅಥವಾ ರಸ್ತೆಗಳಿಗೆ ಅವ್ರ ಹೆಸರಿಡಂತದ್ದಾಗ್ಬೋದು, ಅವ್ರ ಜಯಂತಿಗಳನ್ನ ಆಚರಿಸೋಂಥದ್ದು, ಆ ಕೆಲಸಗಳೆಲ್ಲಾನು ನಮ್ಮ ಭಾರತೀಯ ಜನತಾ ಪಾರ್ಟಿನೂ ಮಾಡ್ತಾ ಇದೆ, ಮತ್ತೆ ನಾಗರಿಕ ಸಮಾಜನೂ ಕೂಡ ಮಾಡ್ಕೊಂಡ್ ಬರ್ತಾ ಇದೆ. ಓಕೆ ಸರ್, ಅಬ್ದುಲ್ ಕಲಾಂ ಅವ್ರ ಫೋಟೋ ನೋಡ್ತಾ ಇದ್ದೆ. ಅಂದ್ರೆ ಬಿಜೆಪಿ ಅಂದ ತಕ್ಷಣ ಮುಸ್ಲಿಂ ವಿರೋಧಿ ಅಲ್ಲ, ಆಂಟಿ ಮುಸ್ಲಿಂ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಬಿಂಬಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಹೇಗೆ ಇನ್ಸ್ಪೈರ್ ಆಗ್ತಾರೆ ನಿಮ್ಗೆ ಅಬ್ದುಲ್ ಕಲಾಂ ಅವರು ಅಂತ? ನಮ್ಗೆ ಅಬ್ದುಲ್ ಕಲಾಂ ಅಂತ ಒಬ್ಬ ರಾಷ್ಟ್ರಪತಿನ ನಮ್ ಭಾರತೀಯ ಜನತಾ ಪಾರ್ಟಿ ಕೊಡ್ತು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಖಂಡಿತ. ಈಗ ಯಾರೋ ಎಲ್ಲೋ ಬಾಂಬ್ ಬ್ಲಾಸ್ಟ್ ಮಾಡೋರ್ನೋ ಅಥವಾ ಎಲ್ಲೋ ಕುಕ್ಕರ್ ಅಲ್ಲಿ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡೋರ್ನ ಸಪೋರ್ಟ್ ಮಾಡೋಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರ ಮಧ್ಯೆ ಇಂತ ಒಬ್ಬ ದೊಡ್ಡ ವಿಜ್ಞಾನಿನ ಕರ್ಕಬಂದು ರಾಷ್ಟ್ರಪತಿ ಮಾಡ್ತಾರೆ, ಅಥವಾ ಒಬ್ರು ಯಾರೋ ಒಳ್ಳೆ ಮುಸ್ಲಿಂ ವ್ಯಕ್ತಿಗಳನ್ನ ಕರ್ಕಬಂದು ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರೆ, ಒಂದ್ ದೇಶದ ಅತ್ಯುನ್ನತ ಪ್ರಶಸ್ತಿಗಳು ಕೊಡ್ತಾರೆ ಅಂದ್ರೆ ಅದು ಸಾಧ್ಯ ನಮ್ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ. ಇವರು ಇರಷ್ಟು ದಿನನೂ ಕೂಡ ಈ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ನಾವು ಅವ್ರ ಮೂಲಕ ಹೆಂಗೆ ವೋಟ್ ತಕೊಂಬೋದು, ಅವ್ರನ್ನ ಹೆಂಗ್ ಓಲೈಕೆ ಮಾಡ್ಕೋಬಹುದು, ಇಷ್ಟು ಮಾತ್ರ ನೋಡ್ತಾವ್ರೆ ಹೊರ್ತು ಇದುವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯನ ಮುಂದೆ ಹೆಂಗ್ ತರ್ಬೇಕು, ಅವ್ರನ್ನ ಮೇನ್ ಸ್ಟ್ರೀಮ್ ತಂದು ಯಾವ ರೀತಿ ಅವ್ರಿಗೆ ಬದುಕಟ್ಕೊಡ್ಬೇಕು ಅಂತ ಹೇಳ್ಕೊಡ್ತಿಲ್ಲ. ಈ ತರದ್ದು ಘಟನೆಗಳಲ್ಲಿ ಕರ್ಕೊಂಬಂದು ಅವ್ರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅವ್ರ ಬೆಳೆ ಬೇಯಿಸ್ಕತ್ತವ್ರೆ ಹೊರ್ತು ಅದಕ್ಕೆ ಮುರಳಾಗಬಾರ್ದು ಅನ್ನೋದು ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್, ನಿಮ್ಮ ಈ ಜಿಲ್ಲಾಧ್ಯಕ್ಷರ ಕುರ್ಚಿ ಇದೆಯಲ್ಲ, ಬಹುಶಃ ಇತಿಹಾಸದ ಪುಟಗಳು ಇದನ್ನು ತುಂಬಾ ವಿಶಿಷ್ಟವಾಗಿ ನೆನಪು ಮಾಡ್ಕೊಳ್ಳುತ್ತೆ. ಬಿಜೆಪಿ ಯಾವಾಗ ಹೆಚ್ಚು ವೋಟ್ ಗಳನ್ನ ಪಡೆದುಕೊಳ್ತು ಅಂತಂದ್ರೆ ಇಂದ್ರೇಶ್ ಅವ್ರ ಜಿಲ್ಲಾಧ್ಯಕ್ಷರಾಗಿದ್ದಾಗ ಅಂತ ಹೇಳುವಂತ ಸಮಯ ಬರುತ್ತೆ ಅಂತ. ಅಲ್ಲ, ನನ್ಗೆ ಒಂದು ತುಂಬಾ ಜನ ಇಲ್ಲಿ ಬಂದು ನಿಕಟಪೂರ್ವ ತುಂಬಾ ಜನ ಅಧ್ಯಕ್ಷರುಗಳು, ವನ್ನಪ್ಪ ಅಂತವ್ರು ತುಂಬಾ ಜನ ಕೆಲಸ ಮಾಡಿದಾರೆ ಇಲ್ಲಿ. ಅವರೆಲ್ಲ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ನಮ್ಮೆಲ್ಲಾ ಕಾರ್ಯಕರ್ತರುಗಳು ಕೂಡ ಎಲ್ಲ ಇರೋಂತ ಹಿಂದಿನ ಜಿಲ್ಲಾಧ್ಯಕ್ಷರುಗಳನ್ನ ಕೂಡ ನೆನ್ಸ್ಕೊಂತ ಇರ್ತಾರೆ. ನಮ್ಗೆ ಒಂದು ಈ ಸ್ಥಾನದಲ್ಲಿ ಕೂತಾಗ ನಮ್ಮ ಆತ್ಮಸಾಕ್ಷಿಗೆ ಒಪ್ಪ ರೀತಿನಲ್ಲಿ ಒಂದ್ ಕೆಲಸ ಮಾಡ್ಬೇಕು. ಆ ದೃಷ್ಟಿನಲ್ಲಿ ನನ್ಗಂತೂ ತೃಪ್ತಿ ಇದೆ. ನಾನ್ ಬರ್ತಾ ಹೇಳ್ಕೊಂಡ್ ಬಂದೆ, ನಾನ್ ಅಧ್ಯಕ್ಷ ಆದ್ಮೇಲೆ ನನ್ನ ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ, ಎಲ್ಲಾ ಚುನಾವಣೆಯಲ್ಲೂ ಗೆದ್ದಿದೀವಿ. ನಮ್ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಒಂದು ಒಳ್ಳೆ ರೀತಿನಲ್ಲಿ ಆಗಿದೆ. ನಮ್ ಕಾರ್ಯಕರ್ತರುಗಳು ಕೂಡ ಆ ರೀತಿನಲ್ಲಿ ಒಳ್ಳೆ ರೀತಿನಲ್ಲಿ ನನ್ಗೆ ಸಹಾಯ ಮಾಡ್ತಾ ಇದಾರೆ. ಮುಂದಿನ ದಿವಸಗಳಲ್ಲಿ ನಾನು ಹೇಳದ್ನಲ್ಲ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕನಿಷ್ಠ 4ರಿಂದ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ MLA ಆಗ್ತಾರೆ. ಅದನ್ನ ಯಾರು ಕೂಡ ತಪ್ಸಕ್ ಆಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
ಓಕೆ, ಸೊ ಸಾಕಷ್ಟು ಜನ ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಬಿಜೆಪಿ ಕಚೇರಿಗೆ. ನನ್ ತೀರಾ ಕಡಿಮೆ ಬಂದಿರೋದು ಆಕ್ಚುಲಿ ಮಂಡ್ಯ ಜಿಲ್ಲೆ ಬಿಜೆಪಿ ಕಚೇರಿಗೆ. ಸೊ ಇದೇ ಫಸ್ಟ್ ಟೈಮ್ ಅಂತ ಅನಿಸ್ತದೆ. ಮೊದ್ಲೆಲ್ಲ ಇಷ್ಟು ಜನ ಇರ್ತಿದ್ರಾ ಅಥವಾ ಹೆಂಗೆ? ಹೇಳ್ರಿ, ಏನ್ ಹೇಳಿ, ಹೆಂಗ್ ನಡೀತಿದೆ ಬಿಜೆಪಿ ಕೆಲಸಗಳೆಲ್ಲ ಜಿಲ್ಲೆ? ಭಾರತೀಯ ಜನತಾ ಪಾರ್ಟಿ ಕೆಲಸ ದೇವ್ರ ಕೆಲಸ ಅಂತ ನಮ್ಮ ಕಾರ್ಯಕರ್ತರು ಕಾಯ ವಾಚ ಮನಸ ಮಾಡ್ತಾರೆ. ಮನೆ ಕೆಲಸ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೆಲಸನ ಕಣ್ಣಿಗೆ ಹೊತ್ಕೊಂಡ್ ತಲೆ ಹೊತ್ಕೊಂಡ್ ಮಾಡ್ತೀವಿ. ಕಟ್ಟ ಕಡೆ ಕಾರ್ಯಕರ್ತರು, ದೈವ ದುರ್ಲಭ ಕಾರ್ಯಕರ್ತರು ಕೂಡ ನಮ್ಮ ಪಾರ್ಟಿ ಒಳಗಿದ್ದಾರೆ. ಹಿರಿಯ ಕಾರ್ಯಕರ್ತರನ್ನು ಗೌರವಿಸ್ಕೊಂಡು ಕಿರಿಯ ಕಾರ್ಯಕರ್ತರನ್ನು ಜೊತೆಲಿ ತಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಅವ್ರ ನೇತೃತ್ವದಲ್ಲಿ ಚೆನ್ನಾಗಿ ಸಾಗ್ತಾ ಇದೆ. ಎಲ್ಲರಿಗೂ ಶುಭ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಲ್ಕ ಒಳ್ಳೇದಾಗ್ತದೆ ಅಂತ ಹೇಳಿ ಘಂಟಾಕೋಸವಾಗಿ ನಾನೊಬ್ಬ ದೈವ ದುರ್ಲಭ ಕಾರ್ಯಕರ್ತನಾಗಿ ಹೇಳಕ್ ಇಷ್ಟಪಡ್ತೀನಿ. ಮಂಡ್ಯದಲ್ಲಿ ಜೆಡಿಎಸ್ ಇಲ್ಲ ಅಂತಂದ್ರೆ ಕಾಂಗ್ರೆಸ್, ಜೆಡಿಎಸ್ ಇಲ್ಲ ಅಂದ್ರೆ ಕಾಂಗ್ರೆಸ್, ಬಿಜೆಪಿಗೆ ಹೆಂಗ್ ಅವಕಾಶ ಅಂತ? ಸರ್, ಅದು ಹಳೆ ಕತೆ. ಇದು ಅದೆಲ್ಲ ಹಳೆ ಕತೆ ಮುಗೀತು. ಹಿಂದೆ ನಮ್ಮ ಬೂತ್ಗಳಲ್ಲಿ, ನಮ್ಮ ಗ್ರಾಮಾಂತರ ಅಥವಾ ನಗರ ಬೂತ್ಗಳಲ್ಲಿ ಬೂತ್ ಏಜೆಂಟ್ ಕುಣ್ಸಕ್ಕೆ ಜನ ಇರ್ಲಿಲ್ಲ, ಹುಡುಕ್ತಾ ಇದ್ದ ಅಂತ ಸಂದರ್ಭನೂ ಇತ್ತು. ಆದ್ರೆ ಇವತ್ತಿಲ್ಲ. ಪ್ರತಿ ಒಂದ್ ಊರ್ಗ್ ಹೋದ್ರು 50 ಜನ ಕೇಸರಿ ಟವಲ್ ಹಾಕೊಂಡು ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅಂತ ಎದೆ ತಟ್ಕೊಳ್ಳೋ ಅಂತ ಹೇಳುವಂಟು 1000 ಜನ ಮಧ್ಯದಲ್ಲಿರ್ಲಿ ನಾನ್ ಬಿಜೆಪಿ ಅಂತ ಹೇಳುವಂತ ಕಾರ್ಯಕರ್ತರು ಹುಟ್ಟಿದ್ದಾರೆ ಇವತ್ತು. ನಾವೇನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಗೆದ್ದು ತೋರಿಸ್ತೀವಿ ನಾವು. ಮುಖ್ಯವಾಗಿ ಡಾಕ್ಟರ್ ಇಂದ್ರೇಶ್ ಅವರು ಅಧ್ಯಕ್ಷರಾದ ನಂತರ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತಹ ಒಂದು ಧೀಮಂತ ವ್ಯಕ್ತಿತ್ವ ಅವ್ರದ್ದು. ಜಿಲ್ಲೆ ಒಳಗಡೆ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ವರ್ಗವನ್ನ, ಎಲ್ಲಾ ಜಾತಿಯನ್ನ ಮನ್ನಣೆ ಕೊಡುವಂತದ್ದು. ಅದು ದಲಿತರು ಇರ್ಬೋದು, ಹಿಂದುಳಿದವ್ರು ಇರ್ಬೋದು, ಎಲ್ಲರಿಗೂ ಕೂಡ, ಸರ್ವ ಜನಾಂಗಕ್ಕೂ ಕೂಡ ಮನ್ನಣೆ ಕೊಟ್ಟು, ಮಾನ್ಯತೆ ಕೊಟ್ಟು, ಎಲ್ರಿಗೂ ರಾಜಕೀಯ ಅಧಿಕಾರವನ್ನ ಕೊಟ್ಟಂತ ಒಂದು ಧೀಮಂತ ವ್ಯಕ್ತಿತ್ವ. ಇಂತಹ ವ್ಯಕ್ತಿತ್ವ ವಿಧಾನಸೌಧದಲ್ಲಿ ಇರ್ಬೇಕು. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವುದಲ್ಲ, ಇಂತಹ ಪರ್ಸನಾಲಿಟಿ ವಿಧಾನಸೌಧದಲ್ಲಿ ಇರ್ಬೇಕಾದಂತ ಪರ್ಸನಾಲಿಟಿ, ಒಂದು ಸಾಮಾಜಿಕ ನ್ಯಾಯವನ್ನ ಪ್ರತ್ಯಕ್ಷವಾಗಿ ಪ್ರತಿಪಾದನೆ ಮಾಡಿದಂತ ಒಂದು ವ್ಯಕ್ತಿತ್ವ. ಹೀಗಾಗಿ ಆ ಒಂದು ಸಾಮಾಜಿಕ ನ್ಯಾಯನ ಎಲ್ಲಾ ವರ್ಗಕ್ಕೂ ಕೊಟ್ಟಂತ ಪರಿಣಾಮವಾಗಿ ಇವತ್ತೊಂದು ದಿನ ಎಲ್ಲಾ ಜಾತಿ ವರ್ಗದಲ್ಲೂ ಕೂಡ ಪಕ್ಷ ಇವತ್ತು ಪ್ರಬಲವಾಗಿ ಬೆಳೆದಿದೆ. ಇವತ್ತು ಏನು ವೋಟಿಂಗ್ ರೇಟ್ ಜಾಸ್ತಿ ಆಗಿದೆ, ಅದ ಕಾರಣನೇ ಈ ಸಾಮಾಜಿಕ ನ್ಯಾಯ ಕೊಟ್ಟಿರುವಂತದ್ದು. ಮತ್ತು ಮಂಡ್ಯದ ಎಲ್ಲಾ ಮಂಡಲಗಳು, ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಪಕ್ಷ ಹಿಂದಿಗಿಂತ ಹಿಂದೆ ಇತ್ತು ಅದಕ್ಕಿಂತ ಮುನ್ನಡೆ ಸಾಧಿಸಿದೆ. ಬೆಳವಣಿಗೆನ ನಾವು ಕಾಣ್ತಾ ಇದೀವಿ. ಜನಾಭಿಪ್ರಾಯ ಇರ್ಬೋದು, ಅಥವಾ ಪಕ್ಷದ ಸಂಘಟನೆ ಇರ್ಬೋದು, ಹೋರಾಟಗಳಿರ್ಬೋದು, ಪಕ್ಷದ ಕಾರ್ಯಕ್ರಮಗಳಿರ್ಬೋದು, ಕಾರ್ಯಕ್ರಮ ಇರ್ಲಿ, ಅದು ಹೋರಾಟ ಇರ್ಲಿ, ಅದು ಚುನಾವಣೆ ಇರ್ಲಿ, ಮೂರು ಭಾಗದಲ್ಲೂ ಚುನಾವಣೆಯಲ್ಲೂ ಕೂಡ ಪಕ್ಷ ಮುನ್ನಡೆ ಸಾಧಿಸಿದೆ, ಕಾರ್ಯಕ್ರಮಗಳಲ್ಲೂ ಕೂಡ ಪಕ್ಷ ಮುನ್ನಡೆ ಸಾಧಿಸಿದೆ, ಮತ್ತೆ ಹೋರಾಟಗಳಲ್ಲೂ ಸಹ ಕಾರ್ಯಕರ್ತರುಗಳು ಒಂದು ಪ್ರೋತ್ಸಾಹ ಕೊಟ್ಟು, ಒಂದು ನಾಯಕತ್ವ ಕೊಟ್ಟು ಪ್ರತಿ ರಾಜ್ಯದಲ್ಲಿ ಕರೆ ಕೊಟ್ಟಂತಹ ಎಲ್ಲಾ ಹೋರಾಟಗಳನ್ನ ನಾವು ಯಶಸ್ವಿಯಾಗಿ ಮಾಡಿದೀವಿ. ಅಷ್ಟೇ ಅಲ್ಲದೆ ಸ್ಥಳೀಯ ಹೋರಾಟ ಮೈಸೂಗರ್ ಕಾರ್ಖಾನೆ ಎಂತ ಒಂದು ಸಮಸ್ಯೆ, ಅದು ಜ್ವಲಂತ ಸಮಸ್ಯೆ. ಅಂತ ಒಂದು ಮೈಸೂಗರ್ ಸಂಬಂಧಪಟ್ಟಂತಹ ಒಂದು ಸ್ಥಳೀಯ ಲೋಕಲ್ ಸಮಸ್ಯೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಡಾಕ್ಟರ್ ಇಂದ್ರೇಶ್ ಜಿ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ಹೋರಾಟವನ್ನ ಮಾಡಿ ಜನಮನ್ನಣೆಯನ್ನ ಗಳಿಸ್ತಾ ಇದೆ. ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಇಲ್ಲಿ 100% ಬರ್ತದೆ, ಅದ್ರಲ್ಲಿ ಯಾವ್ದು ಸಂಶಯ ಇಲ್ಲ. ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ 2014ನೇ ಇಸ್ವಿಲಿ ಬಹುಮತ ಸಿಗುತ್ತೋ ಇಲ್ವೋ, ಸಮ್ಮಿಶ್ರ ಸರ್ಕಾರ ಬರ್ತದೆ ಎಂದಾಗ ಅಚಾನಕ್ ಆಗಿ ಒಂದು ಅದ್ಭುತವಾಗಿ ಒಂದು ಉದ್ಭವ ಆಯ್ತು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಂಡ್ಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ನಾವು ಚುನಾವಣೆಯನ್ನು ಗೆಲ್ತೀವಿ. ಜನ ಜಾತಿ ವ್ಯಾಮೋಹ ಬಿಟ್ಟು ಬಿಡ್ತಾರ ಅಂತ? ಜನಕ್ಕೆ ಜಾತಿ ವ್ಯಾಮೋಹ ಅಂತಲ್ಲ, ಜನಕ್ಕೆ ಇವತ್ತು ಹಿಂದುತ್ವದ ಅಲೆ ಮಂಡ್ಯದಲ್ಲಿ ಎದ್ದಿರೋದನ್ನ ಎಲ್ಲಾ ಪಕ್ಷದವರು ಗುರುತಿಸ್ತವ್ರೆ. ಇವತ್ತು ಏನ್ ನೋಡ್ಬೋದು, ಅದು ಮದ್ದೂರಲ್ಲಿ ನಡೆದಂತಹ ಹೋರಾಟ ಇರ್ಬೋದು, ಕೆರಗೋಡ್ನ ಹೋರಾಟ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ನಾಗಮಂಗಲ ಇರ್ಬೋದು, ಎಲ್ಲಾ ಕಡೆ ಇವತ್ತು ಎಲ್ಲಾ ಜಾತಿ ವರ್ಗದ ಜನ ಎಚ್ಚೆತ್ಕೊಂಡಿದ್ದಾರೆ. ಹಿಂದುತ್ವದ ಭಾವನೆ ಅರಳಿದೆ ಜಿಲ್ಲೆಯಲ್ಲಿ. ಇದನ್ನ ಇಡೀ ರಾಜ್ಯ ಗಮನಿಸಿದೆ. ಅದನ್ನ ಕಾಂಗ್ರೆಸ್ ಪಕ್ಷದವರು ಕೂಡ ಕಳವಳ ಅವ್ರಿಗೆ. ಏನ್ ಇಲ್ಲಿ ಹಿಂದುತ್ವದ ಅಲೆ ಹೇಳ್ತಾ ಇದೆಯೋ, ಇದು ಕಾಂಗ್ರೆಸ್ ಪಕ್ಷದವ್ರಿಗೆ ಭಯ ತರ್ತಾ ಇದೆ. ಅವರ MLA ತಮ್ಮ ಹೇಳಿಕೆಯಲ್ಲಿ ತಮ್ಮ ಒಂದು ಭಯನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಎಡಪಕ್ಷಗಳು, ಎಡಪಂಥೀಯ ಸಂಘಟನೆಗಳು ಕೂಡ ಅವರು ಕೂಡ ಮೊನ್ನೆ ಒಂದು ಹೋರಾಟ ಮಾಡ್ತಾರೆ. ಜಿಲ್ಲೆಯಲ್ಲಿ ಇವತ್ತೊಂದು ದಿನ ಕೇಸರಿ ಹವಾ ಬೆಳೀತಾ ಇದೆ, ಇದು ಅಪಾಯಕಾರಿ ಅಂತ ಹೇಳ್ತಾವ್ರೆ. ಇದು ಕೇಸರಿ ಹವಾ ಬೆಳೀತಾ ಅಪಾಯಕಾರಿ ಯಾರಿಗೆ? ಕಾಂಗ್ರೆಸ್ಗೆ ಅಪಾಯಕಾರಿ ಅನ್ನುವಂಥದ್ದು ಎಡಪಂಥೀಯ ಸಂಘಟನೆಗಳು ಹೇಳ್ತಾ ಇರೋದನ್ನ ನಾವು ಗಮನಿಸಬಹುದು. ಇದು ನಮ್ಮ ಒಂದು ಶಕ್ತಿ ಅಲ್ವಾ, ನಮ್ಮ ಬೆಳವಣಿಗೆ ಅಲ್ವಾ? ಇದು ನಮ್ಮ ಬೆಳವಣಿಗೆನ ವಿರೋಧಿಗಳೇ ಗುರುತಿಸ್ತಾ ಇದ್ದಾರೆ, ಅವರೇ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದ್ ವೇಳೆ ನಮ್ಮೂರಿಗೆ ಟಿಕೆಟ್ ಬೇಕು, 7 ಕೇಳು ನಮ್ದೇ ಅಂತಂದ್ರೆ ನಿಂತ್ಕತ್ತೀರ ನೀವೆಲ್ಲ?
ಅಧ್ಯಕ್ಷರು ಏನು ಆಲೋಚನೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಪಕ್ಷ ಏನ್ ನಿರ್ಧಾರ ಮಾಡ್ತದಕ್ಕೆ ನಾವು ಬದ್ಧವಾಗಿರ್ತೀವಿ. ನಾವ್ಯಾವ ಶಿಸ್ತಿನ ಸಿಪಾಯಿಗಳು, ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಮ್ಮ ಅಧ್ಯಕ್ಷರು ಏನ್ ನಿರ್ಧಾರ ತಗೋತಾರೆ, ಪಕ್ಷ ಏನ್ ನಿರ್ಧಾರ ತಗೋತಾರೆ ವರಿಷ್ಠರು, ಅದಕ್ಕೆ ನಾವು ಬದ್ಧರು. ಅದಕ್ಕೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋದು ಬಿಜೆಪಿನ. ಏನ್ ವರಿಷ್ಠರು ನಿರ್ಧಾರ ತಗೋತಾರೆ, ಪಕ್ಷದ ಕಾರ್ಯಕರ್ತಾಗಿ ಒಬ್ಬ ಶಿಸ್ತಿನ ಸಿಪಾಯಿ ಎಲ್ಲಾ ಕಾರ್ಯಕರ್ತರು ಪಾಲನೆ ಮಾಡ್ತಾರೆ. ಅದೇ ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ನೀವು ಕುಮಾರಸ್ವಾಮಿ ಅವರು ಸೀಟ್ ಬಿಟ್ಕೊಡ್ತಾರ ಅಂತ. ಖಂಡಿತವಾಗ್ಲೂ ಅವರು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು ಅಂದ್ರೆ ಬಿಟ್ಕೊಡ್ಲೇಬೇಕು ಅವರು. ಹಂಗಾಗಿ ಎಷ್ಟು ಬೇಕು ಮಂಡ್ಯಗೆ ಹೇಳಿ ಕೇಳಿದೆ, ಎಷ್ಟು ಬಿಜೆಪಿ ಬೇಕು, ಎಷ್ಟು ಜೆಡಿಎಸ್ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಬೇಕೇ ಬೇಕು ಅಂತ ಕೇಳ್ತಾ ಇದೀವಿ. ಅದು ಎಷ್ಟು ಏನು ಮಂಡ್ಯದಲ್ಲಿ ನಾವು ಮೇಲ್ಕೋಟೆ ಕೇಳ್ತೀವಿ, ಮಂಡ್ಯ ಕೇಳ್ತೀವಿ, ಶ್ರೀರಂಗಪಟ್ಟಣ ಕೇಳ್ತೀವಿ. ಈ ತರ ನಮ್ದು ಓಟು ಎಲ್ಲಿ ಇದಾಗಿದೆ, ನಾವ್ ಎಲ್ಲಿ ಗೆಲ್ತೀವಿ ಆ ಲೆಕ್ಕಾಚಾರ ಇಟ್ಕೊಂಡು ನಾವು ಈಗ ಟಿಕೆಟ್ ಇಸ್ಕೊಂಡ್ಮೇಲೆ ನಾವು ಏನಾದ್ರು ಫಲಿತಾಂಶ ಮಾಡ್ಬೇಕು. ಆ ಲೆಕ್ಕಾಚಾರದಲ್ಲಿ ನಾವು ಟಿಕೆಟ್ ಕೇಳ್ತೀವಿ. ಬಿಟ್ಕೊಡ್ತಾರ ಅಂತ ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಬಿಡ್ಲೇಬೇಕು ಅಂತ ನಾವು ಹೇಳೋದು ನಮ್ ಧರ್ಮ. ಹೇಳ್ತೀವಿ, ಹೈಕಮಾಂಡ್ ಇದೆ, ನಮ್ಮ ಅಧ್ಯಕ್ಷರಿದ್ದಾರೆ, ಕೊಡ್ಲೇಬೇಕು. ಅವ್ರು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು ಅಂದ್ರೆ ಕೊಡ್ಲೇಬೇಕು ಸರ್. ಈ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಗೆದ್ದಿದ್ದು ಕೇವಲ ಜೆಡಿಎಸ್ ಓಟಿಂದ ಏನ್ ಗೆಲ್ಲಿಲ್ಲ. ಅವರು ಬಿಜೆಪಿ ಕಾರ್ಯಕರ್ತರು ಇಲ್ಲ ಅಂದಿದ್ರೆ ಕುಮಾರಸ್ವಾಮಿ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಕ್ ಆಯ್ತಿರ್ಲಿಲ್ಲ. ಹಂಗಾಗಿ ಅವ್ರ ಬಾಯ್ಲೆ ಬಂದಿದೆ, ಅದು ಅವ್ರ ಕಾರ್ಯಕರ್ತರು ಬಾಯ್ಲೆ ಬಂದಿದೆ. ಬಿಜೆಪಿ ಕಾರ್ಯಕರ್ತರು ಅವ್ರ ಹೈಕಮಾಂಡ್ ಹೇಳದ್ಮೇಲೆ ಬಹಳ ಅಚ್ಚುಕಟ್ಟಾಗಿ ಓಡಾಟ ಮಾಡಿ ನಮ್ನ ಗೆಲ್ಸಿದ್ದಾರೆ ಅಂತ. ಅದು ಅವ್ರಿಗೆ ಕೃತಜ್ಞತೆ ಇದ್ರೆ ಅವರು ಟಿಕೆಟ್ ಕೊಡ್ಲೇಬೇಕು. ನೀವೇನೋ ಗಂಡು ಮಕ್ಳೆಲ್ಲ ಹೇಳ್ತೀರಿ ಗೆಲ್ಬೇಕು ಬಿಜೆಪಿ ಅಂತ, ಹೆಣ್ಮಕ್ಳು ಬಿಟ್ಟು ಬಿಡ್ತಾರಾ 2000? ಸರ್ 2000 ಈಗ ಮಹಿಳೆಯರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಈ 2000 ಈ ಬಸ್ಸು ಏನು ಫ್ರೀ ಬೇಸ್ ಇತ್ತು ಅದೆಲ್ಲ ಬೋಗಸ್ ಅಂತ ಮಹಿಳೆಯರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಇವರು ಫ್ರೀ ಬೇಸ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಏನೇನ್ ತೊಂದರೆ ಮಾಡ್ತಾ ಇದಾರೆ, ಅದರಿಂದ ಏನೇನ್ ತೊಂದರೆ ಐತೆ ಎಲ್ಲಾ ಜನಕ್ಕೆ. ಈಗ ಟಿವಿ ಮಾಧ್ಯಮ ಎಲ್ಲ ಇರೋದ್ರಿಂದ ಮಹಿಳೆಯರಿಗೆಲ್ಲ ಸ್ವಲ್ಪ ಬುದ್ಧಿ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರೇ ಪಾಠ ಕಲಿಸ್ತಾರೆ ಸರ್. ಅಂದ್ರೆ ಈ ಕೊಡುವಂತ ಫ್ರೀ ಬೀಸ್ ಗಳಿಗಿಂತ ಹೆಚ್ಚಾಗಿ ದೇಶ ಧರ್ಮ ಮುಖ್ಯ ಅಂತ. ಇವಾಗ ಇವತ್ತಿನ ಒಂದು ಇದ್ ನೋಡಿದ್ರೆ, ಟ್ರೆಂಡ್ ನೋಡಿದ್ರೆ ಹೌದು ಸರ್, ಖಂಡಿತವಾಗ್ಲೂ ಈ ಫ್ರೀ ಬೇಸ್ಗಿಂತ ಅವ್ರ ಮಕ್ಕಳು ಭವಿಷ್ಯ, ಧರ್ಮ, ದೇಶ ಇದು ಎಲ್ರೂ ಮುಂಚೆಲ್ಲೂ ಬಂದಿದೆ ಸರ್. ಯಾಕೆ ಇನ್ಸಿಡೆಂಟ್ ಗಳಾಗ್ತಾ ಇದೆ ಮಂಡ್ಯದಲ್ಲಿ? ಕೆರಗೋಡ ಆಯ್ತು, ನಾಗಮಂಗಲ ಆಯ್ತು, ಮತ್ತೆ ಇನ್ನೊಂದು ಮದ್ದೂರು ಘಟನೆ ಆಯ್ತು. ಯಾಕೆ ಆಗ್ತಿದೆ ಇದು ರಿಪೀಟೆಡ್ಲಿ ಅಂತ? ಸರ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ ಘಟನೆಗಳು ಆಗೋದು ಸರ್ವೇ ಸಾಮಾನ್ಯ ಸರ್. ಏನಂದ್ರೆ ಅವ್ರಿಗೆ ಈ ಕಾಂಗ್ರೆಸ್ ಓಲೈಕೆ ಮಾಡ್ತಾರೆ, ಮತ್ತೆ ಅವರು ನಮ್ ಬೆನ್ನೆಲುಬು ಇರ್ತಾರೆ ಅಂದ್ಬಿಟ್ಟು ಈ ತರ ಘಟನೆಗಳನ್ನ ಅವರು ಶುರು ಮಾಡ್ತಾರೆ. ಅವ್ರು ಮಾಡಿದ್ರು ಸಹ ಇವರು ಏನ್ ಮಾಡ್ತಾರೆ, ಈಗ DJ ಹಳ್ಳಿ KG ಹಳ್ಳಿ ಕೇಸ್ ಆಯ್ತು, ಗಲಾಟೆ ಆಯ್ತು, ಅವ್ರ ಮೇಲೆಲ್ಲ ಕೇಸ್ ಇತ್ತು. ಇವ್ರು ಏನ್ ಮಾಡಿದ್ರು, ಸರ್ಕಾರದವರು ಕೇಸ್ ಎಲ್ಲ ವಜಾ ಮಾಡಿದ್ರು. ಇದು ಅವ್ರಿಗೆ ಧೈರ್ಯ, ನಾವೇನ್ ಮಾಡಿದ್ರು ಸರ್ಕಾರ ನಮ್ ಪರ ಇದೆ ಅನ್ನೋ ಲೆಕ್ಕಾಚಾರಕ್ಕೆ ಇವೆಲ್ಲ ಶುರು ಆಗ್ತಾ ಇದೆ. ಮತ್ತೆ 7ರಲ್ಲಿ 6 ಯಾಕೆ ಬಿಟ್ಕೊಟ್ರಿ ಮಂಡ್ಯ ಜನ ಕಾಂಗ್ರೆಸ್ಸಿಗೆ? ಸರ್ ಹೇಳಿದ್ರಲ್ಲ ಸರ್, ಅವಾಗ ಜನಕ್ಕೆ ಬುದ್ಧಿ ಇರ್ಲಿ, ಫ್ರೀ ಬೇಸ್ ಇವೆಲ್ಲ ಕೊಟ್ಬಿಟ್ರಲ್ಲ. ಏನು ವಸ್ತು ಅದು, ವಸ್ತ್ರಲ್ಲಿ ಬಟ್ಟೆನ ಎತ್ತಿ ಒಗಿತಾನೆ ಅಂತಾರಲ್ಲ, ಆ ತರ ಹೊಸದ್ರಲ್ಲಿ ಜನಕ್ಕೆ ಗೊತ್ತಾಗ್ಲಿಲ್ಲ. ಈಗ ಅವ್ರು ಅದು ಕೊಟ್ಬಿಟ್ಟು ಈಗ ಏನ್ ಮಾಡ್ತಾ ಇದಾರೆ, ಅದರಿಂದ ಏನೇನ್ ತೊಂದರೆ ಆಯ್ತಾ ಇದೆ ಇದೆಲ್ಲ ಜನಕ್ಕೆ ಗೊತ್ತಲ್ಲ. ಇವಾಗ ಮುಂದೊಂದು ದಿನಗಳಲ್ಲಿ ಪಾಠ ಕಲಿಸ್ತಾರೆ. ನೀವೇನೋ ಅರ್ಥ ಮಾಡ್ಕೊಂಡ್ರಿ, ನಿಮ್ ಅಕ್ಕಪಕ್ಕದಲ್ಲಿರೋರು ಹೆಂಗ್ ರೆಸ್ಪಾಂಡ್ ಮಾಡ್ತಿದ್ದಾರೆ ಜನ ಬಿಜೆಪಿಗೆ? ಸರ್, ಇವತ್ತು ಇಡೀ ಹಿಂದೂ ಸಮಾಜನೇ ಅರ್ಥ ಮಾಡ್ಕೊಂಡಿದೆ ಸರ್. ಇಡೀ ಹಿಂದೂ ಸಮಾಜ ಅರ್ಥ ಮಾಡ್ಕೊಂಡಿದೆ, ಹಳ್ಳಿಗಳಲ್ಲಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಗೌರ್ಮೆಂಟ್ಗೆ ಇಡೀ ಶಾಪ ಹಾಕ್ತಿದ್ದಾರೆ. ಬರೀ ಇದಂತಲ್ಲ, ಲೇಡೀಸ್ಗಳೆಲ್ಲ ಇಡೀ ಶಾಪ ಆಗ್ತಾ ಇದಾರೆ. ಅವ್ರಿಗೆಲ್ಲ ಇವಾಗ ಅವ್ರ ಮಕ್ಳು ಭವಿಷ್ಯದ ಚಿಂತೆ ಜಾಸ್ತಿ ಆಗ್ಬಿಟ್ಟಿದೆ. ಮುಂದಕ್ಕೆ ಇದೇ ರೀತಿ ಆದ್ರೆ ಮುಂದಕ್ಕೆ ಹೆಂಗೆ ನಮ್ಮ ಮಕ್ಕಳು, ಅವೆಲ್ಲ ಯೋಚನೆ ಜಾಸ್ತಿ ಆಗಿದೆ. ಹಂಗಾಗಿ ಅವ್ರು ಏನೇ ಮಾಡ್ಲಿ ಸರ್, ಈ ಸಲ ಬಿಜೆಪಿ ಗೌರ್ಮೆಂಟ್ ಬರೋದು ಸದಾ ಸಿದ್ಧ. ಜನ ಕಾರ್ಯಕರ್ತರು ಹೇಳ್ಬಹುದು ಸರ್, ಬಟ್ ಜನರ ಒಪಿನಿಯನ್ ಚೇಂಜ್ ಮಾಡೋದು ಕಾರ್ಯಕರ್ತ ಆಕ್ಚುಲಿ ಅಲ್ಲ. ಖಂಡಿತ ನಮ್ಮ ಈಗೆಲ್ಲರೂ ಕಾರ್ಯಕರ್ತರು ಮಾತಾಡಿದ ರೀತಿನಲ್ಲಿ ಇಡೀ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ ದೇಶಕ್ಕೋಸ್ಕರ, ನಮ್ ಧರ್ಮಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇರೋದು ನಮ್ ಕಾರ್ಯಕರ್ತರುಗಳು. ಆ ದೃಷ್ಟಿನಲ್ಲಿ ನನಗ್ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ, ನಮ್ ಕಾರ್ಯಕರ್ತರು ಆಗ್ತಿರೋಂತ ಅದೊಂದು ಎಫರ್ಟ್ಗೆ ಖಂಡಿತ ಪ್ರತಿಫಲ ಸಿಗ್ಬೇಕು. ಅದು 2028ಕ್ಕೆ ಸಿಕ್ಕೇ ಸಿಗುತ್ತೆ. ಸರ್, ಒಂದು ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಕ್ಷೇತ್ರಗಳನ್ನ ವಿಭಜನೆ ಮಾಡ್ಕೊಳ್ಳುವಂತಹ ಲೆಕ್ಕಾಚಾರ ಬಂದಾಗ ಯಾವೆಲ್ಲ ಕ್ಷೇತ್ರಗಳು ಬಿಜೆಪಿಗೆ ಸೇಫ್ ಅಂತ ನಿಮಗೆ ಕ್ಯಾಲ್ಕುಲೇಷನ್ ಇದೆ ಅಂತ? ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಬೇಕು. ಅದ್ರಲ್ಲಿ ಏನು ನಂದು ಬೇರೆ ಸೆಕೆಂಡ್ ಥಾಟೇ ಇಲ್ಲ. ನಾನು ಮೈತ್ರಿ ಅಧ್ಯಕ್ಷ ಅಲ್ಲ, ಅಥವಾ JDS ಅಧ್ಯಕ್ಷ ಅಲ್ಲ, ಅಥವಾ ಬೇರೆ ಏನಿಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ. ನಾನು ಭಾರತೀಯ ಜನತಾ ಪಾರ್ಟಿ 7
ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ನಿಲ್ಬೇಕು, ನಮ್ಮ ಅಭ್ಯರ್ಥಿಗಳು ಗೆಲ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯ ಅಲ್ಲ, ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು ಕೂಡ ಹೌದು. ನಮ್ಮ ಕಾರ್ಯಕರ್ತರುಗಳಿಗೆ ಏನ್ ಆಸೆ, ನಮ್ಮ ಪಾರ್ಟಿ ಅಭ್ಯರ್ಥಿ ಗೆಲ್ಬೇಕು, ನಮ್ಮ ಪಕ್ಷದ ಅಭ್ಯರ್ಥಿ MLA ಆಗ್ಬೇಕು ಅಂತ ಎಲ್ಲರದು ಆಸೆ ಇರುತ್ತೆ. ಅದೇ ರೀತಿ JDS ಅವ್ರದ್ದು ಸ್ವಾಭಾವಿಕ, ಅವ್ರದ್ದು ಒಂದು ಪೊಲಿಟಿಕಲ್ ಪಾರ್ಟಿ, ನಮ್ಮ JDS ಅವರು MLA-ಗಳಾಗ್ಬೇಕು, ಅವ್ರು ನಿಲ್ತ್ಕೋಬೇಕು, ಇದು ಎರಡು ಕಡೆನೂ ಇರುತ್ತೆ. ಆದ್ರೆ ನಮ್ಮ ಹೈಕಮಾಂಡು ಅಥವಾ JDS ಹೈಕಮಾಂಡ್ ಕೂತು ನಿರ್ಧಾರ ಮಾಡ್ತಾರೆ. ಅವ್ರು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಸುಮ್ನೆ ಬಂದು ನೀನ್ ನಿಂತ್ಕೊ ಅಂತ ಟಿಕೆಟ್ ಕೊಡಲ್ಲ. ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿ ಯಾವ ಕ್ಷೇತ್ರ ಗೆಲ್ಬಹುದು ಅಂತಿದ್ಯೋ ಆ ಕ್ಷೇತ್ರಗಳನ್ನ ಈ ಎರಡೂ ಪಕ್ಷದ ಹಿರಿಯ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ. ಹೇಳಿ ಕೇಳಿ ನಮ್ಮ ಪಕ್ಷ ಶಿಸ್ತಿನ ಪಕ್ಷ, ನಮ್ಮ ಪಕ್ಷ ಏನ್ ಹೇಳಿದ್ರು ಕೂಡ ಶಿರ್ಸಾ ವಹಿಸಿ ನಾವು ಪಾಲಿಸ್ತೀವಿ. ಅವ್ರು ಎಲ್ಲಿ ನಿಂತ್ಕೊಳ್ಳಿ ಅಂತ ನಿಂತ್ಕಂತೀವಿ, ಎಲ್ಲಿ ನಿಲ್ಲಲ್ಲ ಬೇಡ ಅಂತ ಹೇಳ್ತಾರೋ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ ಸರ್, ಈ ರೂಪುರೇಷೆಗಳನ್ನ ಹೇಗೆ ರೆಡಿ ಮಾಡ್ಕೊಳ್ತೀರಿ ಅಂತ? ಯಾಕೆಂತಂದ್ರೆ ನಾನು ಅಬ್ಸರ್ವ್ ಮಾಡಿದ ಹಾಗೆ ಟ್ರಯಲ್ ಬ್ಲಾಸ್ಟ್ ವಿರುದ್ಧ ನಡೆದಂತಹ ಹೋರಾಟ ಆಗಿರ್ಬೋದು, ಕೆರಗೋಡು ಹೋರಾಟ ಆಗಿರ್ಬೋದು, ರೀಸೆಂಟ್ಲಿ ನಡೆದಂತಹ ಮದ್ದೂರು ಘಟನೆ ಆಗಿರ್ಬೋದು, ಮತ್ತು ನಾಗಮಂಗಲದ ಇನ್ಸಿಡೆಂಟ್ ಆಗಿರಬಹುದು, ಎಲ್ಲಾ ಹೋರಾಟಗಳಲ್ಲಿ ಬಿಜೆಪಿ ಹೋರಾಟ ಮಾಡುತ್ತೆ ಮತ್ತು ಮುಂಚೂಣಿಯಲ್ಲಿ ನೀವೇ ಇರ್ತೀರಿ. ಇನ್ಫ್ಯಾಕ್ಟ್ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ನಿಮಗೆ ಪಾಪ ನಡೆಯೋದಕ್ಕೆ ಕಷ್ಟ ಆದ್ರೂ ಕೂಡ, ಹಿಪ್ ಆಪರೇಷನ್ ಆಗಿದ್ರು ಕೂಡ ಕೈ ಹಿಡ್ಕೊಂಡು ಹೋಗ್ತಿರಲ್ಲ, ಯಾವ ಕಿಚ್ಚದು ಏನದು ಅಂತ? ಅಲ್ಲ, ಅದು ಯಾವ ರೀತಿ ಅಂತ ಹೇಳಕ್ ಆಗೋದಿಲ್ಲ. ಆ ಸಮಯ ಸಂದರ್ಭಗಳು ಆ ರೀತಿ ಇರ್ತವೆ. ಈಗ ನೀವು ಟ್ರಯಲ್ ಬ್ಲಾಸ್ಟ್ ವಿಚಾರ, ನೀವು ಗಣಿಗಾರಿಕೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಬೋದು, ಕನಕಪುರದಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ನೀವು ಕೋರೆಗಳನ್ನ ಅಥವಾ ಇದನ್ನ ನಡೆಸ್ಬೋದು. ಆದ್ರೆ KRS ನ ಹೋಗ್ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕಟ್ಟಕ್ಕಾಗಲ್ಲ. ಆ KRS ನಮ್ಗೆ ಒಂದೇ ಅದೊಂದು ನಮ್ ಜೀವ ನದಿ. ಇವತ್ ನಾವು ಅದರಿಂದ ನೀರ್ ಕುಡಿತಾ ಇದೀವಿ, ಇವತ್ತಿನ ಜೀವನ ಕಟ್ಕೊಂಡಿದೀವಿ. ಇವತ್ತು ಇಡೀ ಮಂಡ್ಯ ಜಿಲ್ಲೆ ಒಂದ್ ರೀತಿನಲ್ಲಿ ವಿಶ್ವೇಶ್ವರಯ್ಯರ್ದು ಮತ್ತೆ ನಮ್ಮ ಮೈಸೂರಿನ ಒಡೆಯರ್ದು ಆ ಒಂದು ಕೊಡುಗೆ ಇದೆ ಅಂದ್ರೆ ನಮ್ KRS. ಇವತ್ತು ಅದ್ರ ಮೇಲೆ ಮೈಸೂರು, ಬೆಂಗಳೂರು ಅಂತ ಸಿಟಿಗಳು ಕೂಡ ಕುಡಿಯೋ ನೀರಿಗೆ ಆಶ್ರಯ ಪಟ್ಕೊಂಡಿದ್ದಾರೆ. ಹಂಗಾಗಿ ನಮ್ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮ್ಗೆ ಕಿಂಚಿತ್ತೂ ಕೂಡ ಯಾವುದೇ ರೀತಿನಲ್ಲೂ ಕೂಡ ತೊಂದರೆ ಆಗ್ಬಾರ್ದು. ಅದ್ರ ಸುರಕ್ಷತೆ ಅಷ್ಟೇ ಮುಖ್ಯ. ಆ ದೃಷ್ಟಿನಲ್ಲಿ ಏನ್ ಬೇಕು ಆ ಟ್ರಯಲ್ ಬ್ಲಾಸ್ಟ್ಗೆ ನಾವು ವಿರೋಧ ಮಾಡಿದ್ವಿ. ಅದು ಸ್ಟಾಪು ಮಾಡಿದ್ರು ಕೂಡ. ಈ ಕಾವೇರಿ ಆರತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡಿದ್ರು, ಬಟ್ ನಾವು ಕಾವೇರಿ ಆರತಿಗೂ ಕೂಡ ಏನು ವಿರೋಧ ಮಾಡ್ಲಿಲ್ಲ. ನಮ್ಗೆ ಭದ್ರತೆ, ಅಣೆಕಟ್ಟನ್ನ ಸುರಕ್ಷತೆ ಅಷ್ಟೇ ಇಂಪಾರ್ಟೆಂಟ್ ಬಿಟ್ರೆ ಬೇರೆ ಇನ್ಯಾವ ವಿಷಯದಲ್ಲೂ ಕೂಡ ನಾವು ಮೂಗ್ ತೋರ್ಸೋದಕ್ಕೆ ಹೋಗೋದಿಲ್ಲ. ಸರ್, ನಾನು ಮಂಡ್ಯ ಜಿಲ್ಲೆಯ ಇತಿಹಾಸದ ಪುಟ ತೆಗೆದು ನೋಡಿದಾಗ ಹೆಚ್ಚಿನದಾಗಿ ನೀರಿಗಾಗಿ ನಡೆದಂತಹ ಹೋರಾಟಗಳಿದೆ, ದೇಶಕ್ಕಾಗಿ ನಡೆದಂತಹ ಹೋರಾಟಗಳಿದೆ. ಬಟ್ ಧರ್ಮಕ್ಕಾಗಿ ಎಲ್ಲರೂ ಒಂದಾಗಿದ್ದು ಬಹುಶಃ ಇತ್ತೀಚೆಗೆ ಅಂತ ಅನಿಸ್ತದೆ. ಅಲ್ಲ, ಹೌದು. ನಮ್ಮ ಮಂಡ್ಯ ಜಿಲ್ಲೆ ಹುಟ್ಟು ಹೋರಾಟಗಾರರ ಜಿಲ್ಲೆ. ಮೊದ್ಲಿಂದನೂ ಕೂಡ ಈ ಕಾವೇರಿ ಸಮಸ್ಯೆ ಬಂದಾಗ ಅಥವಾ ಬೇರೆ ಏನೇ ತಮಿಳ್ನಾಡಿಗೆ ನೀರ್ ಬಿಡುವಂತ ವಿಷಯದಲ್ಲಿ ಆಗ್ಬೋದು, ಅಥವಾ ಇಲ್ಲಿದು ಏನೇ ವಿಷಯಗಳು ಬಂದಾಗ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಜನ ಸ್ವಾಭಿಮಾನಿಗಳು. ಅವರು ಪ್ರತಿ ವಿಷಯದಲ್ಲೂ ಕೂಡ ವಿರೋಧಿಸ್ಬೇಕು ಅಂತ ನಿಂತ್ರೆ ವಿರೋಧಿಸ್ಬಿಡ್ತಾರೆ. ಆಯ್ತಾ? ಈಗ ನೀವೇನು ಕೆರಗೋಡಲಾದ ವಿಷಯದಲ್ಲಿ ಒಂದ್ ಸ್ವಲ್ಪ ವಿರೋಧ ಮಾಡಿದ್ರು, ಅದಾದ್ಮೇಲೆ ನಾಗಮಂಗಲದಲ್ಲೂ ವಿರೋಧ ಮಾಡಿದ್ರು. ಒಂದು ಪ್ರಮಾಣ ಇತ್ತು. ಅದ್ ಯಾವಾಗ ಜಾಸ್ತಿ ಆಯ್ತಾ ಹೋಗ್ತೋ ಮದ್ದೂರಲ್ಲಿ ಏನ್ ಉತ್ತರ ಕೊಡ್ಬೇಕು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯ ಎಲ್ಲ ದೇಶ ನೋಡ್ಬೇಕು. ಆ ರೀತಿನಲ್ಲಿ ಇಡೀ ಒಟ್ಟಾರೆ ಹಿಂದೂ ಸಮಾಜ ಮಂಡ್ಯದಲ್ಲಿ ಜಾಗೃತಾಗಿ ಸಮಾಜನ ಕೆಣಕಿದ್ರೆ ಮಂಡ್ಯ ಜಿಲ್ಲೆ ಜನತೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತಾರೆ. ಇದ್ ನಮ್ ಎಚ್ಚರಿಕೆ ಅಂತನಾರು ತಿಳ್ಕೊಳ್ಳಿ ಅಥವಾ ಬೇರೆ ಯಾವ ರೀತಿನಲ್ಲಾರು ತಿಳ್ಕೊಳ್ಳಿ. ಬಟ್ ಆದಷ್ಟು ಕೂಡ ಮಂಡ್ಯ ಜಿಲ್ಲೆ ಜನತೆಯ ಸ್ವಾಭಿಮಾನವನ್ನ, ಮಂಡ್ಯ ಜಿಲ್ಲೆ ಜನತೆಯ ಒಂದು ಇದನ್ನ ಕೆಣಕಕ್ ಹೋಗ್ಬೇಡಿ ಅಂತೇಳಿ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ಇಂದ್ರೇಶ್ ಅವರ ಕೊಠಡಿ ನೋಡಿದ್ರಿ. ಇದು ಬಿಜೆಪಿಯ ಕಚೇರಿಯಲ್ಲಿರುವಂತಹ ಸುಷ್ಮಾ ಸ್ವರಾಜ್ ಅವರ ಅದ್ಭುತವಾದಂತಹ ಭಾವಚಿತ್ರ ಮತ್ತು ಪ್ರಮೋದ್ ಮಹಾಜನ್ ಅವರು ಕೂಡ ಇದ್ದಾರೆ. ಸೊ ಇದು ಬಿಜೆಪಿಯ ಯಾವುದೇ ಪದಾಧಿಕಾರಿಗಳಾಗ್ಲಿ ಅಥವಾ ಪಕ್ಷವನ್ನ ಸಂಘಟಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಡುವಂತಹ ಎಲ್ಲರೂ ಕೂಡ ಇದೇ ಕೋಣೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಗಳನ್ನು ಮಾಡ್ತಾರೆ. ಅಖಂಡ ಭಾರತದ ಪರಿಕಲ್ಪನೆಯನ್ನ ಸಾರುವಂತಹ ಭಾರತ ಮಾತೆಯ ಅದ್ಭುತವಾದಂತಹ ಚಿತ್ರ ಇದೆ ಮತ್ತು ಬಲಭಾಗದಲ್ಲಿ ನೀವು ನೋಡಿದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಪ್ರತಿ ಕೂಡ ಇದೆ. ಅಂದ್ರೆ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನವನ್ನ ಹಿಡ್ಕೊಂಡು ಅಡ್ಡಾಡ್ತಾರೆ, ಬಟ್ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅನ್ನುವಂಥದ್ದು ಬಿಜೆಪಿಯ ವಾದ ಪ್ರತಿ ಬಾರಿಯೂ ಕೂಡ ಇದ್ದೇ ಇರುತ್ತೆ. ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಾಗಾರ ನಡೆಯುವಂತಹ ಸ್ಥಳ ಇದು. ಆಮೇಲೆ ಏನೇ ಪ್ರೆಸ್ ಕಾನ್ಫರೆನ್ಸ್ ಗಳಿದ್ರು ಕೂಡ
ಇಲ್ಲೇ ಮಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್. ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ, ವಿಶಾಲವಾದಂತಹ ಜಾಗ. ಸರಿಸುಮಾರು 100ರಿಂದ 120 ಜನ ಈ ಆವರಣದಲ್ಲಿ ಕೂತ್ಕೋಬಹುದು. ಕುರ್ಚಿಗಳ ವ್ಯವಸ್ಥೆ ಕೂಡ ಇದೆ. ಒಂದು ಬಿಜೆಪಿಯನ್ನ, ಕಮಲವನ್ನ ಮಂಡ್ಯ ಜಿಲ್ಲೆಯಲ್ಲಿ ಅರಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಇನ್ಫ್ಯಾಕ್ಟ್ ಯಡಿಯೂರಪ್ಪ ಅವರ ಜಿಲ್ಲೆ ಇದು, ಮತ್ತು ವಿಜೇಂದ್ರ ಅವರು ಈ ಜಿಲ್ಲೆಯ ಮೊಮ್ಮಗ ಅನ್ನುವಂಥದ್ದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ವಿಜೇಂದ್ರ ಕೂಡ ತಮ್ಮ ಜಿಲ್ಲೆಯನ್ನ ಭದ್ರಗೊಳಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರದ್ದು ಒಂದು ದೊಡ್ಡ ಹೋರಾಟ ಇದೆ. ಅದಾದ ನಂತರ ಈ ಕಡೆ ನೀವು ನೋಡಿ, ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಸಂಘದ ಪ್ರಮುಖರ ಫೋಟೋಗಳನ್ನ ನೀವು ಗಮನಿಸಬಹುದು. ಆಮೇಲೆ ಈ ಕಡೆ ಬಲಭಾಗದಲ್ಲಿ ಬಿಜೆಪಿ ಪಾರ್ಟಿ ಕಚೇರಿಯ ಕಾರ್ಯಾಲಯದ ಕುರಿತಾಗಿ ಒಂದು ಅದ್ಭುತವಾದಂತಹ ಬ್ಯಾನರ್ ಕೂಡ ಇದೆ. ವೇದಿಕೆ ಕೂಡ ಮಾಡ್ಕೊಂಡಿದ್ದಾರೆ. ಏನೇ ಕಾರ್ಯಕ್ರಮಗಳು ನಡೆದ್ರು ಕೂಡ ಇದೇ ವೇದಿಕೆಯ ಮೂಲಕ ಮಾಡುವಂತಹ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇಂದ್ರೇಶ್ ಅವರು ಬಿಜೆಪಿ ಅಧ್ಯಕ್ಷರಾದ್ಮೇಲೆ ಮಂಡ್ಯ ಜಿಲ್ಲೆಗೆ ಅನೇಕ ಹೋರಾಟಗಳು ನಡೆದಿದೆ. ಅದು ಕೆರಗೋಡು ಹೋರಾಟ ಆಗಿರಬಹುದು, ಮತ್ತು ನಾಗಮಂಗಲ ಹೋರಾಟ ಆಗಿರಬಹುದು, ಟ್ರಯಲ್ ಬ್ಲಾಸ್ಟ್ ವಿರುದ್ಧ ನಡೆದಂತಹ ಹೋರಾಟ ಆಗಿರಬಹುದು, ಅದರ ಜೊತೆಗೆ ರೀಸೆಂಟ್ಲಿ ನಡೆದಂತಹ ಮದ್ದೂರು ಇನ್ಸಿಡೆಂಟ್. ಓಕೆ, ಸೊ ಬಿಜೆಪಿಯ ಕಚೇರಿಯ ಮತ್ತೊಂದು ಕೋಣೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಸ್ಟಾಫ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಜಿಲ್ಲೆಯಲ್ಲಿ ಯಾವ ಭಾಗಗಳಲ್ಲಿ ಏನೇನ್ ಕಾರ್ಯಕ್ರಮಗಳಿರುತ್ತೆ ಮತ್ತು ಹೇಗೆ ಜನರವರೆಗೂ ಅದನ್ನ ತಲುಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರೂಪುರೇಷೆಗಳನ್ನ ಇಲ್ಲಿ ಸಿದ್ಧಪಡಿಸಲಾಗುತ್ತೆ. ಮತ್ತು ಯಾವ್ಯಾವ ಡೇಟಿನಲ್ಲಿ ಯಾರ್ಯಾರು ಪ್ರಮುಖರು ಯಾವ್ಯಾವ ಭಾಗಗಳಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಇಲ್ಲಿಂದನೇ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳು ನಡೀತಾ ಇರೋದ್ರಿಂದಾಗಿ ಬಹುಶಃ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅನಿಸ್ತದೆ. ಸೊ ಇಲ್ಲಿ ಇನ್ನೊಂದು ಕೋಣೆ ಇದೆ ಹೊರಗಡೆ. ಜನಸಾಮಾನ್ಯರು ಯಾರೇ ಬಂದ್ರು ಕೂಡ ಇಲ್ಲೇ ಕೂತ್ಕೊಳ್ಳುವಂತದ್ದಕ್ಕೆ ಅದ್ಭುತವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತು ಸುದ್ದಿಗಳು ಏನ್ ಬರ್ತಾ ಇರುತ್ತೆ, ಏನಾಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಅನ್ನ ತಿಳಿದುಕೊಳ್ಳೋದಕ್ಕೆ ಇಲ್ಲಿ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಇದು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಬಿಜೆಪಿಯ ಒಂದು ಹೆಡ್ ಆಫೀಸ್ ಅಂತ ನಾವೇನ್ ಹೇಳ್ತೀವಿ. ಇದು ಬಿಜೆಪಿಯ ಹೆಡ್ ಆಫೀಸ್ ನ ಚಿತ್ರ. ಓಕೆ ವೀಕ್ಷಕರೇ, ಈಗ ನಾವು ಅದ್ಭುತವಾಗಿರುವಂತಹ ಪ್ರಕೃತಿಯ ಮಡಿಲಿನಲ್ಲಿ ನಿಂತಿದ್ದೀವಿ. ಹಿಂದೆ ಎಲ್ಲ ಕಾಣಿಸ್ತಾ ಇರೋದು ಕಬ್ಬಿನ ಗದ್ದೆ, ಮತ್ತೊಂದು ಕಡೆ ಹಚ್ಚ ಹಸಿರ ವಾತಾವರಣ, ನಿನಾದದ ಒಂದು ಸದ್ದು, ನೀರಿನ ನಿನಾದ. ಸರ್, ಇವತ್ತು ಈ ಪ್ರದೇಶ ಇಷ್ಟು ಹಚ್ಚ ಹಸಿರಾಗಿದೆ ಮತ್ತು ನೀರಾವರಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅದರ ಪ್ರಮುಖ ಕಾರಣಕರ್ತರು ಮೈಸೂರು ಮಹಾರಾಜರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನು ನಾವು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೇಬೇಕು. ಹೇಗೆ ಇತ್ತು ಮೊದಲು ಪರಿಸ್ಥಿತಿ ಇಲ್ಲೆಲ್ಲ ಅಂತ? ಅಲ್ಲ, ಒಂದು ಈ ಸಂದರ್ಭದಲ್ಲಿ ನಾವು ಮೈಸೂರು ಮಹಾರಾಜರನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅದಕ್ಕಿಂತ ಕೆಟ್ಟ ಇದು ಏನು ಇಲ್ಲ ಅನ್ಸುತ್ತೆ. ಕರೆಕ್ಟ್. ಇವತ್ತು ಈ ಮಂಡ್ಯ ಜಿಲ್ಲೆ ಇಷ್ಟು ಸುಭಿಕ್ಷವಾಗಿದೆ. ಇಲ್ಲಿ ಜನಗಳೆಲ್ಲ ನಾವೆಲ್ಲ ಊಟ ಮಾಡ್ತಾ ಇದೀವಿ, ಒಳ್ಳೆ ರೀತಿನಲ್ಲಿ ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಕೊಡುಗೆನೆ ಮೈಸೂರು ಮಹಾರಾಜರು. ಕರೆಕ್ಟ್, ಹೌದು. KRS ನ ಕಟ್ಟಬೇಕಾದ್ರೆ ಅವ್ರ ಮನೇಲಿ ಇದ್ದಂತ ಒಡವೆಗಳನ್ನ ಬಾಂಬೆಲ್ ತಕೊಂಡೋಗಿ ಅಡ ಇಟ್ಟು ಅಲ್ಲಿಂದ ತಂದು ವಿಶ್ವೇಶ್ವರಯ್ಯರ ಒಂದು ಎಂಜಿನಿಯರಿಂಗ್ ಇದ್ರಲ್ಲಿ ಒಂದು ಅಣೆಕಟ್ಟನ್ನ ಕಟ್ಟಿರೋಂಥದ್ದು. ಸೊ ಅವ್ರು ಕಟ್ಟಿರೋದ್ರಿಂದ ಇವತ್ತು ನಾವು ಕಬ್ಬು ಬೆಳೆಯಕ್ ಆಗ್ತಾ ಇದೆ, ಭತ್ತ ಬೆಳೆಯಕ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಜೀವನ ಎಲ್ಲರೂ ಕೂಡ ಜನಗಳು ಒಂದ್ ಬತ್ ಕಟ್ಕೊಳ್ಳೋದಿಕ್ಕೆ ಆ ಕಾರಣಕರ್ತರೆ ಅವರು. ಅದಕ್ಕೆ ಮುಂದುವರೆದ ಭಾಗವಾಗಿ ನಮ್ಮ ವಿಸಿ ನಾಲೆ ಆಧುನೀಕರಣಗಳಾಗ್ಬೋದು, ಒಂದಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೊಡುಗೆನೂ ಕೂಡ ಮಂಡ್ಯ ಜಿಲ್ಲೆಗೆ ತುಂಬಾ ಇದೆ. ಅದ್ರಲ್ಲೇನು ಸಂಶಯನೇ ಇಲ್ಲ. ವಿಶೇಷವಾಗಿ ಈಗ ಏನು ಒಡೆಯರು ಒಂದು ಇದಿದೆಯೋ, ಈಗಿರೋಂತ ಯದುವೀರ್ ಒಡೆಯರು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷದಲ್ಲಿ ಮೈಸೂರು ಮತ್ತೆ ಕೊಡಗಿನ ಸಂಸದರಾದದ್ದು ಇನ್ನೂ ಕೂಡ ಹೆಮ್ಮೆ ವಿಷಯ ನಮ್ಗೆ. ಕರೆಕ್ಟ್. ಲಾಸ್ಟ್ ಟೈಮ್ ಬಂದಾಗ ಅವ್ರ ಜೊತೆ ಒಂದು ಬಾಗಿನ ಬಿಡುವಂತದ್ದು KRSಗೆ ಒಂದು ಸೌಭಾಗ್ಯ ನನಗೂ ಸಿಕ್ತು. ಒಟ್ಟಾರೆ ಈ ಇಡೀ ಮಂಡ್ಯ ಜಿಲ್ಲೆಯ ಜನ ಇವತ್ತೇನಾದ್ರು ಇಷ್ಟು ಸುಭಿಕ್ಷವಾಗಿದ್ದಾರೆ, ಚೆನ್ನಾಗಿ ಒಂದು ಒಳ್ಳೆ ರೀತಿನಲ್ಲಿ ಜೀವನ ಕಟ್ಕೊಂಡಿದ್ದಾರೆ ಅಂದ್ರೆ 100ಕ್ಕೆ 100 ಭಾಗ ಮೈಸೂರು ಮಹಾರಾಜರ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರೆಕ್ಟ್ ಸರ್. ನನಗೆ ಕಬ್ಬು ಅಂತ ಬಂದ ತಕ್ಷಣ ತಟ್ಟಂತ ತಲೆಗೆ ಬರೋದೇ ಮಂಡ್ಯ. ಕಬ್ಬು ಬೆಲ್ಲ, ಕಬ್ಬು ಬೆಲ್ಲ ಅಂತ. ಕಬ್ಬು ಬೆಳೆಗಾರರದ್ದು ಬಹುದಿನಗಳಿಂದ, ಬಹು ವರ್ಷಗಳಿಂದಲೂ ಕೂಡ ಹೋರಾಟ ನಡ್ಕೊಂಡೇ ಬರ್ತಿದೆ. ನೀವೇನ್ ಪ್ಲಾನ್ ಮಾಡ್ಕೊಂಡಿದೀರಿ? ಯಾಕೆಂತಂದ್ರೆ ಈ ಭಾಗದಲ್ಲಿ ಕಬ್ಬು ಬೆಳೆಯುವಂತವ್ರ ಸಂಖ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಆಕ್ಚುಲಿ ಮೊದ್ಲಿಂದನೂ ಕೂಡ ಏನು ನಮ್ಮ ಈ ಮಂಡ್ಯ ಜಿಲ್ಲೆಗೆ ರೈತರ ಜೀವನಾಡಿ ಆಗಿದ್ದವೇನೆ ಮೈಶುಗರ್ ಸಕ್ಕರೆ ಕಾರ್ಖಾನೆ ಒಂದು, PS ನಮ್ದು ಏನು PSS ಸಕ್ಕರೆ ಕಾರ್ಖಾನೆ, ಇವೆರಡೇ ಸಕ್ಕರೆ ಕಾರ್ಖಾನೆಗಳು ತುಂಬಾ ವರ್ಷದಿಂದ ರೈತರಿಗೆ ಜೀವನಾಡಿಯಾಗಿತ್ತು.
ಎರಡೂ ಸಕ್ಕರೆ ಕಾರ್ಖಾನೆಗಳು ಕೂಡ ಸ್ಥಗಿತ ಆಗಿದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ BS ಯಡಿಯೂರಪ್ಪನವರು PSS ಸಕ್ಕರೆ ಕಾರ್ಖಾನೆ ಮತ್ತೆ ಮೈಸೂರು ಎರಡಕ್ಕೂ ಕೂಡ ಅನುದಾನವನ್ನ ಕೊಟ್ಟು ಅದನ್ನ ಪುನಃ ಚಾಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಬಸವರಾಜ ಬೊಮ್ಮಾಯಿಯವ್ರ ಕಾಲದಲ್ಲೂ ಕೂಡ ಅನುದಾನ ಬಂತು, ಅವ್ರ ಟೈಮಲ್ಲೂ ಸುಧಾರ. ಇವತ್ತು ಇಡೀ ನಮ್ಮ ಪಾಂಡುಪುರ ಸುತ್ತಮುತ್ತಲ ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಬ್ಬು ಬೆಳೆಗಾರರು ಎಷ್ಟು ಸಮಾಧಾನವಾಗಿದ್ದಾರೆ ಅಂದ್ರೆ, ಇವತ್ತು ಮುರುಗೇಶ್ ನಿರಾಣಿ ಅವರ ನೇತೃತ್ವದಲ್ಲಿ MRN ಶುಗರ್ಸ್ ಅಂದ್ಬಿಟ್ಟು ಒಂದು ಫ್ಯಾಕ್ಟರಿ ನಡೀತಾ ಇದೆ, ಸಕ್ಕರೆ ಕಾರ್ಖಾನೆ. ಅದರಲ್ಲಿ ಸಮಯಕ್ಕೆ ಕರೆಕ್ಟ್ ಆಗಿ ಅವ್ರಿಗೆ ಪೇಮೆಂಟ್ ಕೊಡಂತದಾಗ್ಬೋದು, ಅಥವಾ ಈ ಎಷ್ಟೇ ಕಬ್ಬು ಬಂದ್ರು ಕೂಡ ಅದನ್ನ ಎಲ್ಲೂ ಕೂಡ ಬೇರೆ ಜಾಗಕ್ಕೆ ಕಳಿಸ್ತಂತೇನೆ ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲೇ ಅದನ್ನ ಅರ್ದು ಅದಕ್ಕೆ ರೈತರುಗಳಿಗೆ ಒಂದು ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಒಂದೊಂದು ಒಳ್ಳೆ ರೀತಿನಲ್ಲಿ ಕೆಲಸ ಆಗ್ತಾ ಇದೆ. ಬಟ್ ಇದಕ್ಕೂ ಮೀರಿ ನಮ್ಮ ರೈತರುಗಳಿಗೆ ಈ ಕಬ್ಬು ಮತ್ತೆ ಭತ್ತದ ಜೊತೆಗೆ ಕೆಲವು ತರಕಾರಿಗಳದ್ದು ಈ ಕೋಲ್ಡ್ ಪ್ರೊಸೆಸಿಂಗ್ ಯೂನಿಟ್, ಸ್ಟೋರೇಜ್ ಯೂನಿಟ್ ಗಳು ಬರ್ತವೆ. ಈಗ ಟೊಮೊಟೊ ಒಂದ್ಸರಿ ಟೊಮೊಟೊಗಳು ರೇಟ್ ಇರಲ್ಲ, ಅದನ್ನ ಇಟ್ಟು 1 ವಾರನೋ 5 ದಿನನೋ ಜಾಸ್ತಿ ಮಾಡಿ ಕೊಟ್ರೆ ಅದಕ್ಕೆ ಆಕ್ಚುಲಿ ಒಳ್ಳೆ ರೇಟ್ ಬರುತ್ತೆ. ಈಗೆಲ್ಲ ಹೆಂಗೆ ಅಂದ್ರೆ ರೈತರುಗಳಿಗೆ ಒಂಥರ ಲಾಟ್ರಿ ಹೊಡ್ತಾರ, ಏನಾದ್ರು ಆ ತರಕಾರಿಗಳ ಬೆಲೆ ಸಿಕ್ಕಿದ್ರಷ್ಟೇ ಅವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಮೇಲ್ಕೋಟೆ ಹೋಬಳಿನಲ್ಲಿ ಈ ತರ ನೀರಾವರಿ ಇಲ್ಲ, ಅಲ್ಲೆಲ್ಲ ಹೇಮಾವತಿ ಮಾತ್ರ ನಾವು ಅವಲಂಬಿತರಾಗಿದ್ದೀವಿ. ಹಂಗಾಗಿ ಆ ಭಾಗದಲ್ಲೂ ಕೂಡ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇನ್ನೂ ಒಂದಷ್ಟು ನೀರಾವರಿ ಯೋಜನೆಗಳನ್ನ ರೂಪಿಸ್ಬೇಕು. ಈ ತರದ ಒಂದು ಏನ್ ನೀವ್ ಹೇಳಿದ್ರು ಕೋಲ್ಡ್ ಯೂನಿಟ್ಗಳು, ಆ ರೀತಿಯ ಒಂದಷ್ಟು ಆಗ್ಬೇಕು. ಒಟ್ಟಾರೆ ರೈತರು ಜೀವನ, ರೈತರು ಒಬ್ರು ಚೆನ್ನಾಗಿತ್ತು ಅಂದ್ರೆ ಅದೊಂಥರ ಇಂಟರ್ಲಿಂಕ್. ರೈತರು ಚೆನ್ನಾಗಿದ್ರೆ ವರ್ತಕರು ಚೆನ್ನಾಗಿರ್ತಾರೆ, ವರ್ತಕರು ಚೆನ್ನಾಗಿದ್ರೆ ಬೇರೆ ಎಲ್ಲ ಒಂದೊಂದಕ್ಕೊಂದೊಂದು ಕನೆಕ್ಷನ್. ಈ ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ. ಯಾವಾಗ ಒಕ್ಕಲಿಗರು ರೈತರುಗಳು ಒಕ್ಕಲ್ತನ ಮಾಡಲ್ವೋ, ಯಾವಾಗ ಅವರು ಈ ರೈತ ಕೆಲಸ ಮಾಡಲ್ವೋ, ಯಾರು ಊಟ ಮಾಡಕ್ಕಾಗಲ್ಲ, ಯಾರು ಬದುಕಕ್ಕಾಗಲ್ಲ. ಆ ದೃಷ್ಟಿನಲ್ಲಿ ಇವತ್ತೇನಾದ್ರು ಮಂಡ್ಯ ಜಿಲ್ಲೆಯಲ್ಲಿ ಇರೋಂತ ಹೈಯೆಸ್ಟ್ ಪ್ರಮಾಣದಲ್ಲಿ ಯಾರ ರೈತರುಗಳವ್ರೆ, ಅಥವಾ ಕನ್ನಡ ಮಾತಾಡ್ತಾರೆ, ಅಥವಾ ಜಾಸ್ತಿ ಜನ ಈ ಕೃಷಿ ಚಟುವಟಿಕೆಗಳಲ್ಲೇ ಅವಲಂಬಿತರಾಗಿರೋದು ಯಾವ್ದಾದ್ರು ಜಿಲ್ಲೆ ಇದ್ರೆ ಅದ್ ನಮ್ಮ ಮಂಡ್ಯ ಜಿಲ್ಲೆ. ಕರೆಕ್ಟ್ ಸರ್. ನೀವೇನಾದ್ರೂ ಹೈಟೆಕ್ ಕೃಷಿ ಮಾರುಕಟ್ಟೆ ಆಗಲಿ ಅಥವಾ ಕೋಲ್ಡ್ ಸ್ಟೋರೇಜ್ ಗಳ ವ್ಯವಸ್ಥೆ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಈ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ? ಖಂಡಿತ. ಮುಂದೆ ರೈತರಿಗೆ ಅನುಕೂಲ ಆಗಂತ ಯೋಜನೆಗಳು ಇಲ್ಲಿ ನಮ್ಮ ಪಾಂಡುಪುರ ಸಂತೆ ಇದೆ, ಒಬ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಈ ಕೂತು ಮಾಡಂತರ ಕರೆಕ್ಟ್ ಆಗಿ ಅವ್ರಗಳಿಗೆ ಒಂದು ಏನು ಆ ಸೌಲಭ್ಯಗಳು ಕಲ್ಪಿಸ್ಕೊಟ್ಬಿಟ್ರೆ ಅವ್ರಿಗೆ ಆರಾಮಾಗಿ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಈಗ್ಲೂ ಕೂಡ ನಮ್ಮ ಪಾಂಡುಪುರ ಒಂದ್ ಹಳೆ ಬಸ್ ನಿಲ್ದಾಣ ಇದೆ, ಅಲ್ಲಿ ಕುಡಿಯಕ್ ನೀರಿಲ್ಲ. ನೀವು ಅಲ್ಲೆಲ್ಲ ರೈತರ ಸಂತೆ ನಡೆಯುತ್ತೆ, ಅಲ್ಲಿ ಬಂದ್ರೆ ಒಂದ್ ಲೋಟ ಕುಡಿಯಕ್ ನೀರು ಸಿಗೋದಿಲ್ಲ. ಅಂದ್ರೆ ಅಲ್ಲೊಂದು ಇತ್ತು ಆಕ್ಚುಲಿ ಕುಡಿಯೋ ನೀರಿನ ಪ್ಲಾಂಟ್, ಅದನ್ನು ತೆಗೆದುಬಿಟ್ರು. ಒಂದಷ್ಟು ಕೆಲಸಗಳು ಸರ್, ಅಂದ್ರೆ ತುಂಬಾ ಕೆಲಸಗಳು ನಮ್ಮ ಪಾಂಡುಪುರ ನಗರದಲ್ಲಾಗ್ಬೋದು ಅಥವಾ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ಬೋದು, ಅಲ್ಲೆಲ್ಲವೂ ಕೂಡ ಒಂದಷ್ಟು ಕೆಲಸಗಳು ಬಾಕಿ ಇದಾವೆ. ಅವು ತುಂಬಾ ಇದಾವೆ. ನಾವೇನು ಒಂದೇ ದಿನದಲ್ಲಿ ಅಥವಾ ಇವತ್ ನಾವು ಮಾಡ್ತೀವಿ, ಮುಂದೆ ಆ ಸಮಯಕ್ಕೆ ಅನುಗುಣವಾಗಿ ಏನೇನ್ ಆಗ್ಬೇಕು ಅಷ್ಟು ಕೆಲಸಗಳು ಮುಂದಿನ ದಿವಸಗಳಲ್ಲಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಕೆಲಸಗಳಾಗ್ಬೇಕು ಅನ್ನೋದು ನಮ್ಮ ಆಸೆ. ಓಕೆ ಸರ್, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ ಅವರು. ಅವ್ರು ನನಗೆ ಹೇಳ್ತಾ ಇದ್ರು, ನಾನು ಹೊಲ ಹೋಗ್ತಿಲ್ಲ, ಬೀಜ ಬಿತ್ತಿಲ್ಲ, ನಾನು ರೈತ ಅಲ್ಲದೆ ಇದ್ರು ರೈತರ ಬಗ್ಗೆ ನನಗೆ ಗೊತ್ತಿದೆ ಅಂತ. ಇನ್ಫ್ಯಾಕ್ಟ್ ಈ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ವರ್ಕ್ ವೈಸ್ ಮಾತಾಡೋದಾದ್ರೆ ಅಥವಾ ರೈತರಿಗೆ ಅನುಕೂಲ ಮಾಡುವಂತ ನಿಟ್ಟಿನಲ್ಲಿ ಅವ್ರ ಕಡೆಯಿಂದ ಏನಾದ್ರು ಪ್ರಯತ್ನಗಳಾಗ್ತಾ ಇದೆಯಾ? ಏನ್ ಲೂಪ್ ಹೋಲ್ಸ್ ಇದೆ ಶಾಸಕರದ್ದು? ನಾನು ಯೂಶಲಿ ನನ್ನ ರಾಜಕೀಯ ಜೀವನಕ್ಕೆ ಬಂದ್ಮೇಲೆ ಈ ವೈಯಕ್ತಿಕ ಟೀಕೆಗಳನ್ನ ಆದಷ್ಟು ಮಾಡಲ್ಲ. ಬಟ್ ಒಂದಂತೂ ಸತ್ಯ, ದರ್ಶನ್ ಪುಟ್ಟಣ್ಣಯ್ಯವರು ಒಂದಷ್ಟು ಪ್ರಯತ್ನಗಳು ಮಾಡ್ತಾ ಇದಾರೆ. ಏನೋ ಸ್ವರಾಜ್ ಯಾವ್ದೋ ಒಂದು ಮೇಳ ಅಂತನೋ ಏನೋ ಒಂದಷ್ಟು ಮಾಡ್ತಾ ಇದಾರೆ. ಬಟ್ ಅದು ಎಲ್ಲಿ ತನಕ ರೈತರುಗಳಿಗೆ ಮುಟ್ಟುತ್ತೆ, ಸಾಮಾಜಿಕ ಜನತೆಗೆ, ಸಮಾಜದಲ್ಲಿ ಜನಗಳಿಗೆ ಮುಟ್ಟುತ್ತೆ, ಆತರ ಕೆಲಸಗಳು ಇನ್ನೂ ತುಂಬಾ ಆಗಕ್ಕಿದೆ. ನಾವ್ ಯಾವ್ದೇ ಒಂದು ಔಟ್ಕಮ್ ಬರ್ಬೇಕು ಅಂದ್ರೂ ಸ್ವಲ್ಪ ಸಮಯ ಬೇಕು. ಈಗ ಅವರು ಕೂಡ ಯುವಕರಿದ್ದಾರೆ, ಓದಿದ್ದಾರೆ, ಒಂದು ಮೇಧಾವಿ, ಒಬ್ರು ಪುಟ್ಟಣ್ಣಯ್ಯ ಅಂತ ಒಬ್ಬ ಧೀಮಂತ ರೈತ ನಾಯಕ, ಅದು ನಮ್ಮ ತಾಲೂಕಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ. ಅಂತ ಒಬ್ರು ನಾಯಕರ ಮಗ ಇವತ್ತು ಯಾವ ಜನ್ಮದ್ದು ಅವ್ರ ತಂದೆ ಮಾಡಿರೋಂತ ಒಳ್ಳೆ ಕೆಲ್ಸನೋ ಅಥವಾ ಅವ್ರ ಪುಣ್ಯನೋ ಇವತ್ತು ನಮ್ಮ ತಾಲೂಕಲ್ಲಿ ಶಾಸಕರಾಗಿದ್ದಾರೆ.
ಒಂದು ಆ ಕೊಟ್ಟಿರೋ ಅವಕಾಶನ ಒಳ್ಳೆ ರೀತಿನಲ್ಲಿ ಉಪಯೋಗಿಸ್ಕೊಂಡು ಜನಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಆ ರೈತ ಸಂಘ ಅಂದ್ರೆ ಅದು ಅದರದೇ ಆದ ಒಂದು ಶಕ್ತಿ ಇದೆ ಆಯ್ತಾ. ಅದನ್ನ ಒಳ್ಳೆ ರೀತಿಯಲ್ಲಿ ರೈತರುಗಳಿಗೆ ಉಪಯೋಗಿಸಿ ರೈತರುಗಳ ಅಭಿವೃದ್ಧಿ ಮಾಡೋದ ಕೆಲಸವನ್ನ ಮಾಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಬಟ್ ನಿರೀಕ್ಷೆಗಳಂತೂ ತುಂಬಾ ಇತ್ತು. ಯಾಕೆಂತಂದ್ರೆ ಅವರು ಅಮೆರಿಕಾದಲ್ಲಿದ್ದವರು ಮತ್ತೆ ಒಳ್ಳೆ ಕಂಪನಿ ನಡೆಸ್ತಾ ಇದ್ದಂಥವ್ರು, ಹೀಗ್ ಮಾಡ್ತಾರಂತೆ ಹಾಗ್ ಮಾಡ್ತಾರಂತೆ ಅನ್ನೋ ನಿರೀಕ್ಷೆಗಳಂತೂ ಇತ್ತು ಜನಕ್ಕೆ. ಖಂಡಿತ ಅದು ಜನಗಳಲ್ಲಿ ಒಂದ್ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದ್ದೇ ಇರುತ್ತೆ. ಯಾರ್ದಾರು ಒಬ್ಬ ಹೊಸ ನಾಯಕತ್ವ ಉಟ್ಕೊಂಡಾಗ ಅಥವಾ ಹೊಸಬ್ರನ್ನ ಆರಿಸಿದಾಗ ತುಂಬಾ ನಿರೀಕ್ಷೆಗಳು ಇಟ್ಕೊಂತಾರೆ. ಈ ರೀತಿ ಇರ್ಬೇಕು, ಈ ರೀತಿ ಇರ್ಬೇಕು, ಈ ರೀತಿ ಕೆಲಸಗಳಾಗ್ಬೇಕು ಅನ್ನೋದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿ ಸ್ವಾಭಾವಿಕವಾಗಿ ಅವ್ರ ಮೇಲೂ ಕೂಡ ಜನರಿಗೆ ಒಂದ್ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅನ್ನೋದಷ್ಟೇ ಈಗ ಪ್ರಶ್ನೆ. ನೋಡೋಣ, ಇನ್ನು ಸಮಯ ಇದೆ. ಜನಗಳು ಅವ್ರಿಗೂ ಕೂಡ ಜನಾದೇಶ ಕೊಟ್ಟವ್ರೆ. ನಾವು ಅವ್ರನ್ನ ಟೀಕೆ ಮಾಡೋದ್ರ ಜೊತೆಗೆ ಇಡೀ ಕ್ಷೇತ್ರ ಜನತೆ ಟೀಕೆ ಮಾಡ್ದಂಗೆ. ಆ ದೃಷ್ಟಿನಲ್ಲಿ ಜನ ಅವ್ರಿಗೆ ನೀನು ಕೆಲಸ ಮಾಡಪ್ಪ ಅಂತ ಅಧಿಕಾರ ಕೊಟ್ಟವ್ರೆ. ನಮ್ಮನ್ನ ವಿರೋಧ ಪಕ್ಷದಲ್ಲಿದ್ದು ನೀನು ಏನ್ ಕೆಲಸ ಮಾಡ್ತೀಯೋ ಅಥವಾ ನೀನೇನು ಇದನ್ನೆಲ್ಲ ಎತ್ತಿ ಹಿಡಿತೀಯೋ ಆ ತರದ ವ್ಯಕ್ತಿ ಆ ಕೆಲಸಗಳನ್ನ ಸರ್ಕಾರದ ವಿರುದ್ಧ ಆಗ್ಬೋದು ಅಥವಾ ಇಲ್ಲಿ ವಿಷಯಗಳೇ ಆಗ್ಬೋದು, ಯಾವುದೇ ವಿಷಯದಲ್ಲೂ ಆ ವಿಷಯದಲ್ಲಿ ಮುಲಾಜಿಲ್ಲ. ಏನೇ ತಪ್ಪುಗಳಾದ್ರು ಏನೇ ಇಲ್ಲೇನಾದ್ರೂ ಕುಂದುಕೊರತೆಗಳು ಬಂದಾಗ ಖಂಡಿತ ಧ್ವನಿ ಎತ್ತಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಓಕೆ ವೀಕ್ಷಕರೇ, ಈಗ ಊಟದ ಸಮಯ ಆಗಿದೆ. ಸರ್, ಏನ್ ಸ್ಪೆಷಲ್ ಇವತ್ತು ನಿಮ್ಮ ಮಂಡ್ಯದಲ್ಲಿ ಅಂತ? ನಮ್ಮ ಮಂಡ್ಯದಲ್ಲಿ ಅಂದ್ರೆ ಮುದ್ದೆ ನಾಟಿ ಕೋಳಿ ಸಾರು. ಇದು ನೀವು ಮಂಡ್ಯ ಅಂದ್ರೆ ಅದೇ ರಾಗಿ ಮುದ್ದೆ ನಾಟಿ ಕೋಳಿ ಸಾರು. ವೆಜ್ ಅಲ್ಲಿ ಬಂದ್ರೆ ಮುದ್ದೆ ಉಪ್ಸಾರು, ಸೊಪ್ಪಿನ ಪಲ್ಯ. ಇದು ಮಾಮೂಲಿ ನಮ್ಮ ಮಂಡ್ಯ ಸ್ಟೈಲ್ ಇದು. ನೀವ್ ಎಲ್ಲೇ ಹೋದ್ರು ಕೂಡ ಈ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಸಾಂಬಾರು ಸ್ವಾಭಾವಿಕವಾಗಿ ನಾವ್ ಎಲ್ಲೇ ಹೋದ್ರು ನಾವು ಗ್ರಾಮಾಂತರ ಪ್ರದೇಶಕ್ಕೆಲ್ಲ ಹೋದಾಗ ನಮ್ ಕಾರ್ಯಕರ್ತರುಗಳು, ಅಣ್ಣ ನೀವು ಬರ್ಬೇಕಣ್ಣ, ನಾವು ನಾಟಿ ಕೋಳಿ ಮುದ್ದೆ ಸಾಂಬಾರ್ ಮಾಡಿಸ್ಬೇಕು ನಿಮ್ಗೆ, ಈ ರೀತಿ ಒಂದು ಅಟ್ಯಾಚ್ಮೆಂಟ್. ಅದೇನೋ ಒಂದು ಮಂಡ್ಯ ಜಿಲ್ಲೆಗೆ ನಾಟಿ ಕೋಳಿ ಸಾಂಬಾರು ಮುದ್ದೆಗೆ, ಆ ನಾಟಿ ಕೋಳಿ ಸಾಂಬಾರ್ಗೆ ಯೂಶಲಿ ಬೆಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ನಮ್ ಸೈಡ್ ತಿಂತಾರೆ. ಅದೊಂದ್ ಸ್ವಲ್ಪ ಫೇಮಸ್. ಅದ್ ಬಿಟ್ರೆ ಉಪ್ಸಾರ್ಗೂ ಅಷ್ಟೇ, ಅವರೆಕಾಳು ಅಥವಾ ಸೊಪ್ಪಿನ ಪಲ್ಯ, ಈ ತರದ್ದೆಲ್ಲ ನಮ್ಮ ಮಂಡ್ಯ ಸೈಡ್ ನ ಒಂಥರ ಊಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರೆಕ್ಟ್ ಸರ್. ಲೈಕ್ ನಿಮಗೆ ಪರ್ಟಿಕ್ಯುಲರ್ಲಿ ಈ ಫುಡ್ ಅಲ್ಲಿ ಈ ತರದ ಅಭಿರುಚಿ ಇದೆ ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ ಅಂತ? ಫುಡ್ ಅಲ್ಲಿ ಯೂಶಲಿ ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತೀನಿ, ತುಂಬಾ ಇಷ್ಟಪಡ್ತೀನಿ. ವೆಜ್ ಅಲ್ಲೂ ಇಷ್ಟಪಡ್ತೀನಿ, ಊಟ ಮಾಡ್ತೀನಿ. ಬಟ್ ನಾನ್ ವೆಜ್ ಅಲ್ಲಿ ನಾಟಿ ಕೋಳಿ, ಮಟನ್, ಈ ತರದ ಊಟಗಳೆಲ್ಲ ತುಂಬಾ ಇಷ್ಟ. ಸ್ಪೆಷಲ್ ಇದೆ ಸರ್ ತಟ್ಟೆಯಲ್ಲಿ? ಇವತ್ತು ನಾಟಿ ಕೋಳಿ ಸಾಂಬಾರ್ ಇದೆ, ಕೈಮಾ ಇದೆ, ಮತ್ತೆ ಚಿಕನ್ ಒಂದು ಡ್ರೈ ಐಟಮ್ ಇದೆ, ಮತ್ತೆ ಇಡ್ಲಿ ಇದೆ, ಅನ್ನ ಸಾಂಬಾರು ರಸಂ. ಇದೇ ರೀತಿ ಇದೊಂಥರ ನಮ್ಮ ಮಂಡ್ಯದಲ್ಲಿ ಏನಾದ್ರು ಈ ಬೀಗ್ ಊಟಗಳು ಮಾಡಿದ್ರು ಇದೇ ಫ್ಯಾಷನ್ ಅಲ್ಲಿ ಇರುತ್ತೆ, ಇದೇ ಸ್ಟೈಲ್ ಅಲ್ಲಿ ಇರುತ್ತೆ. ಓಕೆ, ನಾನ್ ಇವತ್ತು ಡಿಸೈಡ್ ಮಾಡಿ ಬಂದಿದ್ದೆ ಸರ್, ಅಂದ್ರೆ ಮಂಡ್ಯಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ನಾನ್ ವೆಜ್ ಪಕ್ಕ ಇರುತ್ತೆ ಇವತ್ತು, ಫುಲ್ ಖಾಲಿ ಹೋಗೋಣ ಅಂತ. ಖಂಡಿತ ನೀವು ಮಂಡ್ಯ ಜಿಲ್ಲೆನಲ್ಲಿ ಯಾರೇ ಊಟ ಬಡಿಸಿದ್ರು ಅಥವಾ ಯಾರು ಅತಿಥಿಗಳು ಬಂದು ಅವ್ರಿಗೆ ಸಂತೃಪ್ತಿ ಆಗ್ಬೇಕು ಅಂದ್ರೆ ಅವ್ರು ನಾನ್ ವೆಜ್ ಬಡಿಸ್ಬೇಕು. ನೀವು ಬೇರೆ ವೆಜ್ ಊಟ ಮಾಡಿಸಿದ್ರೆ ಅವ್ರಿಗೆ ಸಂತೃಪ್ತಿ ಆಗೋದಿಲ್ಲ. ನೀವ್ ಎಷ್ಟೇ ತರದ್ ಪಲ್ಯ ಮಾಡಿ, ಎಷ್ಟೇ ತರದ್ದು ಚಿತ್ರಾನ್ನ, ಅವು ಇವು ವಡೆ ಏನೇ ಮಾಡಿ, ಏನೇ ಮಾಡಿದ್ರು ಯಾರೇ ಅತಿಥಿಗಳು ಬಂದ್ರು ನಾನ್ ವೆಜ್ ಮಾಡಿ ಊಟ ಮಾಡಿಸಿದ್ರಷ್ಟೇ ನಮ್ ಮಂಡ್ಯ ಜನತೆಗೆ ಒಂಥರ ಸಂತೃಪ್ತಿ ಆಗೋದು. ಓಕೆ, ಡನ್. ವೆಲ್ ವೀಕ್ಷಕರೇ, ಈಗ ನಾವು ಊಟದ ಸಮಯ ಆಗಿರೋದ್ರಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸಮಯ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ನೀವು ಬಂದು ಬೆಳಿಗ್ಗೆಯಿಂದ ನಮ್ ಜೊತೆಲಿ ಇದ್ದು ಒಂದು ಒಳ್ಳೆ ರೀತಿನಲ್ಲಿ ಒಂದು ಏನು ಸಂದರ್ಶನ ಮಾಡ್ಬೇಕು ಮಾಡಿದಿರಿ. ಹಲೋ ಇಂದು ಚಾನಲ್ ಇನ್ನು ಎತ್ತರ ಮಟ್ಟಕ್ಕೆ ಬೆಳೆದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ರೀತಿ ಹೆಸರು ಮಾಡ್ಲಿ. ನನಗೆ ತುಂಬಾ ವಿಶೇಷ ಅನ್ಸದ್ದು ನಿಮ್ಮಲ್ಲಿರೋ ಗುಣಗಳು, ನಿಮ್ಮಲ್ಲಿರೋ ವ್ಯಕ್ತಿತ್ವ. ಒಬ್ರು ಮುಸ್ಲಿಂ ಆಂಕರ್ ಆಗಿ ದಿ ಹಲೋ ಇಂದು ಅನ್ನೋ ಹೆಸರಿಟ್ಕೊಂಡು ಇವತ್ತಿಷ್ಟು ಜನ ನಾನು ನಿಮ್ಮ ಚಾನೆಲ್ನೆಲ್ಲ ನೋಡ್ತಾ ಇರ್ತೀನಿ. ಒಂದು ಒಳ್ಳೆ ರೀತಿನಲ್ಲಿ ಎಲ್ಲಾ ರಾಜಕಾರಣಿಗಳನ್ನ ಅದೊಂಥರ ಪಕ್ಷಗಳನ್ನ ಮೀರಿ, ಜಾತಿಗಳನ್ನ ಮೀರಿ, ಧರ್ಮಗಳನ್ನ ಮೀರಿ ನಿಮ್ದೇನು ಆ ವೃತ್ತಿ ಧರ್ಮ ಇದೆಯಲ್ಲ, ಆ ಪತ್ರಿಕೋದ್ಯಮದ ವೃತ್ತಿ ಧರ್ಮ, ಅದನ್ನ ಪಾಲಿಸ್ಕೊಂಡ್ ಬರ್ತಾ ಇದೀರಿ.
ಖಂಡಿತ ನಾನು ಮೇಲ್ಕೋಟೆ ಚೆಲುವರಾಯಣ ಸ್ವಾಮಿ ಮತ್ತೆ ಮೈಸೂರು ಚಾಮುಂಡೇಶ್ವರಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮ ಹಲೋ ಹಿಂದೂ ಚಾನಲ್ ಎತ್ತರ ಮಟ್ಟಕ್ಕೆ ಬೆಳಿಲಿ, ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡ್ಲಿ, ಇನ್ನು ಹೆಚ್ಚು ವ್ಯೂವರ್ಸ್ ಅನ್ನ ಪಡೆದು ನಿಮ್ಮ ವೈಯಕ್ತಿಕ ಜೀವನ ಮತ್ತೆ ನಿಮ್ಮೆಲ್ಲ ಹಲೋ ಹಿಂದೂ ಚಾನೆಲ್ ನ ಎಲ್ಲಾ ಏನು ಸದಸ್ಯರಿದ್ದಾರೆ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಮೇಜಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಭಾವನೆಗಳು ಮತ್ತು ಭಾವನಾತ್ಮಕ ಜೀವಿ ಇದ್ರೆ ಬಹುಶಃ ಅಲ್ಲಿರುವಂತಹ ವಾತಾವರಣ ಬದಲಾಗುತ್ತೆ ಅನ್ನುವಂತಹ ಮಾತುಗಳಿದೆ. ಇನ್ಫ್ಯಾಕ್ಟ್ ಲಿಂಗಾಯತ ಸಮುದಾಯ ಆಗಿರಬಹುದು, ಒಕ್ಕಲಿಗ ಸಮಾಜ ಆಗಿರಬಹುದು ಮತ್ತು ಕುರುಬ ಸಮಾಜ ಆಗಿರಬಹುದು, ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಿರಂತರವಾದಂತಹ ಪ್ರಯತ್ನವನ್ನ ಮಂಡ್ಯ ಜಿಲ್ಲೆಯಲ್ಲಿ ಇಂದ್ರೇಶ್ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಬಿಕಾಸ್ ನಾನು ಬೆಳಿಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ಮಂಡ್ಯದಲ್ಲಿ ಕೇಸರಿಮಯವಾಗುವುದಕ್ಕೆ, ಕೇಸರಿಮಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ಮತ್ತು ನಾವೆಲ್ಲ ಒಂದು ಅನ್ನುವಂತಹ ಒಂದು ತತ್ವ ಬರೋದಕ್ಕೆ ಇಂದ್ರೇಶ್ ಅವರ ಪಾತ್ರ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ನಾನು ಇನ್ಫ್ಯಾಕ್ಟ್ ನಿಮಗೆ ವಿಡಿಯೋಗಳನ್ನು ಟ್ಯಾಲಿ ಮಾಡಿ ತೋರಿಸ್ತಾ ಇದ್ವಿ. ಒಂದು ಕಡೆ ಅವರಿಗೆ ಪಾಪ ನಡಿಲಿಕ್ಕೆ ಆಗದೇ ಇದ್ರೂ ಕೂಡ ಹೋರಾಟದ ಹಾದಿಯಲ್ಲಿ ಮೊದಲ ಹೆಜ್ಜೆ ಅವ್ರದ್ದಿರುತ್ತೆ. ಈ ಹೋರಾಟ ಹೀಗೆ ಮುಂದೆ ಸಾಗ್ಲಿ, ಒಂದೊಳ್ಳೆ ಸಮಯದಲ್ಲಿ MLA ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೇಲುಕೋಟೆಯಿಂದ.